ನೋ ಬೆಟ್ಟಿಂಗ್, ನೋ ಆಲ್ಕೋಹಾಲ್, ನೋ ಸಿಗರೇಟ್, ನೋ ಗರ್ಲ್ಸ್. 2019 ನಾನು ಮಾಡಿ ಮುಕ್ಕುಳರಂಗ್ ಬಯಸ್ಕೊಂಡೆ. ಈಗ ಆರ್ತಿ ಮೇಲೆ ಯುದ್ಧ ಮಾಡ್ಬೇಕು ಅಂತಂದ್ರೆ ಬೇರೆ ರೀತಿ ಯೋಚನೆ ಮಾಡ್ಬೇಕು. ಹೌದು. ಕೊನೆಗೆ ಅವ್ರಿಗೆ ಸೋತಿರೋದು ಎಷ್ಟು ಹೇಳಿ? 9.5 ಲಕ್ಷ. ರೋಲ್ ಪ್ಲೇ ಅಂದ್ರೆ ವೆರಿ ಗುಡ್ ರೋಲ್ ಪ್ಲೇ ಅಂಡ್ ಆ ರೋಲ್ ಪ್ಲೇ ವರ್ಕ್ ಆಗೈತೆ. ಸ್ಯಾಟಿಸ್ಫೈಡ್, ಭಾಳ ಸ್ಯಾಟಿಸ್ಫೈ ಆಗ್ಯದ. ಒನ್ ಟೈಪ್ ಹಿಂದೆಲ್ಲ ಆಟ ಆಡ್ಕೊಂಡೆ ಈಶ್ವರ್ ಬೈಗ್ ಹಿಂಗೆಲ್ಲ ಬೆನ್ ತಟ್ಟಿ ನಿಮ್ದು ಮುಚ್ಚಿಡ್ತಿರಲ್ಲ ನೀವು. ಎಷ್ಟು ಜನ ನೋಡ ಅಂತಾರಲ್ಲ ಅವ್ರಿಗೆಲ್ಲ ಗೊತ್ತೈತೆ ಆಟಗಳಿವೆ. ಇಷ್ಟೆಲ್ಲ ಮಾಡಿ ಚಾನಲ್ ಶಟ್ ಡೌನ್ ಮಾಡಲ್ಲ. ಓನ್ಲಿ ಫ್ಯಾನ್ಸ್ ಹೋಗಿ ಎಷ್ಟು ಅದಾರ ಬೈ? ನಂದು ಮಾತಾಡ್ರಿ ಆಕ್ ಚೆನ್ನಾಗಿ ಮಾಡಿದ್ನಲ್ಲ. ಲಾಯರ್ ಮಾಡಿದೆ ಇವತ್ತಿವ್ರಿಗೆ ನಾ. ಅವ್ರು ಇವತ್ತು ಲಾಯರ್ ಆದ್ರೆ ಇವತ್ತ ಸರ್ಟಿಫಿಕೇಟ್ ಸಿಕ್ತು. ಕಂಗ್ರ್ಯಾಚುಲೇಷನ್ಸ್. ನಿಖಿಲ್ ಜೊತೆ ಟೈಪ್ ಮಾಡಿಸ್ಬಿಡೋಣ. ಇಲ್ಲ ಅದ ಹೇಳಿನಿ, ನಮ್ದು ಕೇಸ್ ಬಂದ್ರೆ ಅವರ ಮಾಡ್ತಾರೆ ಈಗೆಲ್ಲ ಸಾಲ್ವ್. ಬ್ರೋ ಡಿವೋರ್ಸ್ ಡಿ ಎಂ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸುತ್ತಲೂ 3 ಜನ ಲಾಯರ್ ಅದಾರ ಈಗ. ನಮ್ಗೆ ಕೇಸಸ್ ಇಲ್ಲ, ಮಾಡ್ಕೋಬೋದಲ್ಲ, ಕ್ಯಾಮ್ರಾದ ಕೇಸ್ ಬೇಕು. ಒಂದು ಡಿವೋರ್ಸ್ ಲಾಯರ್ ಏನಿರ್ತಾವಲ್ಲ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಪ್ರಾಕ್ಟೀಸ್ ಲಾಯರ್ ಆಕ್ಚುಲಿ. ಈಗ ಹೋಗಿ ಫಸ್ಟ್ ನಾನು ಕಲಿಬೇಕು. ಈಗ ಅಮ್ಮಮ್ಮ ಅಂದ್ರೆ $100 200 ಕೊಡ್ಬೋದು ಅಷ್ಟೇ ಒಂದ್ ದಿನಕ್ಕೆ. ಫಸ್ಟ್ ನೋಟ್ರಿ, ಫಸ್ಟ್ ಸ್ಟೆಪ್ ನೋಟ್ರಿ ಅಲ್ಲ, ನೋಟ್ರಿಗೆ ಎಕ್ಸಾಮ್ ಬರೀಬೇಕು ಮಗನೇ. ಅಂದ್ರೆ ನೋಟ್ರಿ ಮಾಡಕ್ಕೆ ಹೌದಾ? ಕರ್ಕೊಂಡು ಹೋಗಿ ಮಾಡ್ಸೋದಕ್ಕೆ ಏನಿಲ್ಲ ಬಿಡಿ, ನೀನೇ ಮಾಡ್ಸೋದ. ಅಂದ್ರೆ ಯೂಶುವಲಿ ಏನಿಸುತ್ತೆ ನೋಡಿದ ತಕ್ಷಣ ನಿಮಗೆ ಸ್ವಲ್ಪ ನೋಡ. ಈಗ ಪಾಡ್ಕಾಸ್ಟ್ ಸ್ಟಾರ್ಟ್ ಆಗೈತೆ ಈಗ ಸ್ಟಾರ್ಟ್. ಬಟ್ ಸ್ಪೆಕ್ಟ್ ಕರೆಕ್ಟ್ ಆಗೈತಾ? ಚೆನ್ನಾಗೈತಾ? ಹಾ ಬ್ರೋ ಸೇಮ್. ಬೈ ಅದ ನಂದೊಂದು ಚಸ್ಮ ನೋಡ್ತೀನಿ, ಲೆಫ್ಟ್ ಔಟ್ ಫೀಲ್ ಆಗಲ್ಲ. ಅವ್ನು ಕರ್ಕೊಂಡು ಹೋಗ್ಬಿಡ ಕಾಣೋದಿಲ್ಲ ಬಿಡಿ, ಬರ್ತದೆ ಮಗ. ನೀನ್ ನೋಡು ಚಶ್ಮಾ ಹಾಕೊಳ್ಳ ಬೇಡವಾ ಅಂತ. ಆದ್ರೆ ನಂದೊಂದೈತ್ ನೋಡೋದು ಚಸ್ಮಾ ತೆಗಿಲ್ಲ. ಅಂದ್ರೆ ನನ್ನ ಗಾಡಿಗೆ ಇನ್ನೂ ಇಡೋದವು ರಿಫ್ಲೆಕ್ಟ್ ಆಗುತ್ತೆ ಅದು. ಅಲ್ಲ ರಿಫ್ಲೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ ನಾನು. ಚೆನ್ನಾಗಿದ್ದೀನಿ ಅದನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲಲ್ಲ. ನಾನು ಏನ್ ಕಳ್ಸಿದ್ದು ಏನ್ ಮಾಡ್ತಾ ಇದೀಯ ಈಗ ನೋಡು. ಈಗ ಚೆನ್ನಾಗೈತೆ ಯಾಕಂದ್ರೆ ನಿಮ್ಮ ಅಣ್ಣ ಅಲ್ವಾ. ಆಟ ಅವನು ರಿಫ್ಲೆಕ್ಟ್ ಆಗುತ್ತೆ. ತೊಡಿ ಹೆಂಗ್ ಕಾಣ ಅಂತ ಅದೇ ಹೇಳಿ. ಓಕೆ ಮುಂದಿಟ್ಟು ಹಾಂ ನೋಡಿದ್ರ ಡಿಸ್ಕ್ರಿಮಿನೇಷನ್ ಶುರು ಆಯ್ತಾ ಬ್ರೋ? ಏನು ಮಾಡಕ್ಕೆ ಬರಂಗಿಲ್ಲ. ಹೋಸ್ಟ್ಗಳು ಹಿಂಗೆ ಡಿಸ್ಕ್ರಿಮಿನೇಷನ್ ಮಾಡ್ತಾರ. ನಿಮ್ಗೆ ಸಪೋರ್ಟ್ ಬೇಕಾಗೈತೆ ಬ್ರೋ. ಯಾರ್ದು ಎದ್ರದ್ದು ಅದಾರ ಇವರು ದೊಡ್ಡ ಮಂದಿ ಒಂದು ಸ್ವಲ್ಪ ಸಪೋರ್ಟ್ ಬೇಕಾಗೈತೆ ನಿಮಗೆ. ಅಲ್ಲೇ 150K ಅಲ್ಲಲ್ಲ, ಅವ್ರಿಗಿಂತ ದೊಡ್ಡವರು ಅದಾರ. ಇವ್ರು 150K ಅಲ್ಲ, 100K ಪ್ಲಸ್ 123 ಇದು ಇನ್ಸ್ಟಾಗ್ರಾಮ್. 20 ಅವ್ರ ಚಾನಲ್ ಬಂದ್ ಮಾಡ್ರ 50K. ಬಟ್ ಚಾನಲ್ ಹೆಂಗಾದ್ರು ಬಂದ್ ಮಾಡ್ಯಾರ ಅವ್ರ. ಸ್ವಲ್ಪ ದಿನಕ್ಕೆ ಶಟ್ ಡೌನ್ ಮಾಡಿದ್ದೀನಿ. ಹೌದಾ ಬ್ರೋ? ಮಾಡ್ಸಾರ ಓಹ್, ಕಾಣದ ಕೈಗಳು. ಅಲ್ಲ ಬ್ರೋ, ಆದ್ರೆ ನೀವು ಅದಕ್ಕೆ ಅದು ಒಂದು ವಿಡಿಯೋ ಹಾಕಿರಲ್ಲ, ಆಕ್ವಿಟ್ ಯೂಟ್ಯೂಬ್ ಅಂತೇನ? ಹೌದು. ಅಂದ್ರೆ ರಿಯಲ್ ಏನ್ ಮಷ್ಕಿರ? ಹೌದು. ಅಂದ್ರೆ ನಾನು ಟ್ರಾವೆಲ್ ಮೋಟೋ ಬ್ಲಾಗ್ ಮಾಡ್ತಾ ಇದ್ದೆ. ಈಗ ಹೆಚ್ಚು ಕಡಿಮೆ ನಾನು ಸ್ಟಾರ್ಟ್ ಮಾಡೋದಾಗಿಂದ ಯಾವುದೂ ಬೇರೆ ಇದನ್ನ ಯೂಸ್ ಮಾಡಿದೆ. ಆಲ್ಮೋಸ್ಟ್ ಬೈಕಲ್ಲೇ ಜೀವನ ಕಳೀತಿರೋದು ನಾನು ಒಬ್ಬನೇ, ನನಗೆ ಗೊತ್ತಿಲ್ಲ. ಬಟ್ ಈಗ ಏನು ಮಾಡಿದ್ದೀನಿ ಅಂತಂದ್ರೆ ಏನಾದ್ರು ಒಂದು ದೊಡ್ಡದಾಗಿ ಮಾಡೋಣ ಅನ್ನೋ ಒಂದು ಇದರಲ್ಲಿ ಟ್ರಾವೆಲ್ ಮೋಟೋ ಬ್ಲಾಗ್ನ ಸ್ಟಾಪ್ ಮಾಡಿ ಬೇರೆದೆಲ್ಲ ಐತೆ, ಬೇರೆದ್ ಮಾಡ್ತಾ ಇದ್ದೀನಿ. ಈಗ ಹುಲಿ ಬೇಟೆ ಆಡೋಬೇಕಾದ್ರೆ 2 ಸ್ಟೆಪ್ ಹಿಂದೆ ಹೋಗ್ತೈತೆ. ಅದು ಹೆದರಿ ಓಡಾನೇದಂತಲ್ಲ, ಅಟ್ಯಾಕ್ ಮಾಡ ಹುಲಿ ಇದೆ. ಅದು ಹಿಂಗೆ ಜಂಪ್ ಹೊಡ್ಯಾಕ ಇಷ್ಟು ದಿವ್ಸ ನಡ್ಯಾಕ ಅಂತಿತ್ತ, ಈಗ ಜಂಪ್ ಡೈರೆಕ್ಟ್ ಜಂಪ್ ಹೊಡ್ಯಾಕ ಲೀಪ್, ಆ ಲೀಪ್ ತಗೊಳ ಅಂದದು. ನಾವೆಲ್ಲ ಇವರೆಲ್ಲ ಬೇರೆದವ್ರು ಅನ್ಕೊಂಡು ಅಯ್ಯೋ ಹೊಂಟ್ರ ಬಿಡ್ತಾರೆ. ಬಟ್ ಅಟ್ಯಾಕ್, ಒನ್ ಶಾಟ್ ಕಿಡ್ನಿ ಗಾನ್, ಕಿಡ್ನಿ ಔಟ್ ಮಾಡ ಅಂತಿರೋದು. ಎಸ್ ಎಸ್, ನಡಕ್ ಮೆಸೇಜ್ ಬರ್ತಿರ್ತಾವ, ಅದೆಲ್ಲ ನಡೀತಾವ ನಾರ್ಮಲ್. ಪಾಡ್ಕಾಸ್ಟ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಸೈಲೆಂಟ್ ಮೋಡ್ ಇಟ್ಟಿದ್ದು. ದಟ್ ಈಸ್ ಜೆನ್ಯೂನಿಟಿ, ಕಾಮನ್ ಸೆನ್ಸ್ ಅಂತ ಕರೀತಾರೆ ಅದನ್ನು. ಕರೆಕ್ಟ್, ಅದನ್ನು ಕಳ್ಕೊಂಡು ದೇವ್ರು ನನಗೂ ಕೊಟ್ಟಿಲ್ಲ, ಇನ್ನೂ ನನ್ನ ನಂತರ ಎಷ್ಟೋ ಮಂದಿಗೂ ಬಂದಿಲ್ಲ ಅದು. ಬರಂಗಿಲ್ಲ. ಅದು ದೊಡ್ಡದಾಗ ಏನೋ ಮಾಡ್ತೀರಂದಲ್ಲ, ಅದ್ರ ಏನದು? ಅದು ರೀಸೆಂಟಾಗಿ ಯಾವುದೋ ಒಂದು ದೊಡ್ಡ ರೈಡ್ ಮಾಡ್ತಾ ಇದ್ದೀನಿ. ಓ ರೈಡ್, ಓಕೆ. ಮತ್ತು ಮೋಟೋ ಬ್ಲಾಗ್ ಆಯ್ತಲ್ಲ, ಅಂದರೆ ದೊಡ್ಡದು ಬರಬೇಕು ಅನ್ನೋದಕ್ಕೋಸ್ಕರನೇ ಹಂಗೆ ಸ್ಟಾಪ್ ಮಾಡಿ ಸಣ್ಣ ಟ್ರಿಪ್ಸ್ ಬಿಟ್ಟು ದೊಡ್ಡದು ಮಕ್ಕಳೇ. ಮತ್ತು RP ನಿಮ್ಗೆ ಹೆಂಗೆ ಪರಿಚಯ ಆಯಿತು? ಕರ್ನಾಟಕ ಫುಲ್ ಎಲ್ಲ ತಿರುಗಾಡಿದೆ. ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಡಿಸ್ಟಿಕ್ಕು ಕವರ್ ಮಾಡಿದ್ದೀನಿ. ಇನ್ನು ಮುಗೀತು. ಇನ್ನು ನೆಕ್ಸ್ಟ್ ಏನಾದ್ರು ದೊಡ್ಡದಾಗಿ ಮಾಡೋಣ ಅನ್ನೋ ಒಂದು ಉದ್ದೇಶಕ್ಕೆ ಗೋವಾ. ನೈಸ್ ಪೋಲರೈಸ್ಡ್ ಆಯ್ತಲ್ಲ ಅದು. ಅವ್ರು
ಅವ್ರ ಇದು ಫುಲ್ ದೇವ್ರ ಮನುಷ್ಯ. ನೋ ಬೆಟ್ಟಿಂಗ್, ನೋ ಆಲ್ಕೋಹಾಲ್, ನೋ ಸಿಗರೇಟ್, ನೋ ಗರ್ಲ್ಸ್. ನಾನು ಮನುಷ್ಯನೇ, ಅವ್ರದ್ದು ರಕ್ತ ಕುದಿತೈತಿ. ಗರ್ಲ್ಸ್ ವಿಷಯಕ್ಕೆ ಒಂದ್ ಸ್ವಲ್ಪ ಬೆಟರ್ ಆಗ್ತೀನಿ ಅಂತಾರ. ಏನು ಯಾವ್ದನ್ನ ನಾವು ಸಮಾಜಕ್ಕೆ ತೋರಿಸ್ಬೋದು ಅಥವಾ ತೋರಿಸ್ಬಾರ್ದು. ಇನ್ಫ್ಲೂಯೆನ್ಸರ್ ಅಂತ ನಾವು ಆಗಿದೀವಿ, ಏನ್ ಇನ್ಫ್ಲೂಯೆನ್ಸ್ ಮಾಡ್ಬೇಕು, ಏನ್ ಮಾಡಬಾರ್ದು ಅದೊಂದು ಗೊತ್ತಿದೆ. ಇದ ಒಂದ್ ಮೂರುವರೆ ವರ್ಷದಿಂದ ನಮ್ಮನ್ನೇನ ನೋಡಿದ್ರ ಅಂದ್ರೆ ಅವ್ರು ನಮ್ಮನ್ನ ಏಟ್ ಮಾಡ್ತಿದ್ರು. ಬೈ ರಮ್ಮಿನ ತುರ್ಯಾಡಿ ಸಪೋರ್ಟ್ ಮಾಡ $2,000 ರಮ್ಮಿ ಮಾಡೋ ರೊಕ್ಕನೇ ಇಲ್ಲ, ರೊಕ್ಕ ಇರಲಿಲ್ಲ ಅವಾಗ. ಈಗ ನಾ ಸಮಾಜಕ್ಕೆ ಪಾಠ ಹೇಳ್ಬೇಕಂದ್ರೆ ಬದುಕ್ಬೇಕಾ, ಅದಕ್ಕೆ ರೊಕ್ಕ ಆದ್ರೂ ಬೇಕಾ. ರಮ್ಮಿ ಬಂದಿದ್ರು. ಇವ್ರು ಆಕ್ಚುಲಿ ಬೆಸ್ಟ್ ಎನ್ವೈರ್ಮೆಂಟ್ ಇದು. ಒಬ್ರು ಮಾಡ್ಯಾರ, ಅವ್ರಿಗೆ ಅದ್ರ ಬಗ್ಗೆ ಗೊತ್ತೈತಿ. ಅಂದ್ರೆ ನಿಮಗೆ ಆ ಟೈಮಲ್ಲಿ ಇದ್ರ ದುಷ್ಪರಿಣಾಮ ಗೊತ್ತಿತ್ತ? ಅಂದ್ರೆ ಗೊತ್ತಿತ್ತು ಬ್ರೋ. ಆದ್ರೆ ಏನಂದ್ರೆ ನಾವು ಹೇಳಿದ್ವಿ ಮುಂದೊಂದು ವಿಡಿಯೋ ಬರ್ತೈತೆ, ಸ್ಕಿಪ್ ಬ್ಲಾಗ್ಗಳಿಗೆ ಹೆಂಗೆ ಹೇಳಿದ್ರೆ ಮುಂದೊಂದು ವಿಡಿಯೋ ಬರ್ತೈತೆ, ಸ್ಕಿಪ್ ಮಾಡೋದು ಮಾಡ್ರಿ ಅಂತ ಹೇಳಿ ಮುಂದದು ಬರ್ತಿತ್ತು. ಈಗ ನಿರ್ಣಯ ಏನಿದೆ? ಈಗ ಮಾಡಂಗಿಲ್ಲ ಬ್ರೋ, ಮಾಡೋದೇ ಇಲ್ಲ ಸಾಕಲ್ಲ. ಬದಲಾವಣೆ ಅಧ್ಯಾಯ ಹೊಸ ಅಧ್ಯಾಯ. ಈಗ ಎದಕ್ ಮಾಡಂಗಿಲ್ಲ? ಆದ್ರೆ ಬೈ ಒಂದ್ ನಮ್ಮನ್ನ ನೋಡಿ ಮಾಡೋರು ಅದಾರಲ್ಲ ಭಾಳ ಜನ, ನಾವು ಹೇಳಿದ್ದನ್ನು ಕೇಳೋರು ಅದಾರ, ಹಂಗಾಗಿ ಮಾಡಂಗಿಲ್ಲ ಬ್ರೋ. ಅಪ್ಪಿತಪ್ಪಿ ನನ್ನ ಜೀವಕ್ಕೆ ಏನಾದರೂ ಭಾಳ ತ್ರಾಸ ಆತಂದ್ರೆ ಅವಾಗ ಹೇಳಿ ಮಾಡ್ತೀನಿ, ಬೈ ಮುಂದೊಂದು ವಿಡಿಯೋ ಬರೋದೈತಿ, ಸ್ಕಿಪ್ ಮಾಡ್ರಿ, ನನಗೆ ರೊಕ್ಕ ಬೇಕಾಗ್ಯಾವ ಅಷ್ಟೇ, ನೀವು ಮಾತ್ರ ಮಾಡಬೇಡ್ರಿ ಅಂತ ಹೇಳೇ ಮಾಡ್ತೀನಿ ನಾನು. ಅವಾಗ ನಿಮ್ಗೊಂದು ಫೋನ್ ಬರುತ್ತೆ, ಕಿತಾಡಿ ಕಿರಣ್ ಎಂತ ಜಾಗಕ್ಕೆ ಕರ್ಕೊಂಡು. ಇಲ್ಲ ಬೈ, ಜನಕ್ಕೆ ಹೇಳಿ ಮಾಡ ಅಂತೀನಿ, ಬೈ ಮುಂದೆ ಒಂದು ವೇಸ್ಟ್ ಐತಿ, ಸ್ಕಿಪ್ ಇಟ್. ಮತ್ತೆ ಇನ್ನೊಂದು ಹೆಂಗೈತೆ ಬ್ರೋ, ಅವಾಗ ರೊಕ್ಕನೂ ಇರಲಿಲ್ಲ, ಮತ್ತೆ ನಮ್ಗೆ ಚಾಯ್ಸು ಇರಲಿಲ್ಲ. ಪ್ರಮೋಷನ್ ಅದು ಲಾಕ್ಡೌನ್ ಇತ್ತದ. ಇಲ್ಲ ಹಾಕಲಿ, ನಾನೇನು ಬೇಜಾರು ಇಲ್ಲ ಬೈ, ಅದು ನನಗೆ ಕತ್ಲು ಭಾಳ ಅವಾಗ ಆಪ್ಷನ್ ಇರಲಿಲ್ಲ ಅದು ಹಿಂಗೆ ಏನೋ, ಅದಕ್ಕೆ ನಾವು ತಗೋಬೇಕಾಗತ್ತೆ. ಈಗ ನಮ್ಮ ಕೂಡ ಆಪ್ಷನ್ಸ್ ಐತಿ, ಸೊ ನಾವು ಅದು ಮಾಡಂಗಿಲ್ಲ. ಈ ನಮ್ಗೆ ಅವಾಗ ಮಾಡ್ಬೇಕಂತ ಇರಲಿಲ್ಲ, ಆದ್ರೂ ನಮ್ಗೆ ಅವಾಗ ಬರ ಅಂತಿದ್ದು ಪ್ರಮೋಷನ್ ಅದೊಂದೇ ಇತ್ತು, ಹಂಗಾಗ್ಬಿಟ್ಟಿತ್ತು. ಅವ್ರದ್ದೊಂದು ಒಂದು ಟೆನ್ಯೂರ್ ಇದೆ ಅವ್ರದ್ದು ಯಾವ ಥರ ಅಂತಂದರೆ, ಬಂದರೆ ಆಲಿಕಲ್ ಮಳೆ, ಎಲ್ಲ ಕಡೆ ಎಸಿತಾರೆ. ನೀವು ಕ್ರಿಯೇಟರೋ ಅಲ್ವೋ ನಮಗೆ ಗೊತ್ತಿಲ್ಲ, ಒಟ್ಟು ನಮ್ಮದು ಜನ ನೋಡೋ ಕಡೆ ಎಲ್ಲ ಸಿಗಬೇಕು. ಇಷ್ಟು ದಿನ ಕ್ರಿಯೇಟರ್ಸ್ಗಳ ಜೊತೆ ಮಾಡ್ತಾಯಿದ್ರು. ಈಗ ಇನ್ನೊಂದೆರ ಶುರುವಾಗಿದೆ, ನೀವು ನೋಡಿ ಬಸ್ಗಳಲ್ಲಿ, ಎಲ್ಲ ಅದ್ರ ಮೇಲೆಲ್ಲ ಹಚ್ಚಿರ್ತಾರ, ಮೆಟ್ರೋಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಸಿಟಿ ಬೋರ್ಡ್ಗಳಲ್ಲಿ ಈಗ ಅಲ್ಲಿ ಟಾರ್ಗೆಟ್ ಆಗಿದೆ. ಸೊ ಹಂಗಾಗಿ ಈಗ ಕ್ರಿಯೇಟರ್ಸ್ ಜಾಸ್ತಿ ಇನ್ವೆಸ್ಟ್ ಮಾಡೋರು ಇಲ್ಲ, ಯಾಕಂದ್ರೆ ಈಗ ಎಷ್ಟೊಂದು ಜನನು ಅದನ್ನ ಮಾಡಕ್ ಅಂತಾರ. ಇಲ್ಲ ಆಕ್ಚುಲಿ ಒಂದ್ ಟೈಮ್ದಾಗ ನಾನು ಅದೇ ಅಂತಿದ್ದೆ, 2019 ನಾನು ಮಾಡಿ ಮುಕ್ಕುಳರಂಗ್ ಬೈಸ್ಕೊಂಡೆ. ನಮ್ಗೆ ಬೈ ಅದೇನ್ ನಡಕ್ ಬರ್ತಿತ್ತು ಬ್ರೋ, ರಮ್ಮಿದೆಲ್ಲ ಮಾಡ್ಬೇಡ್ರಿ, ಬೇರೆ ರೊಕ್ಕ ಬೇಕಾಗ ಕೊಡ್ತೀನಿ ಅಂದ್ವಿ, ಬಟ್ ನನ್ನ ತಲೆ ಒಳಗೆ ಹೆಂಗ್ ಬಂತಂದ್ರೆ, ಈಗ ರೀಸೆಂಟ್ ಆಗು ಆಗೈತಿ, ಫೈನಾನ್ಷಿಯಲಿ ಇತ್ತಂದ್ರು ಬೆಟ್ಟಿಂಗ್ ಮಾಡಕ್ ಭಾಳ ಯೋಚನೆ ಮಾಡ್ತೇನೆ. ಯಾಕಂದ್ರೆ ಈಗ ಆಡಿಯನ್ಸ್ ಏನ್ ಬಿಲ್ಟ್ ಆಗೈತಲ್ಲ, ಒನ್ ಟೈಮ್ ಅದನ್ನ ರೊಕ್ಕ ಇಲ್ಲ ಅಂತ ಮಾಡಿಬಿಟ್ಟೆ ಅಂದ್ರೆ ಸಾಲ ಮಾಡ್ಕೋಬೋದು, ಇನ್ನ ಬೆಟರ್. ನಾ ಅದನ್ನೇನು ಮಾಡಿಬಿಟ್ಟೆ ಅಂದ್ರೆ ನನ್ನ ಚಾನಲ್ ಏನಿದೆ ಲೆಗಸಿ ಕ್ರಿಯೇಟ್ ಮಾಡಲ್ಲ, ಕರೆಕ್ಟ್ ಡಿಸ್ಟ್ರಾಯ್ ಮಾಡ್ಕೊಂಡ್ಬಿಡ್ತೇನೆ ಒಂದು ಹೊಡೆದ. ನಾವು ವಾಪಸ್ ಕಂಬ್ಯಾಕ್ ಮಾಡೋಕ್ಕಾಗಂಗಿಲ್ಲ ಅಂತ ಹೊಡೆದ. ಕರ್ಮ ಇದು ಪಕ್ಕ 100% ಕರ್ಮದ ಕೆಲಸ. ಲಾ ಫುಲ್ಲಿ ಇದು ಲೀಗಲ್ಲೇ ಇದೆ. ಹೌದು, ಲಾ ಏನು ಹೇಳುತ್ತೋ ಅದ್ರ ಪ್ರಕಾರ ಹೋಗೋದಾದ್ರೆ ಲೀಗಲ್ ಇದೆ. ನಿಮಗೆ ಬೆಟ್ಟಿಂಗ್ ಆ್ಯಪ್ಸಲ್ಲೂ 2 ಥರ ಇದೆ, ಲೀಗಲ್ ಬೆಟ್ಟಿಂಗ್ ಆ್ಯಪ್ಸ್, ಇಲ್ಲೀಗಲ್ ಬೆಟ್ಟಿಂಗ್ ಆ್ಯಪ್ಸ್. ಸೊ ಲೀಗಲ್ ಬೆಟ್ಟಿಂಗ್ ಆ್ಯಪ್ಸ್ ಯಾವುದು ಅಂತಂದರೆ, ಸರ್ಕಾರಕ್ಕೆ ಇಂತಿಷ್ಟು ಟ್ಯಾಕ್ಸ್ ಅಂತ ಕಟ್ಟಿ ಅದು ಕಾನೂನುಬದ್ಧವಾಗಿ ಮಾಡ್ಕೊಂಬರೋ ಆ್ಯಪ್ಗಳು ಬೇರೆ, ಇಲ್ಲೀಗಲ್ ಬೆಟ್ಟಿಂಗ್ ಆ್ಯಪ್ ಬೇರೆ. ನೀವು ರೀಸೆಂಟ್ಲಿ ಮಹಾದೇವ್ ಬೆಟ್ಟಿಂಗ್ ಆ್ಯಪ್ ಅಂತ ಕೇಳಿದ್ರಿ, ಮಹಾದೇವ್ ಆಯ್ತು, ಆಮೇಲೆ ಇನ್ನೊಂದು ಯಾವ್ದು ಎರಾ ಬೆಟ್ ಅಂತ ಏನೋ ಒಂದು, ಆಮೇಲೆ ಲೋಟಸ್ ಅಂತ ಬರ್ತೈತೆ, ಲೋಟಸ್ 360, ಅವೆಲ್ಲ ಇಲ್ಲೀಗಲ್ ಬೆಟ್ಟಿಂಗ್ ಆ್ಯಪ್ಸ್. ನಿಮಗೆ ಮೊದಲು ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧ ಮಾಡಬೇಕು ಅಂತಂದ್ರೆ ಯುದ್ಧ ಸಾರ್ಕೊಂಡು ಬರ್ತಾ ಇದ್ರು. ಈಗ ಅವು ಮೈತ್ರಿ ಈ ಕೂಟದಲ್ಲಿ ಆಗಲ್ಲ, ಯಾಕೆಂತಂದ್ರೆ ಒಬ್ರಿಗೊಬ್ರು ಅಬ್ಜೆಕ್ಷನ್ ಮಾಡ್ತಾರೆ, ಒಂದ್ ದೇಶದ ಪರ ಇನ್ನೊಬ್ರು ನಿಂತ್ಕೊಂತಾರೆ. ಈಗ RP ಪರ ಎಲ್ಲ ನಿಂತಿದಾರಲ್ಲ ಆ ಥರ. ಸೊ ಈಗ RP ಮೇಲೆ ಯುದ್ಧ ಮಾಡಬೇಕು ಅಂತಂದ್ರೆ ಬೇರೆ ರೀತಿ ಯೋಚನೆ ಮಾಡಬೇಕು. ಸೊ ಈಗ ಶತ್ರು ರಾಷ್ಟ್ರಗಳು ಏನ್ ಮಾಡ್ತಾ ಇದಾವೆ ಅಂತಂದ್ರೆ, ಇಲ್ಲಿ ದುಡ್ಡನ್ನ ದೋಚಬೇಕು ಅಂತಂದ್ರೆ ಬೆಟರ್ ಆಪ್ಷನ್ ಯಾವುದು ಅಂತಂದ್ರೆ ಬೆಟ್ಟಿಂಗ್. ಯಾಕಂತಂದ್ರೆ ಈಗ ಆಲ್ರೆಡಿ ಜನಕ್ಕೆ ಅದು ಗೀಳು ಹಪ್ಸ್ಬಿಟ್ಟಿದ್ದಾರೆ. ಈಗ ನೀವು IPL ನೋಡ್ಬೋದು, IPL ಫುಲ್ ಅದೇ ಇದೆ, ರಮೇಶ್ ಸರ್ಕಲ್ ಎಂತೆಂಥ ಗೌರವಾನ್ವಿತ ಪುರಸ್ಕೃತಗಳನ್ನ ತಡ್ಕೊಂಡಂತ ನಮ್ಮ ಪ್ಲೇಯರ್ಸ್ಗಳೇ ಜೈ ಜೈ ಅಂತ ಇದ್ದಾರೆ. ಸೊ ಈಗ ಏನ್ ಮಾಡ್ತಾರೆ, ಈಗ ಚೈನಾ ಆಗಿರ್ಬೋದು, ಬೇರೆ ದೇಶಗಳು ಇಲ್ಲಿ ಇನ್ವೆಸ್ಟರ್ಗಳನ್ನ ಹಿಡಿದು ಇಲ್ಲೀಗಲ್ ಆಗಿ ಆ್ಯಪ್ಗಳನ್ನ ಕ್ರಿಯೇಟ್ ಮಾಡಿ ಬಿಡ್ತಾರೆ. ಅವರು ಬೆಟ್ಟಿಂಗ್ ಇದರಲ್ಲಿ ಟ್ಯಾಕ್ಸು ಕಟ್ಟಲ್ಲ, ಏನು ಕಟ್ಟಲ್ಲ, ನಮ್ಮ ದುಡ್ಡನ್ನ ಹಂಗೆ ತಗೊಂಡು ಹೋಗ್ತಾರೆ. ಸೊ ಇದು ಡಿಫ್ರೆನ್ಸ್. ಆದ್ರೆ ನೀವು ಹೇಳಿದ್ರಲ್ಲ ಯಾವುದೋ ಒಂದು ರಿಯಲ್ ಸ್ಟೋರಿ, ನಿಮ್ಗೆ ಒಬ್ಬರು ಮೀಟ್ ಆಗಿದ್ದೀರ ಇದ್ರ ಬಗ್ಗೆ?
ಅಂದ್ರೆ ಯಾರೋ ಎಕ್ಸ್ಪೀರಿಯನ್ಸ್ ಆಗ್ಯಾರ ಹಿಂಗೆ ರೊಕ್ಕ ನನಗೆ ಯಾರೂ ಅಲ್ಲ, ಇದ್ರ ಬಗ್ಗೆನೇ ಮಾಡ್ತಿರೋದ್ರಿಂದ ಹೆಚ್ಚು ಕಡಿಮೆ DMsಗಳು ಸಿಕ್ಕಾಬಟ್ಟೆ ಬರ್ತವೆ. ಇವ್ರಿಗೂ ತೋರಿಸಿದ್ದೀನಿ ಅದನ್ನ. ಸೂಸೈಡ್ ಆಗಂಥದ್ದು ಮಿನಿಮಮ್ ಇಲ್ಲ ಅಂತಂದ್ರು ತಿಂಗಳಿಗೆ 1-2 ಬಂದೇ ಬರ್ತವೆ ನನಗೆ. ಬಂದೇ ಬರ್ತವೆ ಬ್ರೋ. ಈ ಥರ ನನ್ನ ತಮ್ಮ ಸತ್ತೋದ ಬೆಟ್ಟಿಂಗ್ ಆ್ಯಪ್ಸ್ ಆಡಿ, ಬೆಟ್ಟಿಂಗಲ್ಲಿ ಇವನು ಸತ್ತೋದ ಅವ್ನು ಸತ್ತೋದ ಅಂತ. ಕೋವಿಡ್ ಟೈಮಲ್ಲಿ ನನಗಿದು ಕೋವಿಡ್ ಟೈಮಿಂದ ಬಂದಿದ್ದ. ಆಗ ನಾನು ಕ್ರಿಯೇಟರ್ ಎಲ್ಲ ಏನಿಲ್ಲ. ಆಗೊಂದು ರಿಯಲ್ ಸ್ಟೋರಿ. ಈ ಆನ್ಲೈನಲ್ಲಿ ಮಗಳಿಗೆ ಕ್ಲಾಸಸ್ ಇತ್ತು ಅಂತೇಳಿ ಅಪ್ಪ ಕೊಟ್ಟಿರೋದು. ಅಪ್ಪ ಎಸ್ ಐ ಆ ಟೈಮಲ್ಲಿ ಮೊಬೈಲ್ ತಗೊಂಡು ಹೋಗ್ತಿರ್ಲಿಲ್ಲ, ಮಗಳಿಗೆ ಕೊಟ್ಟು ಹೋಗಿದ್ದಾರೆ. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ಮಗಳಿಗೆ ಕೊಟ್ಟಿರೋದು. ATM ಸಹಿತ ಅಲ್ಲೇ ಇದ್ದಿದ್ದು. ಅಯ್ಯೋ, ಅರ್ಥ ಆಯ್ತಾ? ನಿಮ್ಗೀಗ ಮೆಸೇಜ್ ಬಂದ್ರೂ ಡಿಟೆಕ್ಟ್ ಆಗೋ ಮೆಸೇಜ್ ಬಂದರೆ ಸೀದಾ ಎಲ್ಲಿಗೆ ಹೋಗುತ್ತೆ? ರಿಜಿಸ್ಟರ್ ನಂಬರ್ಗೆ ಹೋಗುತ್ತೆ. ಆ ಹುಡುಗಿ ರಿಜಿಸ್ಟರ್ ನಂಬರ್ಗೆ ಬಂದಿರೋ ಡೆಬಿಟ್ನ ಡೆಲೀಟ್ ಮಾಡಿರೋದು. ಕ್ರೆಡಿಟ್ ಆಗುತ್ತಲ್ಲ, ಡೆಬಿಟ್ ಆಗುತ್ತಲ್ಲ, ಅದನ್ನೆಲ್ಲ ಡೆಲೀಟ್ ಮಾಡಿರೋದು. ಅವ್ರ ಅಪ್ಪಂಗೆ ಗೊತ್ತೇ ಆಗಿಲ್ಲ. ಕೊನೆಗೆ ಆ ಹುಡುಗಿ ಸೋತಿರೋದು ಎಷ್ಟು ಹೇಳಿ? 9.5 ಲಕ್ಷ. ಸೊ ಡಿಫರೆನ್ಸ್ ಹೇಳ್ತಾರೆ. ಇದಾ 2019 ಯಾವ್ದು ಇದು ಆ್ಯಪ್ ಮಾಹಿತಿ ಇಲ್ಲ. ಬಟ್ ವಿಚಾರ ನನಗೆ ಅಂದ್ರೆ ಕೆಲವೊಂದು ಸೋರ್ಸ್ ಇದೆ, ನನಗೆ ಆದಂತ ಒಂದು ಸೋರ್ಸ್ ಇದೆ, ಅದ್ರ ಮುಖಾಂತರ. ಬಟ್ ಇದೆಲ್ಲೂ ಹೊರಗಡೆ ನ್ಯೂಸ್ ಬಂದಿಲ್ಲ. ಯಾಕೆ ಅಂತಂದ್ರೆ ಅವ್ರದ್ದು ರೆಪ್ಯುಟೇಷನ್ ಪ್ರಾಬ್ಲಮ್ ಹಂಗಾಗತ್ತೆ. ಇದನ್ನೇನೆ ಕೇಳ್ತಾ ಇದೀನಿ ಅಂತಂದ್ರೆ ಕೆಲವೊಬ್ರು ನನಗೆ DM ಆಗ್ಬಿಟ್ಟು ಡಿಫ್ರೆನ್ಸ್ ಕೇಳ್ತಾರೆ. ಹಂಗಾದ್ರೆ ಈ ಕ್ಲಬ್ಗಳೆಲ್ಲ ಇದೆಯಲ್ಲ ಅದ್ರಲ್ಲಿ ಹೋಗಿ ಮಾಡು, ಅದನ್ನ ಇದು ಮಾಡೋಕ್ಕಾಗಲ್ವಾ ಅಂತ. ಸೊ ಚಾನ್ಸಸ್, ಪ್ರೊಬಬಿಲಿಟಿ ಅನ್ನೋದು ಇದೆಯಲ್ಲ, ನಿಮಗೆ ಇದರಲ್ಲಿ ಹೆಣ್ಮಗು ಹೋಗೋ ಪ್ರೊಬಬಿಲಿಟಿ ಜಾಸ್ತಿನಾ, ಇದರಲ್ಲಿ ಹೋಗೋದು ಜಾಸ್ತಿನಾ? ಈಸಿ ಆಕ್ಸೆಸ್ ಎಲ್ಲಿ ಯಾವ್ದೈತೆ? ಮನ್ಯಾಗ ಕುಂತಲ್ಲೇ ಇರು, ಎಲ್ಲರ ಕಡೆ ಮೊಬೈಲ್ ಮೇನ್ ಬರೋದು. ನೀನು ಕ್ಲಬ್ಬಿಗೆ ಹೋಗ್ಬೇಕಂದ್ರೆ ಹೆದರ್ತಾರ ಜನ. ಎಷ್ಟೊಂದು ಜನ ಥಿಂಕ್ ಮಾಡ್ತಾರ, ಹೆಣ್ಮಕ್ಳು ಹೋಗಂಗಿಲ್ಲ, ಸಣ್ಣ ಹುಡುಗರು ಹೋಗಂಗಿಲ್ಲ, ಮುದುಕರು ಭಾಳ ಮುದುಕರು ಕಡಿಮೆ ಹೋಗ್ತಾರೆ. ಇದು ಯಾರು ಬೈ? ಆ ಹೆಣ್ಮಕ್ಳು ಗೆದ್ದೇನಂತ ಒಂದು ಬಂದಿತ್ತು. ನಾನು ಯಾವ್ದದು ಮಲಾಡ್ಸೇವು 1 ಕರೋಡ್ ಜೀತಿ ಅಡಿಗೆ ಮಾಡು ಇಲ್ಲ ಅಂತವೆಲ್ಲ ಬರ್ತಾವ. ಅದು ಈಸಿ ಆಗ್ತೈತಿ. ಎಂತ ಅಸಹ್ಯ ಅಂದ್ರೆ ಒಂದು ಅಜ್ಜಿ ಬಂದು ಹೇಳ್ತಾಳೆ, ಅಸಹ್ಯ ಅದು. ಸಾಯ ವಯಸ್ಸಲ್ಲ ಅಜ್ಜಿ ಕೊಡೋ ಆಡ ಅದು. ಆಕಿ ಎಷ್ಟು ರೊಕ್ಕ ಕೊಟ್ಟಾರೋ ಇಷ್ಟೇ ರೀಸನ್. ಏನಿಲ್ಲ, ಸುಮ್ ಕೊಟ್ಟು ಜೈನ್ ಅನ್ಸಿರ್ತಾರೆ ಮುದುಕಿ. ನಂಗೆ ಇನ್ನೊಂದು ಗೊತ್ತು ಫ್ಯಾಕ್ಟ್. RPಗೆ 2,000 ಸಬ್ಸ್ಕ್ರೈಬರ್ಸ್ ಇದ್ರಂತ. ಅವಾಗ ಅವ್ರ ಪ್ರಿನ್ಸಿಪಲ್ ಕಡೆ ಹೋಗಿ ಅವ್ನು ಸೈನ್ ತೊಗೊಂಡಿದ್ದ ಅಂತ. ಅಂದ್ರೆ ನಂಗೆ ನಾ ಕಾಲೇಜಿಗೆ ಬರಂಗಿಲ್ಲ, ಇನ್ಮೇಲೆ ನಾನು ಸ್ಟ್ರೀಮ್ ಮಾಡ್ಬೇಕಂತ ಹೇಳಿ. ಹೌದಾ? ನಾನು 2,000 ಸಬ್ಸ್ಕ್ರೈಬರ್ ಆದ್ವೆ, ನಂಗೆ ಎಲ್ಲದ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ನಮ್ಮ ಒಬ್ಬರಂಗೆ ದೊಡ್ಡ ಬೆಳೆದ್ಬಿಡ್ತಾನೆ ಅಂತಂದ್ರೆ ನನಗೆ ಹೆಂಗೆ ಹೇಳ. ನಾನು ಏನು ಮಾಡಿದ್ವಿ, ನಾನು ಆಕಾಶ ಆದರ್ಶ ಸ್ವರೂಪ್ ಅನ್ನೋರು ನಮ್ಗೆ ಕ್ಲಾಸ್ ಬಂಕ್ ಮಾಡಕ್ಕೆ ಒಂದು ಹಂಗೆ ಏನೋ ರೀಸನ್ ಬೇಕಾಗಿತ್ತು. ಒಂದೇ ಲೆಟ್ರ್ ಬರೆದ್ವಿ, ಮ್ಯಾಮ್ ವಿ ಆರ್ ಡೂಯಿಂಗ್ ಅ ಯೂಟ್ಯೂಬ್ ಆ್ಯಂಡ್ ವಿ ನೀಡ್ ಅ ಕ್ಲಾಸಸ್ ಬಂಕ್, ಅಂದರೆ ಬಂಕ್ ಅಲ್ಲ ಲೀವ್ಸ್ ಬೇಕು ನಮ್ಗೆ ಅಂತಂದು. ಪ್ರಿನ್ಸಿಪಲ್ ಲಿಟ್ರಲಿ ಸೈನ್ ಮಾಡಿದ್ರೆ, ಅದ್ರ ಜೊತೆ ಎಲ್ಲ ಟೀಚರ್ ಸೈನ್ ಮಾಡಿಕೊಟ್ಟಿದ್ರು, ಲೆಕ್ಚರರ್ಸ್. ಆ ಟೈಮ್ದಾಗ ಆ ಮ್ಯಾಮ್ ಅವತ್ತು ಸಪೋರ್ಟ್ ಮಾಡ್ಯಾರ ಅಂತ ಇವತ್ತಿಲ್ಲ. ಅದೇನ ನನಗೆ ಅವ್ರು ಹೆಂಗೆ ಬಿಟ್ಬಿಟ್ಟಿದ್ರು ಅಂದ್ರೆ ನಾನು ಯಾವಾಗ ಬೇಕಾ ಸ್ಟ್ರೀಮ್ ಮಾಡ್ತಿದ್ದೆ ಹೋಗಿ. ನನಗೆ ಬೈತಿದ್ರೆ ಟೀಚರ್ ಲೆಕ್ಚರರ್ ಸ್ವಲ್ಪ ಜನ ಬೈದ್ರೆ, ಬಟ್ ನಾ ತಲೆಗೆ ಹಚ್ಚಿಲ್ಲ. ಅಲ್ಲ ಆಮೇಲೆ ಅವ್ರಿಗೂ ಗೊತ್ತಾಗಿರ್ಬೇಕು. ಆಮ್ಯಾಗ ಓದೋದ್ರೊಳಗೆ ಅಂತಿಲ್ಲ. ಆ ಕಾಲೇಜ್ ಒಳಗೆ KLE BCA ಏನು ಮಾಡ್ಯಾನಿಲ್ಲ ನಾ, ನನಗೆ ಭಾಳ ಅಂದ್ರೆ ಭಾಳ ಕಾನ್ಫಿಡೆನ್ಸ್ ಕೊಟ್ರ ಅವ್ರು. ನನಗದ ಸ್ಟೇಜ್ ಮೇಲೆ ಬಂದು ಮಾತಾಡೋದು, ಇವೆಂಟ್ಸ್ ಮಾಡೋದು, ಅಲ್ಲೇ ಸ್ವಲ್ಪ ಸಿದ್ದು ಸರ್ ಅಂತಿದ್ರೆ, ಜ್ಯೋತಿ ಮ್ಯಾಮ್ ನಮ್ಮ ಪ್ರಿನ್ಸಿಪಲ್, ಆಮ್ಯಾಗ ಇವರೆಲ್ಲ ನಂಗೆ ಹೆವಿ ಬೂಸ್ಟ್ ಮಾಡ್ತಿದ್ವಿ ಅವಾಗಲ್ಲ. ನಾನು ಒಟ್ಟ ಮಾಡ್ತಿದ್ದಿಲ್ಲ. ಒನ್ ಟೈಪ್ ನನಗೆ ಕ್ರೌಡ್ ನೋಡಿದ್ರು ಬಂದು ಮುಂದೆ ನಿಂತು ಮಾಡಂಗಿಲ್ಲ, ಓಡ್ ಹೋಗ್ಬಿಡ್ತಿದ್ದೆ. ಬಟ್ BCA KLE ಬಂದಾಗ ನನ್ನ ಫ್ರೆಂಡ್ಸ್ ಏನಿದ್ರೆ ಅವ್ರು 4 ಜನ, ಆಮ್ಯಾಗ ಅದು ಆ ಕಾಲೇಜ್ ಎನ್ವೈರ್ಮೆಂಟ್ ಅದು ಹೆವಿ ಬೂಸ್ಟ್ ಮಾಡಿಸ್ತು ನನಗೆ. ಅದು ಅಲ್ಲಿ ಏನು ಕಾನ್ಫಿಡೆನ್ಸ್ ಬಂತಲ್ಲ, ಅದ ಒಂದು ಸ್ಟ್ರೀಮರ್ ಆಗಕ್ಕೆ ನನಗೆ ಭಾಳ ಹೆಲ್ಪ್ ಮಾಡಿದ್ದು, ಯೂಟ್ಯೂಬರ್ ಆಗಕ್ಕೆ. ಇಲ್ಲಿ ಇಷ್ಟು ಜನದ ಮುಂದೆ ಮಾತಾಡ ಅಂತೇನಂದ್ರೆ ಕ್ಯಾಮ್ರಾ ಮುಂದೆ ಇನ್ನೂ ಈಸಿ ಆಗ್ಬಿಡುತ್ತೆ ನನಗೆ ಮಾತಾಡೋದು. ಸೊ KLE BCA ಭಾಳ ಚಲೋ ರೋಲ್ ಪ್ಲೇ ಮಾಡೈತೆ ನನ್ನ ಲೈಫ್ದಾಗ. ರೋಲ್ ಪ್ಲೇ ಅಂದ್ರೆ ವೆರಿ ಗುಡ್ ರೋಲ್ ಪ್ಲೇ. ಆ್ಯಂಡ್ ಆ ರೋಲ್ ಪ್ಲೇ ವರ್ಕ್ ಆಗೈತೆ ಸ್ಯಾಟಿಸ್ಫೈಡ್, ಭಾಳ ಸ್ಯಾಟಿಸ್ಫೈ ಆಗ್ಯದ. ಅದು ಒನ್ ಆಫ್ ದ ಬೆಸ್ಟ್ ಕಾಲೇಜಸ್ನ ಇದನ್ನ ಜಾನಾಗಿದೆ, ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ. ನೀ ಈಗ ಒಂದು ಕಾಲೇಜ್ ಮುಂದೆ ಹೋಗ್ಬೇಕಾದ್ರೆ ನಮಸ್ಕಾರ ಯಾರು ಕೇರ್ ಮಾಡಂಗಿಲ್ಲ. ಇದು ಒಂದು ಸೀನ್ ಆಗಿತ್ತು, ಹಿಂಗೂ ಆಗಿತ್ತು. ಓಕೆ, ಹಿಂಗೆ ಇದು ಹೇಳ್ತೇನೆ ಅಂತಂದ್ರೆ ಒನ್ ಟೈಮ್ ನನಗೆ 30-40 ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ರು. ಮುಗೀತ ಅದೇ ಆ ಕಾಲೇಜಾಗ ಇದ್ದಾಗ ಇತ್ತು ನನಗೆ 30 ಸಾವಿರನೇ ಇದ್ರೆ. ಅವಾಗ ಒಂದು ಫಂಕ್ಷನ್ ನಡೆಯ ಅಂತಿತ್ತು ಕಾಲೇಜ್ ಒಳಗೆ. ಅಲ್ಲೇ 10K ಇರೋ ಯೂಟ್ಯೂಬರ್ ಕರೆಸಿದ್ರು.
ಚೈತ್ಯ ಇಲ್ಲ 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 ಅಷ್ಟು ಇರ್ಲಿಲ್ಲ ಇರ್ಲಿಲ್ಲ ನನಗೆ. ಇಲ್ಲ ಸ್ವಲ್ಪ ಚಲೋ ಇದ್ರಿ ಯೂಟ್ಯೂಬರ್ ಅವ್ರು. ಹೆಸರು ಹೇಳ ನೆನಪ ಇಲ್ಲ. ಇಲ್ಲ ಹೆಸರು ಗೊತ್ತೈತೆ ಅವ್ರಿಗೆ. ಇಲ್ಲೇ ಹುಬ್ಳಿದವ್ರೆ. ಅವ್ರ ಕಾಲೇಜ್ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಕರೆಸಿದ್ರೆ ನಾನು ಹಿಂದೆ ನಿಂತಿದ್ದೆ ಆ ಫಂಕ್ಷನ್ದಾಗ. ಇನ್ನೂ ನೆನಪೈತಿ, ನಾನು ಹಿಂದೆ ನನ್ನ ಫ್ರೆಂಡ್ಸ್ಗಳ ಜೊತೆ ಹಿಂಗೆ ನಿಂತಿದ್ದೆ. ಅಲ್ಲ 30,000 ಸಬ್ಸ್ಕ್ರೈಬರ್ ಇದ್ದ ಸ್ಟೂಡೆಂಟ್ ಅದೇ ನನಗೆ ಅವ್ರ ಕರೆ ಸನ್ಮಾನ ಎಲ್ಲ ಮಾಡಿಬಿಟ್ರೆ ನಾನು ಮಕ ನೋಡತ್ತೀರಿ ಬೈ. ನಾನು ಮೊಬೈಲ್ ಯೂಟ್ಯೂಬ್ ತೆಗೆದಲ್ಲ, ಇವ್ರಕ್ಕಿಂತ ಜಾಸ್ತಿ ವ್ಯೂಸ್ ನನಗದಾವ, ಇವ್ರಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ ನನಗದಾರೆ, ಇವರು ನನಗೆ ಕರಿವಲ್ರಲ್ಲೇ ಅಂತಂದ. ನಮ್ಮ ಕಡೆ ಒಂದು ಮಾತಿದೆ, ಹಿತ್ಲು ಗಿಡ ಮದ್ದಲ್ಲ. ಈಸಿಯಾಗಿ ಅಲ್ಲೇ ಸಿಕ್ತಿರ್ತಾರಲ್ಲ ನನಗೆ. ಅವಾಗ ಗೊತ್ತಾತ್ ನನಗೆ ಇಲ್ಲಿ ರೀಚ್ ಆಗೋದಿಲ್ಲಿದೆ, ಇಡೀ ಕರ್ನಾಟಕದಾಗ ರೀಚ್ ಆಗ್ಬೇಕಂತ. ಆಮ್ಯಾಗ ಹಮ್ನ ಅವತ್ತು ಒಂದು ಇಟ್ಟಿದ್ದೆ ಹೆಜ್ಜೆ ಇನ್ನ ಹಿಂತಾಗದಿಲ್ಲ ನಾನು ಇನ್ನೂ ಆಡೋಣ ಅಂತೀನಿ. ಐ ಹೋಪ್ KLBC ಅವ್ರು ಯಾರೇ ನೋಡ ಅಂತಿದ್ರೆ ಗೆಸ್ಟ್ ಆಗಿ ಕರೆಯೋದಿದ್ರೆ ಕರೀರಿ, ಬರ್ತೇವಿ. ನಾನು ಆಕ್ಚುಲಿ ಸ್ಟೂಡೆಂಟ್ಸಿಗೆ ಇನ್ಸ್ಪೈರ್ ಮಾಡೋದು ನನಗೆ ಅಲ್ಲಿ ಹೇಳೋದೈತಿ. ಯಾಕಂದ್ರೆ ನಾವು ಒಬ್ಬ ಫೇಲಿಯರ್ ಇದ್ದು ಮಾಡಿದ್ದೈತಲ್ಲ, ಅಲ್ಲಿ ಎಷ್ಟೊಂದು ಜನ ಫೇಲಿಯರ್ಸ್ ಇರ್ತಾರೆ, ಅವ್ರಿಗೂ ಒಂದು ಐಡಿಯಾ ಬರ್ತೈತಿ ಏನು ಮಾಡ್ಬೋದು. KLBC ಒಳಗೆ ಬರೀ ಓದಿ ಅಷ್ಟೇ ಮಾಡೋದಿಲ್ಲ, ಭಾಳ ಥಿಂಗ್ಸ್ಗಳು ತೊಗೋಬೋದು ನೀವು ಅಲ್ಲಿ. ಸೊ ಇಲ್ಲಿ ಇಬ್ಬರು ಮೋಟಿವೇಶನಲ್ ಸ್ಪೀಕರ್ ಅದಾರ, ಒಬ್ರು ಕಿರಣ್ ಅವ್ರ, ಒಬ್ರು ರೆಡ್ ಪ್ಯಾರಾಸೈಟ್. ಬ್ರೋ ಇವ್ರು ಹೆಂಗ ಇವ್ರು ಬಿಡೋ ಎಲ್ಲ ಫುಲ್ ಮೋಟಿವೇಶನ್. ಅಲ್ಲಿ ಟಿಪಿಕಲ್ ಇದ್ರ ಬಂದಾರ ವ್ಲಾಗ್ ಒಳಗೆ ಬರೀ ಸೆಕ್ಸ್, ಮದ್ವಿ. ಎಲ್ಲಿ ಮಾತಾಡಿದ್ದೀನಿ ನಾನು? ಇದೇನಿದು ಯಾವ ವಿಡಿಯೋ ನನಗೆ ವ್ಲಾಗ್ ಒಳಗೆ ಅಂದ್ರೆ ಸೆಕ್ಸ್ ಅಲ್ಲ, ಒಟ್ಟು ಮದ್ವೆ ಅಂದ್ಮೇಲೆ ಅದು ಫಾಲೋಡ್ ಬೈ ಇರ್ತೈತಲ್ಲ, ಹಂಗದ ಮದ್ವೆ ಆಗಿಲ್ಲ ಬೈ, ಅದ್ರ ಬಗ್ಗೆ ಮಾತಾಡಿರ ಅಂತ ಹೇಳಿದ್ರು. ಬ್ರೋ ಅದ್ರ ನೀವು ಅದನ್ನೂ ಹೇಳಿರಿ, ಮದ್ವಿ ಏನೇ ಮದ್ವಿ ಹುಡುಗಿ ಕೊಡಂತಿಲ್ಲ ಅಂತ ಹಿಂಗೆ ಏನೋ ಟಾಪಿಕ್ ತೆಗ್ದಾರ ಅದ್ರಾಗ. ಕಂಟೆಂಟ್ ಕ್ರಿಯೇಟರ್ಸ್ ಯಾರು ಕೊಡಂಗಿಲ್ಲ ಹುಡುಗಿ, ಹೌದು ಕೊಡಂಗಿಲ್ಲ. ಅದು ಅವ್ರ ಪ್ರಕಾರ ಹೆಂಗ ನಾವು ಹುಡುಗಿನೂ ನಾವ ಕ್ರಿಯೇಟ್ ಮಾಡ್ಕೊಂತೇವೆ. ಇಲ್ಲ ಬ್ರೋ ಆಗಂಗಿಲ್ಲ, ಸ್ವಲ್ಪ ತ್ರಾಸ ಐತೆ, ಸ್ವಲ್ಪ ತ್ರಾಸ ಐತಿ ಅಲ್ಲ, ಅದಕ್ಕೂ ಅವಕಾಶ ಸಿಗ್ಬೇಕು. ಅದನ್ನಾದ್ರೂ ಮಾಡಾಕಿರ್ಬೇಕಲ್ಲ. ಇಲ್ಲ ಕೊಡಂತಿಲ್ಲ. ಆದ್ರೆ ಈಶ್ವರ್ ಈ ವಿಷಯದಾಗ ಈಶ್ವರ್ ಟಿಕ್ಟಾಕರ್ ಲೆವೆಲ್ಗೆ ಹೋಗ್ಕ ನಾವು ಲಘು ಸಿಕ್ಬಿಟ್ರ ಅವನಿಗೆಲ್ಲ. ನೀವು ಸುಮ್ಮನೆ ನೀವ ಒನ್ ಟೈಪ್ ಹಿಂದೆಲ್ಲ ಆಟಾಡ್ಕೊಂಡೆ ಈಶ್ವರ್ ಬೈಗೆ ಹಿಂಗೆಲ್ಲ ಬೆನ್ ತಟ್ಟಿ ನಿಮ್ದು ಮುಚ್ಚಿಡ್ತಿರಲ್ಲ ನೀವು. ಎಷ್ಟು ಜನ ನೋಡ ಅಂತಾರಲ್ಲ ಅವ್ರಿಗೆಲ್ಲ ಗೊತ್ತೈತೆ ಆಟಗಳಿವೆ. ನಾವ್ ಒನ್ ಟೈಪ್ ಡೈಲಿ ಬರೋ ನ್ಯೂಸ್ ಪೇಪರ್ ಇದ್ದಂಗೆ ಎಲ್ಲ ಗೊತ್ತಿರ್ತದ ನನ್ನ ಬಗ್ಗೆ. ಖರೆ ನೀವು ಓದಿದ್ದಲ್ಲ ಎಲ್ಲಿ? ನಂದಿಲ್ಲ JJ ಕಾಲೇಜ್ ಅಂತ ಹೇಳಿ. ನಾವೆಲ್ಲ KLE ಸೊಸೈಟಿ ಇದೆ. ಇಂಜಿನಿಯರಿಂಗ್ ಮಾಡಿ ಚಾಮರಾಜನಗರ. ಇಂಜಿನಿಯರಿಂಗ್ ಮಾಡಿ ಲಾ ಮಾಡಿದ್ರಿ? ಇಂಜಿನಿಯರಿಂಗ್ ಮಾಡಿ 3 ವರ್ಷ ವರ್ಕು ಮಾಡಿ. ಇಲ್ಲ ಇಲ್ಲ ನೀವು ಹೊಗಳ್ಕೋಬೇಡ್ರಿ, ನಾ ಹೊಗಳ್ತೇನೆ. ಆಕ್ಟಿಂಗ್ ಮಾಡ್ಯಾರ ಸೀರಿಯಲ್ದಾಗ. ಯಾವ್ದು? ಅಲ್ಲ ನಾ ಫಸ್ಟ್ ಹೇಳ್ತೇನೆ, ಆಮ್ಯಾಗ ಯಾವ್ದು ನಿಮ್ ಎಕ್ಸ್ಪ್ರೆಷನ್ಸ್ ಕೊಡ್ರಿ. ಕನ್ನಡ ನೋಡಿ ನಾ ಭಾಳ ಅಲ್ಲ ಎಕ್ಸ್ಪ್ರೆಷನ್ಸ್ ನಾ ಹೇಳ್ಕೊಂಡು ಹೋಗ್ತೇನೆ. ಶಾರ್ಟ್ಸ್ ಮೂವೀಸ್ ಮಾಡ್ಯಾರ, ಅಲ್ಲಿ ಆಕ್ಟಿಂಗ್ ಮಾಡ್ಯಾರ, ಸೀರಿಯಲ್ದಾಗ ಮಾಡ್ಯಾರ, ಮೋಟೋ ವ್ಲಾಗಿಂಗ್ ಮಾಡ್ಯಾರ, ಫೇಸ್ಬುಕ್, ಇನ್ಸ್ಟಾ, ಆಮೇಲೆ ಯೂಟ್ಯೂಬ್ ಒಳಗೆ ಎಲ್ಲ 100K ಫಾಲೋವರ್ಸ್ ಅದಾರ ಎಲ್ಲ ಕಡೆ, ಆಲ್ಮೋಸ್ಟ್ 300K ಟೋಟಲ್ ಆಗಿ. ಆಮ್ಯಾಗ ಲಾಂಗ್ ಇವು ದೊಡ್ಡ ದೊಡ್ಡ ಟ್ರಿಪ್ಸ್ ಇರ್ತಾವಲ್ಲ ಅವನ್ನ ಮಾಡ್ಯಾರ. ಎಷ್ಟೊಂದು ಕಡೆ ಒಟ್ಟು ಟ್ರಾವೆಲಿಂಗ್ ಆಲ್ಮೋಸ್ಟ್ ಅವೆಲ್ಲ ಮಾಡ್ಯಾರ. ಆಮೇಲೆ ಆ್ಯಕ್ಟಿಂಗು ಭಾಳ ಮಾಡ್ಯಾರ. ಇಷ್ಟೆಲ್ಲ ಮಾಡಿ ಚಾನಲ್ ಶಟ್ ಡೌನ್ ಮಾಡಲ್ಲ. ಸವಾಸ ಒಳ್ಳೆ ಟಿಪಿಕಲ್ ಅಣ್ಣ. ಅವ್ರ ಹೆಸರು ಟಿಪಿಕಲ್. ನಾನು ಆ್ಯಕ್ಚುಲಿ ಇದು ವಿಷಯ ಟಿಪಿಕಲ್ ಅವ್ರ ಹೆಸರೇನೆ ಟೈಟಲ್ದಾಗ ಇಡ್ಬೋದು ನೀವು. ಅದೇ ಕಾಣ್ತೀನಿ ನಾನು. ಒಂದು ಪರ್ಸ್ನಾಲಿಟಿನ ಬಿಲ್ಡ್ ಮಾಡ್ಬೇಕನ್ನೋದು ತಲೆಯಾಗ ಭಾಳ ಐತೆ ಅವ್ರಿಗೆ. ಅದೊಂದು ಪರ್ಸ್ನಾಲಿಟಿ, ಯುನೋ ದ ಇಂಟರ್ನೆಟ್ ಪರ್ಸ್ನಾಲಿಟಿ ಆ್ಯಂಡ್ ಪರ್ಸ್ನಲ್ ಲೈಫ್. ಸೊ ಅವ್ರ ಹೆಸರೆಲ್ಲೋ ಅದಕ್ಕೆ ಹೇಳ್ಕೊಳಂಗಿಲ್ಲ. ನಮ್ಮ ಪ್ರಕಾರ ಕಿಶೋರ್. ಹಾಂ ಏನೈತಿ ನೀವು ಏನು ಬೇಕಾದ್ ಕರೀರಿ. ಅವನು ಅವನು ನಾನು ಅಂತ ಇತ್ತಲ್ಲ, ಅದು ಆವಾಗ ಅನಶ್ಕು ಇದ್ರೊಳಗೆ ಐತಲ್ಲ ರಂಗಿತ ರಂಗ ಒಳಗ ಬರೀತ. ನಾ ಅದೇ ಇಟ್ಕೋಬೇಕಂತ ಮಾಡಿದ್ದೆ. ಇದು ಎಲ್ಲಿ ತಿಳ್ಬೇಕು ಈಗ ಟೈಪ್ 2 ಪರ್ಸನಾಲಿಟಿ ಬದುಕ ಅಂತ ಅನ್ನೋ ಹಂಗ ಇದಾದ. ಒಂದು ಟಿಪಿಕಲ್ ಕನ್ನಡಿಗ ಬೇರೆ, ಅದು ಇನ್ನೊಂದು ಲೈಫ್ ಏನೈತಲ್ಲ ಅದು ಮಿಸ್ಟೀರಿಯಸ್ ಅದ. ಆ್ಯಂಡ್ ಅವ್ರು ಮಿಸ್ಟೀರಿಯಸ್ ಆಗೇ ಇಡ್ಬೇಕಂತದಾರ. ಸೊ ಪಬ್ಲಿಕ್ ಫಿಗರ್
ಟಿಪಿಕಲ್ ಕನ್ನಡಿಗನ ಅದೇನು ಅವ್ರು ನಡೆಸೋ ಅಂತಾರ ಅದು. ಸೊ ಒಬ್ಬೊಬ್ರು ಅದನ್ನ ಮಾಡ್ತಾರಲ್ಲ, ನನಗೆ ಅನಿಸ್ತೈತೆ ಅದನ್ನ ನಾನು ಕೆಣಕಕ್ಕೆ ಹೋಗ್ಬಾರ್ದು, ಇನ್ನೊಬ್ರು ಯಾರು ಕೆಣಕಕ್ಕೆ ಹೋಗ್ಬಾರ್ದು. ಎಷ್ಟ ಕ್ಲೋಸ್ ನಿಂದು ಹೆಸರು ನಂಗೆ ಅಂದ್ರೆ ಈಗ ನಂಗೆ ತಲೆಯಾಗ ರೆಡ್ ಪರ್ಸೆಂಟ್ ಗೊತ್ತಾಯ್ತು, ನಂಗೆ ಬರಂಗಿಲ್ಲ ಒರಿಜಿನಲ್ ಹೆಸರು. ಫಾಕ್ ಇಲ್ಲೇ ಇದು ನನ್ನ ಹೆಸರು ಗೊತ್ತಿಲ್ಲ. ಬೈ ನಾನು ರೆಡ್ ಪ್ಯಾರಾಸೈಟ್ ಸ್ಪೆಲ್ಲಿಂಗ್ ಬಾ ತ್ರಾಸ ಅನಿಸ್ತು ನಂಗೆ. ರೆಡ್ ಪ್ರಜ್ವಲ್ ಅಂತ ಎರಡು ರೆಡ್ ಪ್ರಜ್ವಲ್ ಆ ಪ್ಯಾರಾಸೈಟ್ ಸ್ಪೆಲ್ಲಿಂಗ್ ಅವತ್ತು ಒಮ್ಮಕ್ಲೆ ಬಂತು. ಯಾವ ಹೋಲ್ ಬಿಡು ಪ್ರಜ್ವಲ್ ಚಲೋ ಇವ್ರ ಹೆಸರು ಕಿತ್ತಾಡಿ ಯೂಟ್ಯೂಬರ್ ಅದು ಇಟ್ಕೊಂಡು ಹೆಸರು ಅರ್ಥ ಆಕ್ಚುಲಿ ಹೇಳ್ರಿ ಬ್ರೋ, ಹೆಸರು ಅರ್ಥ ಇವ್ರ ಹೆಸರು ಅರ್ಥ ಆಕ್ಚುಲಿ ಬಾಳ ಚಂದ ಇದೆ. ಅಲ್ಲ ನೀವೇನ್ ಅನ್ಕೊಂಡಿದ್ದೀರಾ ಕಿತ್ತಾಡಿ ಅಂತ? ಕಿತ್ತಾಡೋದು ನಾನು ಹಂಗ ಅನ್ಕೊಂಡಿದ್ದೆ ಆಕ್ಚುಲಿ, ಕಿತ್ತಾಡ್ದ ಅಂತಿತ್ತು ನನಗೂ. ಆಕ್ಚುಲಿ ಇದೇ ಒಂದು ಪ್ಲಸ್ ಪಾಯಿಂಟ್ ಆಯ್ತು ನನಗೆ. ಜನ ಇವತ್ತು ಪಾಸಿಟಿವ್ ನ ಫೋಕಸ್ ಮಾಡೋದಕ್ಕಿಂತ ನೆಗೆಟಿವ್ ಫೋಕಸ್ ಮಾಡ್ತಾರೆ. ಹೆಂಗಂತ ಹೇಳಿದ್ರು ಕಿರಿಕಿರ್ತಿ ಒಂದ್ 2 ಸೆಕೆಂಡ್ ಯೋಚನೆ ಮಾಡ್ತೀರಾ, ಏನ್ ಕಿತ್ತಾಡ್ತಾನೆ ಇವನು, ಅಲ್ಲ ಏನ್ ಕಿದಾಗಿದ್ದಾನೆ ಅಂತ. ಆಕ್ಚುಲಿ ಅದಲ್ವೇ ಅಲ್ಲ. ಕಿತ್ತಾಡಿ ಅಲ್ಲ, ಅದು ಕಿತ್ತಡಿ. ಅಡಿ ಅಂದ್ರೆ ಪಾದ, ಫೂಟ್. ಕಿತ್ತು ಅಡಿ ಇಡುವವನೇ ಕಿತ್ತಡಿ. ಇಂಗ್ಲೀಷಲ್ಲಿ ಹೇಳೋದಾದ್ರೆ ಫೂಟ್ ಲಿಫ್ಟರ್. ಸೊ ಇದು ನಮ್ಮ ಚಾಮರಾಜನಗರದ ಜಾನಪದ ಗೀತೆಗಳು ಕೇಳಿದ್ದೀರಾ? ಮಾದೇಶ್ವರ ಒಂದು ಹಾಡು ಬರುತ್ತಲ್ಲ, ಕಿತ್ತಾಳೆ ಹಣ್ಣ ತಂದಿ ಕಿತ್ತಡಿ ಬರುವ ಪುರುಸೆಗೆ. ಅದ್ರದ್ದು ಓದ್ಬೇಕಾರ ಕಿತ್ತಾಡಿ ಅಂದ್ರೆ ನೀವ್ ಏನ್ ತಿಳ್ಕೊಂಡ್ರಲ್ಲ, ನಾನು ಅದ ತಿಳ್ಕೊಂಡಿದ್ದೆ. ಇವ್ರು ಹೇಳಿದ ಮೇಲೆ ಅಂದಿದ್ದು ನಾನು. ನೀವು ಇದ್ರದ್ದು ಏನದ ಯಾವ್ದದ ಸೀರಿಯಲ್ ಇವು ರಮ್ಮಿ ಸರ್ಕಲ್ ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಅದು ಅಲ್ಲಿಗೆ ಸೂಟ ಅಂತಿದ್ರು ಕಿತ್ತಾಡಿ ಅಂತ ಅನ್ನೋದು. ಸೊ ಒಂದ್ ಟೈಪ್ ಹಿಂಗ ಕಿತ್ತಾಡ್ತೀನಿ ನಾ ಎಲ್ಲದಕ್ಕೂ ಹಿಂಗ ಆ ಟೈಪ್. ನಾನು ತಗೊಂಡೆ ಅದಕ್ಕೆ ಲಾಯರ್ ನಾನು ಅದಕ್ಕೆ ಅದು ನಮ್ಮ ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಾರೆ ಜನ, ಸ್ಲಿಪ್ಪರು ಇಲ್ಲದೆ ನಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಆಕ್ಚುಲಿ ಕಿತ್ತಡಿ ಅಂತ ಕರೆಯೋದು. ಸೊ ಆ ಪದ ನನ್ಗೆ ಯಾರೋ ಒಬ್ರು ಕೊಟ್ರು. ನಾನು ಅದೇ ಡಿಸ್ಟಿಕ್ ಆಗಿರೋದ್ರಿಂದ ನನ್ನ ಡಿಸ್ಟಿಕ್ ನಾನು ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳಿ ನೀವು ಆ ಹೆಸರು ಕನ್ನಡದೊಳಗೆ ಬರ್ದಿರೋ ಏನಕ್ಕೆ ಇಂಗ್ಲೀಷ್ ಹೋಗಿದ್ದಕ್ಕೆ ಅದು ಕಿತ್ತಾಡಿ ಆಗಿತ್ತು. ಕನ್ನಡದಲ್ಲಿ ಗೊತ್ತಿದ್ದು, ಆಮೇಲೆ ಅದನ್ನ ನಾವು ಕಿತ್ತಾಡಿ ಇದಕ್ಕೆ ಈಗ ಟ್ರಾವೆಲರು ಅಥವಾ ಅದು ಇದು ಇಟ್ಕೊಳ್ಳೋ ಬದಲು ಇದು ನಮ್ದೇ ಇಟ್ಕೋಬೋದಲ್ಲ, ವಾಂಡರರ್ ಅಂತ ಇಟ್ಕೊಳ್ಳೋ ಬದಲು ಇದು ನೋಡಿ, ಈಗ ನನ್ಗೆ ಹೇಳ್ಕೊಳಕ್ ಒಂದು ಹೆಮ್ಮೆ ಇದೆಯಾ, ನನ್ನೂರು ನನ್ನ ತನದ ಹೆಸರು ಅದು. ಆಮೇಲೆ ಹಿಂಗೆ ಕೇಳಿದಾಗ ಒಂದು ಅರ್ಧ ತಾಸು ಮಾತಾಡೋ ಟಾಪಿಕ್ ಆಗ್ತದೆ ಮಸ್ತ್. ಈಗ ಎಕ್ಸ್ಪ್ಲೇನ್ ಮಾಡ್ಬೋದಲ್ಲ ನಿಮ್ಗೆ. ಮೇ ಬಿ ಆ ಕಿತ್ತಾಡಿ ಅನ್ನೋ ಹೆಸರು ಫಸ್ಟ್ ನಿಮ್ಗೆ ಒಂದು ಕಾಮಿಕ್ ಆಗಿತ್ತೇನೋ, ಬಟ್ ಈ ಅರ್ಥನ ಹೇಳಿದಾಗ 1 ನಿಮಿಷ ಸ್ಟ್ರಕ್ ಆಯ್ತಾ ಸಾಕಲ್ಲ ಬ್ರೋ. ಹೆಂಗೆ ರಿಯಲ್ ಲೈಫ್ ಕಂಟೆಂಟ್ ಕ್ರಿಯೇಷನ್ ಇಂದ ರಜನಿಕಾಂತ್ ಅವ್ರು ಎಲ್ಲ ಮಾಡ್ಯಾರ. ಎಲ್ಲಿ ಕಾಲಿಡ್ತಾರೆ ಅಲ್ಲಿ ಹಿಂದೆ ಶಿವಾಜಿ ಫಿಲ್ಮ್ ನೋಡಿಲ್ಲ, ಹಿಂಗೆ ಕಾಲಿಡ್ತಾರೆ ಹಿಂದೆ ಗ್ರೋ ಆಗ್ತೈತಿ, ಹಂಗೆ ಹಿಂಗೆ ಇಟ್ರೆ 100K. ಮತ್ತೆ ಈ ಬೇರೆ ಇದ್ರೊಳಗೂ ಇರ್ಬೋದು. ಓನ್ಲಿ ಫ್ಯಾನ್ಸ್ ಹೋಗಿ ಎಷ್ಟು ಅದಾರ ಬೈ? ಓನ್ಲಿ ಫ್ಯಾನ್ಸ್ ಗೊತ್ತಿಲ್ಲ ನಿಮ್ಗೆ? ಓನ್ಲಿ ಫ್ಯಾನ್ಸ್ ಎಂತ ವೆಬ್ಸೈಟ್ ಅಂದ್ರೆ ಓನ್ಲಿ ಫ್ಯಾನ್ಸ್ಗೆ ಹಾಕ್ತಾರಲ್ಲ, ಫ್ಯಾನ್ಸಿಗೆ ಅಂತ ವಿಡಿಯೋ ಮಾಡಕ್ಕೆ ಸ್ಪೆಷಲ್ ಆಗಿ. ಓಕೆ, ಇವತ್ತು ಸರ್ಚ್ ಮಾಡಿ ನೋಡ್ರಿ, ಭಾಳ ಇಂಟ್ರೆಸ್ಟಿಂಗ್ ವೆಬ್ಸೈಟ್. ಆ ಸೈಡ್ ನಾರ್ತ್ ಹೆಣ್ಮಕ್ಳೆಲ್ಲ ಭಾಳ ಫೇವ್ರೇಟ್ ಅದ. ಏನು ನಾ ಈ ಪಾಡ್ಕಾಸ್ಟ್ ಆಗಿಲ್ಲ, ನನ್ನ ಹೆಸರು ಪ್ರಜ್ವಲ್ ಕಾಳಿ ಅಲ್ಲ, ನಾನು ರೆಡ್ ಪ್ಯಾರಾಸೈಟು ಅಲ್ಲ, ಹೈಟ್ 5.10 ಅಲ್ಲ, ಕನ್ಯಾ ಬಂದೋಡಕ್ ಸೀದಾ. ಇನ್ನೊಂದು ಡಿಸ್ಕ್ಲೈಮರ್ ಒಂದು ಇಲ್ಲಿ ಏನೇ ತಪ್ಪಾದ್ರೂ RP ಮೇಲೆ ಹಾಕಿ, ನಂಗಂತೂ ಗೊತ್ತಿಲ್ಲ, ಕರ್ಕ ಬಂದಿರೋದು RP ನಂಗೆ. ಈಗ ಏನಾದ್ರೂ ನೀ ಎಡಿಟ್ ಮಾಡಪ್ಪ, ಏನ್ ತಪ್ಪಾದ್ರೆ ನೀ ಎಡಿಟ್ ಮಾಡಿದ್ರಾಗ ಅಲ್ಲ. ಈಗ ಅವ್ರಿಗೆ ಇದ್ರ ಬಗ್ಗೆ ಗೊತ್ತತ್ತಲ್ಲ, ಈಗ ಓನ್ಲಿ ಫ್ಯಾನ್ಸ್ ಮುಗೀತು, ಅಲ್ಲೂ 100K ಆಕ್ಚುಲಿ ಓನ್ಲಿ ಫ್ಯಾನ್ಸ್ ಅಂದ್ರೆ ಏನಂದ್ರೆ ಪೇಡ್ ಆಗಿ ನಿಮ್ಮನ್ನ ತೋರಿಸ್ಕೊತಿರಲ್ಲ. ಓಪನ್ ಬುಕ್, ನೀವು ಅಲ್ಲಿ ಓಪನ್ ಬುಕ್ ಇರ್ತೀರಿ. ಓಪನ್ ಬುಕ್ ಅನ್ನೋದಕ್ಕಿಂತ ಕವರ್ ಮೇಲೆ ಕ್ಲೋಸ್ ಬುಕ್ ಓಪನ್ ಬುಕ್. ನಿಮ್ಮ ಓನ್ಲಿ ಫ್ಯಾನ್ಸ್ ರೊಕ್ಕ ಕೊಟ್ಟರೆ ಸಬ್ಸ್ಕ್ರೈಬ್ ಆಗ್ತಾರೆ ನಿಮ್ಮ ಚಾನಲ್ಗೆ. ಓನ್ಲಿ ಫ್ಯಾನ್ಸ್ ಇದಕ್ಕೆ ಆದವ್ರಿಗೆ ನೀವು ಓಪನ್ ಆಗಿ ಅವ್ರಿಗೆ ಮಾತಾಡೋದು ಮಾಡ್ತಾರೆ. ನನಗೆ ಒಂದು ಬೇಜಾರಾಯ್ತಿರೋದು ಏನ್ ಗೊತ್ತಾ, ಯೂಟ್ಯೂಬ್ನೇ ಮುಚ್ಚಿಬಿಟ್ಟು ಹೋಯ್ತಾರ ಅಂತ ನನಗೆ ಬೇಜಾರಾಯ್ತಾರ. ಬೈ ಎಲ್ಲ ಗೊತ್ತಿರ್ಬೇಕಲ್ಲ, ಅದಕ್ಕೆ ಕೇಳ್ದೆ ನಾನು. ಮೇ ಬಿ ಅಲ್ಲಿನೂ ಇರ್ಬೋದು ಬೈ. ಅಲ್ಲಿಂದ ಕೋಟಿ ಹೌದಾ ಬೈ? ಇಂಡೈರೆಕ್ಟ್ ಆಗಿ ಡಾಲಿ ಧನಂಜಯ್ ಫಿಲಮ್ಗೆ ಪ್ರಮೋಷನ್ ಅಂತ. ಓ ಕೋಟಿ. ನಿನ್ನೆ ಎಷ್ಟು ಬಂದಿತ್ತು? ನಮ್ಮ ಇವ್ರಿಗೆ ಬಂದಿದ್ರು. ಇಲ್ಲ ಇವಾಗ ಕಾಲ್ ಮಾಡಿದ್ದ, ಸ್ಕ್ಯಾಂಡಿ ಕಾಲ್ ಮಾಡಿದ್ದ, ಬಂದಿದ್ರಂತವ್ರ. ಅಂದಂಗ ಈಗ ಇವತ್ತಲ್ಲ ನಿನ್ನೆ ಇಲ್ಲ ಅಂದಂಗ ಈ ಪಾಡ್ಕಾಸ್ಟ್ ಸ್ಕ್ಯಾಂಡಿ ಕಾಂಪಿಟೇಷನ್. ಎಸ್ ಬ್ರೋ, ಹೆಂಗೈತಿ? ಹೆಲ್ದಿ ಕಾಂಪಿಟೇಷನ್ ಅಷ್ಟೇ.
ಅಲ್ಲಿ ನಂದು ಒಂದು ಆಗಲ್ಲ ಆ್ಯಕ್ಚುಲಿ ನೋಡಿದ್ರೆ ವೆರಿ ಗುಡ್. ಇಬ್ರು ಕೋಲಾಟ ಆಡಂಗಿಲ್ಲ. ಆಗಂಗಿಲ್ಲ. ನೀವು ಆಕ್ಚುಲಿ ನಿಮ್ಮ ಪಾಡ್ಕಾಸ್ಟ್ ಒಳಗೆ ರೆಡ್ ಬುಲ್ ಎಲ್ಲ ಕೊಡಿಸ್ತೀರ, ಅವ್ರು ಏನಿಲ್ಲ ನೀರು ತೆಗೆದು ಫ್ರೀ ಮಾಡಿ ಲಾಸ್ಟ್ ಟೈಮ್ ಅದು ಕೊಟ್ಟಿಲ್ಲ. ಹೋಟೆಲ್ ಲೈನಲ್ಲಿ ಉಲ್ಟಾ ನೀವ ಇದನ್ನ ಮಾಡ್ಬೇಕು, ಅವನಿಗೆ ತಿನ್ನಿಸ್ಬೇಕು. ನಿಮ್ ಗಾಡಿ ಮೇಲೆ ಕರ್ಕೊಂಡ ನೀನೇ ಅಡ್ಡಾಡ್ಬೇಕು. ಸ್ವಲ್ಪ ಅದ್ರಾಗ ನಾನು 5 ಸಲ ಹೋಗಿನಿ ಬೈ. ನಾನು ಹೇಳಿ ನೀವು ಕೊಟ್ರಿ. ನೆಕ್ಸ್ಟ್ ಪಾಡ್ಕಾಸ್ಟ್ 5 ಪ್ಲಾನ್. ಆದ್ರೂ ಇಷ್ಟೆಲ್ಲ ಆದ್ರೂ 100K ಇಬ್ರದ್ದು ಆಗೋಲ್ತಲ್ಲ. ಬ್ರೋ ಹಂಚ್ಕೊಂಡೆ ನಾನು ನೋಡಿಲ್ಲ. 100K ಆಗೈತಿ ಇಬ್ರು ಸೇರ್ಸಿದ್ರೆ. ನಾವ್ ಹೆಂಗ ಹೇಳ ರಾಮಾಚಾರಿ ಪಿಕ್ಚರ್ ಒಳಗ ಮೆಜಾರಿಟಿ ತೋರಿಸ್ತಾರಲ್ಲ ಆ ಥರ ಇವರು. ಈಗ 100K ಆಗೈತಿ. ಆದ್ರೆ ಜಲ್ದಿ ಜಲ್ದಿ ಫಾಲೋ ಮಾಡ್ಕೊರಿ, ಯಾರು ನೋಡ ಅಂತೀರಿ. ಸ್ಕ್ಯಾಂಡಿ ಅವ್ರದ್ದು 100K ಮಾಡಿ, ನಮ್ದು 100K ಮಾಡಿ. 2,500 ಅದಾರ ಈಗ ಅಲ್ಲಿ. 2,500 ಅದಾರ ಬ್ರೋ. ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು. ಇಲ್ಲ ಇದನ್ನ ಯಾರು ಹೊಸಬ್ರು ನೋಡಿದ್ರು. ಇವ್ರ ಫಾಲೋವರ್ಸ್ ಯಾರು ನೋಡ ಮೇನ್ ಕಿತಾಡಿ ಕಿರಣ್ ಫಾಲೋವರ್ಸ್ ನೋಡ. 300K ಮಾಡ್ರಿ ಅವ್ರಿಗೆ, ನಮಗೆ ಮಾಡ್ರಿ ಸಾಕು. ನಾನು ಫೇಸ್ಬುಕ್ ಅಲ್ಲಿ ಅಷ್ಟೇ 300K, ಯೂಟ್ಯೂಬ್ ಅಲ್ಲಿ ಮಾಡಕ್ ನಾನು ಇನ್ನೂ ಒದ್ದಾಡ್ತಾ ಇದ್ದೆ. ಯೂಟ್ಯೂಬ್ ಬಹಳ ಕಷ್ಟ. ಅಲ್ಲಿ ಫೇಸ್ಬುಕ್ ಅಲ್ಲಲ್ಲ, ನೀವು ಆತರ ಫೇಸ್ಬುಕ್ ನ ಈಸಿ ಲೆಕ್ಕನೂ ಹಾಕ್ಬಿಡಿ. ಈಗ ಅದ ಕನ್ವರ್ಷನ್ ಆಗಿತ್ತು. ಇಂಪಾಸಿಬಲ್. ನೀವು ಅದ್ರಲ್ಲಿ 100K ತಗೊಳ್ಳೋದು ಹೆವಿ ಸರ್ಕಸ್ ಇದೆ. ಅಲ್ಲಿ ಆಡಿಯನ್ಸೇ ಬೇರೆ, ಇಲ್ಲಿ ಆಡಿಯನ್ಸ್. ನೀವ್ ಇಲ್ಲಿ ಕ್ರಿಯೇಟಿವ್ ಆಗಿ ಕೊಟ್ರೆ ಇಲ್ಲಿ ಎತ್ಬಿಡ್ಬೋದು ಯಾವ್ದು ಯೂಟ್ಯೂಬ್ ಅಲ್ಲಿ. ಬಟ್ ಅಲ್ಲಿ ನಿಮ್ಗೆ ಕ್ರಿಯೇಟಿವಿಟಿ ಜೊತೆಗೆ ಸಮಾಜದ ಕಳಕಳಿ ಇದ್ರೆ ಮಾತ್ರ ಅಲ್ಲಿ ಆಗಿರಲ್ಲ. ಇಲ್ಲ, ಫೇಸ್ಬುಕ್ ಆಡಿಯನ್ಸ್, ಇನ್ಸ್ಟಾಗ್ರಾಮ್ ಆಡಿಯನ್ಸ್, ಆಮೇಲೆ ಯೂಟ್ಯೂಬ್ ಆಡಿಯನ್ಸ್ ಭಾಳ ಡಿಫ್ರೆನ್ಸ್ ಐತೆ. ಇನ್ಸ್ಟಾಗ್ರಾಮ್ ಆಡಿಯನ್ಸ್ ಜೆನ್ಜಿ ಆ್ಯಂಡ್ ಈಗ ಜನ್ರೇಷನ್ ಏನು ನಡೆಯತ್ತೆ ಆ ಕಿಡ್ಸಲ್ಲಿ ಇರೋದು ಜೆನ್ಎಕ್ಸ್. ಫೇಸ್ಬುಕ್ ಏನೈತಲ್ಲ, ಟೈರ್ 3 ಸಿಟೀಸ್ ಏನದಾವ ಅಲ್ಲೆಲ್ಲ ರೀಚ್ ಆಗೋದು, ಅಲ್ಲಿ ಆಡಿಯನ್ಸ್ ಇರೋದು. ಅದು ಯೂಟ್ಯೂಬ್ ಒನ್ ಟೈಪ್ ಕಾಂಟೆಂಟ್, ಹೆಲ್ತಿ ಕಾಂಟೆಂಟ್ ಕನ್ಸ್ಯೂಮ್ ಮಾಡಕ್ಕೆ ಬರೋ ಅಂಥವ್ರು ಏನು ಅದಾರಲ್ಲ ಅಲ್ಲಿರೋದು ಅದು. ಆಮೇಲೆ ಯೂಟ್ಯೂಬ್ ನೋಡೋರು ಸ್ವಲ್ಪ ಲಾಂಗ್ ಫಾರ್ಮ್, ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಹೇಳ್ತೀನಲ್ಲ, ದೇರ್ ಲಾಂಗ್ ಫಾರ್ಮೆಟ್ ವಿಡಿಯೋಸ್ ನೋಡೋರು. ಸುಮ್ಮನೆ ಇರ್ತೈತೆ ಒಂದು ದೊಡ್ಡದು ನೋಡ್ಬೇಕು. ನಾನು ದೊಡ್ಡ ವಿಡಿಯೋಸ್ ಎಲ್ಲ ಪ್ರಿಫರ್ ಮಾಡೋದು ಭಾಳ ಯೂಟ್ಯೂಬ್. ಸ್ಪೆಷಲಿ ಈಗ ನೀವು ಲಾಂಗ್ ಟರ್ಮ್ದು ಇದನ್ನ ಹೇಳಿದ್ರಲ್ಲ, ಇದರಲ್ಲಿ ನಾನು ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ. ಅದರಲ್ಲಿ ಅನಾಲಿಟಿಕ್ಸ್ ಹೇಳಿದ ಪ್ರಕಾರ ಯಾರೋ ಒಬ್ರು ರಿಸರ್ಚ್ ಅವರು ಹೇಳಿದ್ದು, ಈಗ ಯಾರು ಬೇಗ ಕೊಡಿ ಅಂತ ಕಂಟೆಂಟ್ ಕೇಳ್ತಾರಲ್ಲ ಅವ್ರಿಗೆಲ್ಲ ಸ್ವಲ್ಪ ಏನೋ ಒಂದು ಇಶ್ಯೂಸ್ ಆಗುತ್ತೆ ಅಂತ. ಯಾಕೆ ಅಂತಂದ್ರೆ ನಿಮಗೆ ಈ ರೀಲ್ಸ್ ನೋಡ್ತಾ ಇರ್ತೀರಲ್ಲ, ಅದಕ್ಕೂ ಲಾಂಗ್ ಟರ್ಮ್ ವಿಡಿಯೋಗಳಿಗೂ ತುಂಬ ವ್ಯತ್ಯಾಸ ಇದೆ. ಎಕ್ಸಾಂಪಲ್, ನಿಮ್ಗೊಂದು 2 ಅವರ್ ಫಿಲಮ್ನ ಕಂಟಿನ್ಯೂಸ್ ಆಗಿ ನೋಡ್ತೀರಾ ಅನ್ಕೊಳ್ಳಿ, ನಿಮ್ಗೇನೋ ಕೊನೆಯಲ್ಲಿ ಅಲ್ಲೊಂದು ಅಚೀವ್ ಆಗುತ್ತೆ, ನಿಮ್ಗೊಂದು ಖುಷಿ ಆಗುತ್ತೋ ಅಥವಾ ನೀವು ಅಳ್ತಿರೋ ಏನೋ ಒಂದು ಹ್ಯಾಪಿ ಎಂಡಿಂಗ್ ಸಿಗುತ್ತೆ ಎಲ್ಲಿ ಕಂಟೆಂಟ್ ಆಯ್ತಾ. ಸೊ ಅವಾಗ ಮನ್ಸ್ಗೊಂದು ತೃಪ್ತಿ ಆಗುತ್ತೆ, ಕಣ್ ಸ್ಟ್ರೆಸ್ ಆಗಿರಲ್ಲ. ಅದೇ ನೀವು ಒಂದು ರೀಲ್ಸ್ ನೋಡ್ತಾ ಕೂತೀರಿ, ಹಿಂಗೆ ನೋಡ್ತಾ ನಿಮಗೆ ಗೊತ್ತಾಗಿರಲ್ಲ, 1 ಅವರ್ 1.5 ಅವರ್ ಆಗಿರುತ್ತೆ, ಎದ್ದ ತಕ್ಷಣ ಒಂಥರ ಸ್ಟ್ರೆಸ್ ಆದಂಗೆ ಆಗುತ್ತೆ. ಸೊ ಇದು ಯಾಕಾಗುತ್ತೆ ಅಂತಂದರೆ ಮೆಂಟಲಿ, ಈಗ ಯಾವುದಾದ್ರೂ ಈಗ ಫಿಲಮ್ ಆದರೆ ಒಂದೇ ಸಬ್ಜೆಕ್ಟ್ ಮೇಲೆ ಹೋಗುತ್ತೆ, ಪೀಕ್ ಹೋಗುತ್ತೆ, ಮೆಂಟಲಿ ಒಂದು ಗ್ರಾಫ್ ಹೋಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ತೀರಾ, ಊಟ ನೋಡ್ತಾ ಇರ್ತೀರಾ, ನೆಕ್ಸ್ಟ್ ಕಾರ್ ಬರುತ್ತೆ, ಕಾರಿಂದ ಅಮೆರಿಕ ಹೋಗುತ್ತೆ, ಅಮೆರಿಕದಿಂದ ಫ್ರಾನ್ಸ್ ಬರುತ್ತೆ, ಅಲ್ಲೇನೋ ಒಂದು ಇನೋವೇಷನ್ ನೋಡುತ್ತೆ, ಆಮೇಲೆ ಪ್ರಧಾನಿಗೆ ಬರುತ್ತೆ, CMಗೆ ಬರುತ್ತೆ. ಇದೆಲ್ಲ ಮಿಕ್ಸಪ್ ಆಗಿ ಮೆಸ್ಸಪ್ ಆಗುತ್ತೆ ಅಂತ. ಇವನ್ ಅದು ಹೆಂಗೈತೆ ಅಂದ್ರೆ, ಈಗ ಇದನ್ನ ಕಂಟಿನ್ಯೂಸ್ ಹಿಂಗೆ ಶಾರ್ಟ್ ವಿಡಿಯೋಸ್ ನೋಡಿ ನಿಮ್ದು ಇದು ಡೋಪಮಿನ್ ಯಾವಾಗ ರಿಲೀಸ್ ಆಗ್ತಿರುತ್ತೆ. ಶಾರ್ಟ್ ಆಗಿ ಕೇಳುತ್ತೆ, ಕಂಟಿನ್ಯೂಸ್ ನಿಮಗೆ ಇನ್ನೊಂದು ಹಿಂಗೆ ನಮ್ಮ ಕೈ ಏನಾಗ್ತದೆ ಆಟೋಮೆಟಿಕ್ಲಿ ಮೇಲೆ ಹೋಗ್ತೈತೆ. ಅಂದ್ರೆ ಇನ್ನೊಂದೇನೋ ಐತಿ ಯಾವುದೋ ಒಂದೈತಿ, ಇದೊಂದೈತಿ. ಆದ್ದರಿಂದ ಆಮೇಲೆ ನಿಮ್ಮ ಮೆಮರಿ ಪವರ್ ವೀಕ್ ಆಗ್ತೈತೆ. ಮೆಮರಿ ಪವರ್ ವೀಕ್ ಆಗ್ತೈತಿ. ಆಮೇಲೆ ನೀವು ಈಗ ಇದನ್ನ ರೂಢಿಯಾಗಿ ಮೂವಿ ನೋಡಕ್ಕೆ ಸಮಾಧಾನ ಇರಂಗಿಲ್ಲ. ಸ್ವಲ್ಪ ಸ್ಲೋ ಅನಿಸ್ತು ಮೂವಿ, ಲ್ಯಾಗ್ ಐತಿ ಮೂವಿ. ಈಗಿಲ್ದು ಮೂವಿದು ಅದ ಪ್ರಾಬ್ಲಮ್ ಆಗಿದ್ದು. ಮೊದಲು ಇರ್ತಿತ್ತು ಇದೇ ಟೈಪ್. ಆದ್ರೆ ನಾವು ಫಾಸ್ಟ್ ನೋಡಿ ಇಷ್ಟು ರೂಢಿ ಆಗೈತೆ ಅಂದ್ರೆ, ನಾನೇ ಇವತ್ತು ಮಂಜುಮಲ್ ಬಾಯ್ಸ್ ನೋಡ ಅಂತಿದ್ದೆ. ನಾನು ಅದೇನದು ಇಳಿದು ಬರೋದು ಸೀನ್ ನನಗೆ ಗೊತ್ತಾಗ್ಬಿಡತ್ತೆ. ಈಗ ಇಳಿದು ಕೆಳಗೆ ಬರ್ತಾನೆ, ನಾ ಅದಕ್ಕೆ ನಡ್ಕೊಂಡು ಡೀಟೇಲ್ ನೋಡಲಿ. ಭಾಳ ಒದ್ದಾಡಿದ ಒಂದು ಸ್ವಲ್ಪ ಇದೇ ಟೈಪ್ ಸ್ಟ್ರಗಲ್, ಟಕ್ 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 ನಾ ಎಂಡ್ ಮಟ್ಟ ಲಗು ನೋಡಿ ನನಗೇನೀಗ ನಾ ಮುಗಿಸ್ಬೇಕು ಆ ಟೈಪ್. ಆ ಥರ ಲಘು ಮುಗಿಸ್ಬೇಕು, ಟೈಮ್ ಭಾಳ ವೇಸ್ಟ್ ಆಗಂತೈತಿ. ಈಗ ಹಂಗಾಗೈತಿ ಭಾಳ. 2-2.5 ತಾಸು ಮೂವಿ ಅಂದ್ಬಿಟ್ಲೆ ನಾ ಏನು ಮಾಡ್ತೀನಿ, 10 ಎಪಿಸೋಡ್ ಹೋಗಿ ನೋಡ್ತೀನಿ. ಅದನ್ನ ಊಟಕ್ಕೆ ಕುಂತಾಗ ನೋಡೋದು, ಆಮೇಲೆ ತಡಿ ಆಮೇಲೆ ಯಾವಾಗ ನೋಡೋನು. ಅದು ಯಾವ್ದು ಲಾಪತ್ತ ಲೇಡೀಸ್ 8 ದಿವಸ ಆಯ್ತು ಇವತ್ತು ಮುಗಿಸಿದೆ. ಇವತ್ತು ಕುಂತು ಲಾಸ್ಟಿಗೆ ಓಡಿಸ್ಬಿಟ್ಟೆ ನಾನು. ಆಂಗಿಲ್ ತಡಿಪ ಇದ್ದೀನಿ ನೀವು ಕಂಪೇರ್ ಮಾಡಿ. ನಮ್ದು ಓಲ್ಡ್ ಜನರೇಷನ್ ಇತ್ತಲ್ಲ, ಇಷ್ಟಪ್ಪ ಕಾದಂಬರಿ ಬುಕ್ಗಳನ್ನ ಸೀರೀಸ್ ವೈಸ್ ಕೂತ್ಕೊಂಡು ಓದ್ತಾ ಇದ್ರಲ್ಲ, ಅಲ್ಲಿಗೆ ಅವ್ರ ಮೈಂಡ್ ಎಷ್ಟು ಪೀಸಲ್ಲಿ ಇದ್ದಿರ್ಬೋದು ಅಂತ. ಅದಕ್ಕೆ ಪುಸ್ತಕ ಓದಿ ಅಂತ ಹೇಳ್ತಾರಲ್ಲ.
ಭಾಳ ಐತಿ. ಪುಸ್ತಕದಿಂದ ನಿಮ್ದು ಕಾನ್ಸಂಟ್ರೇಷನ್ ಲೆವೆಲ್ ಭಾಳ ಬೆಳಿತೈತಿ. ಯಾಕಂದ್ರೆ ಇದು ಏನೋ ಓದ್ಬೇಕು, ಒಟ್ಟು ಏನಾರ ಅಲ್ಲಿ ಓದ್ಬೇಕು. ಆಮೇಲೆ ಮೊಬೈಲ್ ಸೈಲೆಂಟ್ ಇರ್ಬೇಕು. ಇಷ್ಟೇ ಎಜುಕೇಶನಲ್ ಸ್ಟ್ರೀಮ್ ಅದ ಪಾಡ್ಕಾಸ್ಟ್ ಎದ್ದು ಹೋಗ್ತೇನೆ ಅಷ್ಟೇ. ಈಗ ಇಷ್ಟು ಕೂಡ ಎಜುಕೇಶನಲ್ ಮಸಾಲ ಬರೋಣ ಅಂತ. ಈಗ ಮಸಾಲ ಎಲ್ಲೇ ಅಲ್ಲೇ ಬರ್ರಿ, ಅಲ್ಲೆಲ್ಲ ಜಿಗಿಬೇಡ್ರಿ, ಒಂದ್ ಕಡೆ ಜಿಗಿಬೇಡ್ರಿ. ಹೀಟ್ದಾಗ ಐತಿ ಮಸಾಲ ಹೆಂಗಾಗ್ತಾರ ಗೊತ್ತಾ? ಮಸಾಲ ದೋಸೆ ಚೆನ್ನಾಗಿ ನೀರು ಹೊಡಿತೀವಲ್ಲ, ನೀರು ಹೊಡಿತಾರಲ್ಲ ಹಂಗೆ. ನಂದು ಮಾತಾಡ್ರಿ. ಎರಡು ಏನೋ 15,000 ವರ್ಡ್ ಇದ್ವು, ಎರಡ ಬಂದು ನನ್ನ ಮಾತಾಡ್ರಿ ನೀವು ಅಂತ. ಇಲ್ಲ ಬ್ರೋ ಅದು ಸೀರಿಯಲ್ ಯಾವ ಸೀರಿಯಲ್ ಅದು ನೀವು ಮಾಡಿದ್ದೆ? ಅದೊಂದು ಕ್ಯಾಮಿಯೋ ರೋಲ್ ಮಾಡಿದ್ದಷ್ಟೇ, ಭೂಮಿಗೆ ಬಂದ ಭಗವಂತ. ಇನ್ನೂ ಕಂಟಿನ್ಯೂ ನಡೆ ಅಂತಲ್ಲ. ಅದು ಒಂದು ದಿನದ ಎಪಿಸೋಡ್ ಹೋಗಿತ್ತು. ಅದ್ ಬಿಟ್ರೆ ನಾವು ಶಾರ್ಟ್ ಮೂವಿ ಮಾಡಿದೀವಿ. ಇದ್ರೊಳಗೆ ಬರ್ಬೋದು ನೀವು, ಶಾಂತಂ ಪಾಪಂ ಒಳಗೆ ಬರ್ಬೋದು. ಯಾಕಂದ್ರೆ ಇಲ್ಲ ಅದ್ರೊಳಗೆ ಎಷ್ಟೊಂದು ನಾವು ಇಲ್ಲೇ ರೀಲ್ಸ್ ಗೀಲ್ಸ್ ವಿಡಿಯೋ ಗಿಡ್ ಮಾಡೋರೆ ರ್ಯಾಂಡಮ್ ಆಗಿ ನಾನು ಇವ್ರು ಅದರಲ್ಲಿ ಇದ್ರೊಳಗೆ ಅಂತ. ನೀ ಸೀರಿಯಲ್ ನೋಡಂತಿ? ನಾನು ನೋಡ್ತಿಲ್ಲ, ನಮ್ಮ ಮನೆಗೆ ಹಚ್ಚಿರ್ತಾರೆ. ನಮ್ಮ ಮನೆಗೆ ನಾನು ಸೀತಾರಾಮ್ ನಾನು ನೋಡಿರ್ತೀನಿ. ಆಮೇಲೆ ಮನೆಗೊಂದು ಮುಕ್ಳರಂಗ್ ಬಾಗಿಲ್ಲ ಎಲ್ಲ ಅದು ಯಾವಾಗಿಂದ ಅದ. ನೀನು ಅಲ್ಲದಿ ಕೇಳ ತಲೆ ಒಳಗಿತ್ತದ ಏ ಭಾಳ ನೋಡ್ತೀನಿ. ಇನ್ನೊಂದು ಸೀರಿಯಲ್ ಇತ್ತಲ್ಲ, ಲಾಯರ್ ಇನ್ ಸೀರಿಯಲ್ ಇತ್ತಲ್ಲ, ಅದು ಅದ್ರಾಗ ಅವ್ರು ಮಾಡ್ಬೋದು. ಮುಗಿದೋಗ್ತದಲ್ಲ ಅದು, ಮುಕ್ತಾಯ ಸೀತಾರಾಮನ್ ಅವ್ರದ್ದು. ಅವ್ರದ್ದು ಇನ್ನೊಂದು ಬಂದಿತ್ತು ಈಗ ರೀಸೆಂಟಾಗಿ ಒಂದು ಬಂದಿತ್ತು, ಅದು ಬಂದಾತು. ಫಿಲಮ್ ಮಾಡಿದ್ರು ರೀಸೆಂಟ್ಲಿ. ಇಲ್ಲ ಇದೇ ಸೀರಿಯಲ್ ಅವ್ರ ಮಗಳು ಜಾನಕಿ ಅದು ಬಂದದ್ದು. ಅವ್ರು ಹೆಂಗಾಗೈತಿ ಅದು ಹೇಳಂದ್ರೆ ಅವ್ರ ಕಷ್ಟ ಏನಂದ್ರೆ ಅವ್ರಿಗೆ ಹೆಣ್ಸಿಗೆ ಅಂತಲ್ಲ, ಅದು ಟಾಪಿಕ್ ಇದೆ. ಹೌದು, ಏನು ಏಜ್ ಹೇಳ್ಬೋದು? ಹೆಂಗೆ ಏಜ್ ಎಂತಕ್ಕೆ? ನಿಮ್ಮ ಏಜ್ ಎಷ್ಟು? ಏಜಾ 29 ಅದು ಮಾತ್ರ ಅಂದ್ರೆ ಹೆಣ್ಣು ಸಿಗೋಲ್ದಲ್ಲ. ಸೇಮ್ ನಮ್ದು ಅಲ್ಲ ಬೈ, ನಾವು ಹಂಗಾದಿವಿ. 3 ಜನ ಸೇರಿ ಕುಂತು ಒಂದು ಬಯೋಡೇಟಾ ಇವನ್ ಬಿಡ್ರಿ, ನಾನು ನೀವು ಕುಂದ್ರು ಈಗ ಹೋಗೋಣ. ನೀವು ಅದಕ್ಕೆ ಬಂದ್ರಿ ಅಷ್ಟೇ. ಆರ್ಪಿಗೇನು ಬೈ ಸಿಗಂಗಿಲ್ಲ. ಹಿಂಗ ಹುಡುಗರಿಗೆ ಗೇಮರ್ಸ್ ಭಾಳ ಸೇರ್ತಾರ, ಪ್ಲೇಯರ್ಸ್ ಅಂಡ್ ಗೇಮರ್ಸ್. ಈ ತರ ನನ್ ಯಾರಿಗ ಹೋದ್ರು ನಂಗೆ ಚಿಂತೆ ಇಲ್ಲ ಅನ್ಬಿಟ್ಟು ಈ ತರ ಟಿ ಶರ್ಟ್ ಹಾಕ ಬರ್ತಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಕೇಸ್ಗಳು ಪೆಂಡಿಂಗ್ ಅಲ್ಲಿ ಇರ್ಬೋದು. ಅದ ಅಂತೀನಿ ನಾನು, ಒಂದಿಲ್ಲ ಇನ್ನೊಂದು ರಿಕ್ವೆಸ್ಟ್ ಬೇಜಾನ್ ಲಿಸ್ಟ್ ಇದೆ ಅಂತ ಆಯ್ತು ಅಲ್ಲಿಗೆ. ಅಲ್ಲ ಆರ್ಪಿ ಬ್ರೋ, ಆರ್ಪಿ ಅವಾಗ KTM ಎಲ್ಲ 10 ವರ್ಷದಿಂದನೇ ಡ್ಯೂಕ್, ಟ್ಯಾಟೂ, ಜಿಮ್ ಬಾಡಿ ಎಲ್ಲ ಒಂದೇ ಬೋರ್ಡ್ ಪ್ಲೇಯರ್ ಬೈ ಬಿಗ್ ಶಾಟ್. ಆರ್ಪಿದ ಅವಾಗಿಂದ ಹಂಗಾಯ್ತು. ಪ್ಯಾರಾಸೈಟ್ ಆ್ಯಕ್ಚುಲಿ ಹುಡುಗರ ಹಾರ್ಟಿನ ಪ್ಯಾರಾಸೈಟ್ ಅವ. ನಾನು ರಿಯಾಕ್ಷನ್ ಏನು ಕೊಡ್ಬೇಕು ಗೊತ್ತಾಗ ಅಂತಿಲ್ಲ, ಸುಮ್ಮನೆ ನಕ್ಕ ಸುಮ್ಮನೆ ಆಗ್ಬಿಡ್ತೇನೆ, ಹ್ಞೂ ಅಂತೇನೆ ಅಷ್ಟೇ. ಇಲ್ಲ ಇದು ಆರ್ಪಿಗೆ ಆಯ್ತು ಅಂದ್ರೆ ನೀ ಈಗ ಎಲ್ಲ ಕ್ರಿಯೇಟರ್ಸ್ ಜೊತೆ ನೀ ನಾರ್ಮಲಿ ಮಿಡಲ್ ಮ್ಯಾನ್ ಅದಿ, ನಮಗೂ ಆತ ಅವ್ರಿಗೂ ಆತ ಎಲ್ಲರಿಗೂ. ನೀ ಹೆಂಗೆ ಅನ್ಸೈತೆ ಆ ಸೈಡ್ ಕ್ರಿಯೇಟ್? ನನಗೊಂದು ಟೈಪ್ ಬ್ರಿಡ್ಜ್ ಅದ ಅನ್ಸ ಅಂದ್ಬಿಟ್ಟೆ ನನಗಂತರು. ನಾನು ಭಾಳ ಎಂಥ ಪ್ಲೇಸ್ದಾಗ ಅದೇನಂದ್ರೆ ಈಗ ನಾನು ಫಸ್ಟ್ ನಾನು ನಿಮ್ಮ ಜೊತೆ ಎಲ್ಲ ಭಾಳ ನಿಮ್ಮ ಜೊತೆ ಕ್ಲೋಸ್ ಆಗಿ, ನಿಮ್ಮ ಜೊತೆ ಹೆವಿ ವೈಬ್, ಉಡಾಳ್ಪವೆ ಆತ, ಸೂರಜ್ ಜೊತೆ ಎಲ್ಲರ ಜೊತೆ ಹೆಂಗೆ ನಾವೆಲ್ಲ ಹೆಂಗೆ ಅದೇ. ಆಮೇಲೆ ಈಗ ಇವ್ರ ಜೊತೆನೂ ಅದೇನಿ. ಅದು ಹೆಂಗೈತಂದ್ರೆ ಈಗ ವೇವ್ ಲೆಂತ್ ನಾನ ಬ್ರಿಡ್ಜ್ ಈಗ ಇದನ್ನ ಕನೆಕ್ಟ್ ಮಾಡಿದೆ ಅಂದ್ರೆ ಒನ್ ಆಫ್ ದ ಗ್ರೇಟೆಸ್ಟ್ ರೆವಲ್ಯೂಷನ್ ಮಾಡುವಂಥ ಮೂಮೆಂಟ್ ಇದೆ ಆ್ಯಕ್ಚುಲಿ ನಾ ಕನ್ನಡದಾಗಿದೆ. ಆದ್ರೆ ಅವ್ರು ಅಂದ್ರೆ ಆ ಸೈಡ್ ಅದಲ್ಲ ಕ್ರಿಯೇಟರ್ಸ್ ಅಂದ್ರೆ ಸೌತ್ ಸೈಡ್, ಅವ್ರು ಮತ್ತು ನಮ್ಮ ನಡುವೆ ಡಿಫ್ರೆನ್ಸ್ ಏನೈತೆ ಅಂದ್ರೆ ನಮ್ಮ ಡಿಫ್ರೆನ್ಸ್ ನನಗೆ ಆ್ಯಕ್ಚುಲಿ ಏನೂ ಅನ್ನಿಸ್ಲಿಲ್ಲ ಗೊತ್ತ. ನೀವು ಒನ್ ಟೈಮ್ ನೀವು ಎಲ್ಲರೂ ಕೂಡಿಬಿಟ್ರಿಲ್ಲ, ಫೇಸ್ ಟು ಫೇಸ್ ಆಗಿ ಮೀಟ್ ಆದ್ರಿಲ್ಲ, ನೀವೇ ಹೊಂದ್ಕೊಂಡ್ಬಿಡ್ತದೆ. 2 ನದಿ ಬಂದು ಕೂಡ್ತಾವ ಗೊತ್ತಾ? ಈಗ ಬೇರೆ ಕಡೆಯಿಂದ ಬಂದು ಕೂಡು ಒಂದ ನದಿ ಆಗ್ಬಿಡ್ದಲ್ಲ, ಹಂಗ ಅದೇರಿ ನೀವು. ಒಂದು ಈ ಕಡೆ ಗಟ್ರ ಅಲ್ಲ ಅದ, 2 ಹಂಗ ಅದಾವ. ಸೊ ನದಿ ಪ್ಯೂರ್ ನದಿನ ಐತಿ ನೀರು. ಸೊ ಹಂಗ ಅನ್ನಿಸ್ತೇನೆ ನನಗೆ. ಇಲ್ಲಿದ್ದಾಗ ನಾ ಹೆವಿ ಮಜಾ ಮಾಡ್ತೇನೆ. ಆಫ್ ಸ್ಕ್ರೀನ್ ಎಷ್ಟು ಮಜಾ ಮಾಡ್ಯಾನ ನಾವು. ಇಲ್ಲಿದ್ದಾಗ ಆಫ್ ಸ್ಕ್ರೀನ್ ಇವ್ರ ಜೊತೆ ಹೆವಿ ಮಜಾ ಮಾಡ್ಯಾನ. ನನಗದು ಆ್ಯಕ್ಚುಲಿ ನಾ ಭಾಳ ಎಂಜಾಯ್ ಮಾಡ್ದೇನೆ. ಇಲ್ಲಿ ಬಂದಾಗಾತ, ಅಲ್ಲಿ ಹೋದಾಗಾತ. ಒನ್ ಟೈಪ್ ಫೀಲ್ಸ್ ಲೈಕ್ ಅ ಬ್ರಿಡ್ಜ್. ರೆಡ್ ಪ್ಯಾರಾಸೈಟ್ ಚಾನಲ್ ಒಂದು ಎಲ್ಲ ಟೈಪ್ ಕೊಲ್ಯಾಬ್ಸ್ ಅದ್ರೊಳಗೆ ಆಗ್ಯಾವ ಆಲ್ಮೋಸ್ಟ್. ಈವನ್ ಟೆಕ್ಕಿನ್ ಕನ್ನಡದವ್ರು ಅದಾರ, ಎಲ್ಲರೂ ಕೊಲ್ಯಾಬ್ ಮಾಡ್ಬಿಟ್ಟೆನ ಅದ್ರೊಳಗೆ. ಅವ್ರು ಶಾಂತಮೂರ್ತಿ ಅನಿಸ್ತಪ್ಪ ನನಗೆ. ಶಾಂತಿಲ್ಲ, ವೆರಿ ಪ್ರೊಫೆಷನಲ್. ಅದೇ ಮತ್ತೆ ಶಾಂತ ನಮಗೆ ಶಾಂತ ವೆರಿ ಪ್ರೊಫೆಷನಲ್. ಭಾಳ ನಾವು ಇವ್ರನ್ನ ಆ ಲೆವೆಲ್ಗೆ ನೋಡ್ತಾ ಇದ್ವಲ್ಲ, ಈಗಲೂ ಹಂಗೆ ನೋಡ್ತಾ ಇದ್ವಿ. ಅವಾಗಿಂದನು ಅದೇ ಮೆಚುರಿಟಿ ಇದೆಯಲ್ಲ, ಅದು ಮ್ಯಾಚುರಿಟಿ ಅನ್ನೋದಕ್ಕಿಂತ ನೀವು ಅವ್ರಿಗೆ ಆಫ್ ಸ್ಕ್ರೀನ್ ಮಾತಾಡ್ರಿ, ಅವ್ರು ಹಂಗ ಮಾತಾಡ್ತಾರೆ. ಅವ್ರ
ಅವ್ರು ಭಾಳ ಕ್ಲಿಯರ್ ಅದಾರ, ಅವ್ರು ಏನು ಮಾಡ್ಬೇಕು ಮಾತಾಡ್ಬೇಕು, ಅವ್ರು ಜೋಕ್ಸು ಮಾಡ್ತಾರೆ, ಅವು ಎಲ್ಲ ಹಂಗೆ ಅವರು ವೈಬ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಯಾಕಂದ್ರೆ ನಾನು ಆಫ್ ಸ್ಕ್ರೀನ್ ಎಲ್ಲ ಹೋಗೋರ್ಗು ಮೀಟ್ ಆಗಲ್ಲ, ಅವರು ಚಿಲ್ ಮನುಷ್ಯ. ನನ್ನ ಜೊತೆ ಗೇಮ್ಸ್ ಎಲ್ಲ ಆಟ ಆಡೋರು ಅವ್ರೆ. ಬಟ್ ಏನು ನನಗೆ ಅದಾವು ಭಾಳ ಅಂದ್ರೆ ಭಾಳ ಬೇಜಾರಾಗೋದಂದ್ರೆ ಅವ್ರದ್ದು 1 ಮಿಲಿಯನ್ ಆಗ್ಬೇಕು. ಭಾಳ ದಿನ ಆಯ್ತು, ಅವ್ರು ಭಾಳ ವರ್ಷ ಆತಲ್ಲ, ಭಾಳ ದಿನ ಆತ. ಇದೇ ಇನ್ನೊಂದು ಒಂದೊಂದು ಟೈಮ್ ಅದ ಅನಿಸ್ತೈತೆ ಕನ್ನಡ ಯೂಟ್ಯೂಬ್, ಯಾಕಂದ್ರೆ ಎಲ್ಲ ಲ್ಯಾಂಗ್ವೇಜಸ್ ಒಳಗೆ ಎಲ್ಲೆಲ್ಲೋ ಟೆಕ್ ಯೂಟ್ಯೂಬ್ಸ್ ಎಲ್ಲ ಮುಟ್ಬಿಟ್ಟಾವ. ಆ್ಯಂಡ್ ಟೆಕ್ನಾಲಜಿ ಇಷ್ಟು ಮುಂದುವರಿಬೇಕಾರೆ ನಮ್ಮ ಕನ್ನಡದಾಗ ಐ ಥಿಂಕ್ ನನಗೆ ಇಷ್ಟ ಆಗೋ ಟೆಕ್ ಯೂಟ್ಯೂಬರ್ ಅಂತಂದ್ರೆ ಸಂದೀಪ್ ಅಣ್ಣ ಒಬ್ರೆ, ಟೆಕ್ ಇನ್ ಕನ್ನಡ ಒಬ್ರೆ. ಯಾರು ಇಲ್ಲ ಅನ್ಸುತ್ತೆ, ಮತ್ತೆ ಗೊತ್ತ ಅದಾರ ಬಟ್ ಅದಾರ. ಬಟ್ ನನಗೆ ಪರ್ಸ್ನಲಿ ಟೆಕ್ ಇನ್ ಕನ್ನಡ ಅವ್ರು ಭಾಳ ಇಷ್ಟ ಆಕಾರ. ಐ ಥಿಂಕ್ ಅವ್ರು ಭಾಳ ಜಲ್ದಿ ಮುಟ್ಬೇಕು. ಈಗೂ ಯಾರು ನೋಡ ಅಂತೀರಿ, ಪ್ಲೀಸ್ ಟೆಕ್ ಇನ್ ಕನ್ನಡ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆದಷ್ಟು ಜಲ್ದಿ ಅವ್ರದ್ದು 1 ಮಿಲಿಯನ್ ಮುಟ್ಟಿಸ್ರಿ. ಚೇತನ್ ಅವ್ರದ್ದು 1 ಮಿಲಿಯನ್ ಮುಟ್ಟಿಸ್ರಿ, ಮುಟ್ಟಿಸ್ರಿ. ಈಶ್ವರ ಬೈದ 50 ಮುಟ್ಟಿಸ್ರಿ. ಎಷ್ಟು ಮುಟ್ಟಿಸ್ಬೇಕಾ? 100ಗೆ ಮುಟ್ಟಿಸ್ರಿ. ಇಷ್ಟೆಲ್ಲ ನಾ ಚಲೋ ಮಾತಾಡೋದು ಮುಟ್ಟಿಸ್ರಿ. ಈಗ ಹೆಂಗೆ ಮಾಡ್ಬಿಡೋದು ಅಂದ್ರೆ ಮ್ಯಾನಿಪುಲೇಟ್. ಈಗ ನಿಮಗೆಲ್ಲ ನಾನು ಚಲೋ ಮಾಡ ಅಂತ ನಾನು ತೋರಿಸ್ಕೊಂಡೆ, ಅದ್ರೊಳಗೆ ಹೊಡ್ಕೊಂಡ್ಬಿಡೋದು. ಇಲ್ಲಿ ಬರ್ತಾನೆ, ನಮಗೆ ಬರ್ತದೆ ಗೊತ್ತಿಲ್ಲ, ನಮಗೂ ಎಲ್ಲ ತೊಗೊಂಡು ಬರ್ತಾನೆ ಅಷ್ಟೇ. ಅಲ್ಲ ಈಗ ಹಿಂಗೆಲ್ಲ ಹೇಳೋದು, ಅಲ್ಲಿ DM ಅಲ್ಲಿ ಬೇರೆ ಹೇಳೋದು, ಹಂಗ RP ಇಲ್ಲಿ ಈಗ ಕಟ್ ಮಾಡ್ತಿಲ್ಲ ಎಲ್ಲ. ಈಗ ಹೆಂಗಂದ್ರೆ ಒಂದು ಮನುಷ್ಯ ಅಲ್ಲ ಹಿಂಗೆ ಕೇಳಬಾರ್ದು RP, ಆಕ್ಟ್ ಚೆನ್ನಾಗಿ ಮಾಡಿದ್ನಲ್ಲ. ಈಗ ಇಷ್ಟು ನ್ಯಾಚುರಲ್ ಆಕ್ಟಿಂಗ್ ಐತೆ ಅಂದ್ರೆ ಸೀರಿಯಲ್ದಾಗ ಯಾರು ನೆಕ್ಸ್ಟ್ ನಿಮಗೆ ಬಂದ್ರೆ ನನಗೆ ಕಳಿಸಿದ್ರೆ ನಾವು ಮಾಡ್ತಿರೋದು ಪಕ್ಕ ಮಾಡ್ಸೋಣಂತ. ಸೀರಿಯಲ್ ಮಾಡ್ತೀವಿ ಅದ ಬ್ರೋ ಅದಾರ. ಈಗ ಸ್ಟ್ರೀಮ್ದಾಗ ಆಕ್ಟಿಂಗ್ ಮಾಡ್ತಾನಲ್ಲ, ಇನ್ನ ಎಷ್ಟು ಮಾಡಲಿ. ಇದು ಸೀರಿಯಲ್ ಒಳಗೆ ಸ್ಟ್ರೀಮರ್ ಆಗ್ಬಿಡ. ಸೀರಿಯಲ್ ಹೋಗಿ ಸ್ಟ್ರೀಮರ್ ಹಂಗೆ ಇಲ್ಲ. ಬಟ್ ಅದೇ ಅದು ಕ್ವಶನ್ ಇದಕ್ಕೆ ಇದು ಒನ್ ಟೈಪ್ ಇನ್ನೂ ಕೆಲಸ ಜೊತೆಗೆ ಎಲ್ಲರೂ ಮಾಡೋಣ. ಇವ್ರಿಗೂ ಕೆಲಸ ಮಾಡೀನಿ ಹಿಂದಿ, ಐ ಮೀನ್ ನಾರ್ತ್ ಸೈಡು ನೀವು ಬೆಟ್ಟಾಗಲ್ಲ ಬೆಟ್ ಆಗೀನಿ. ಬಟ್ ಹಂಗೆ ಕೆಲಸ ಮಾಡಿಲ್ಲ, ಅದು ಕನೆಕ್ಟ್ ಆಗಂಗಿಲ್ಲ ನನಗೆ, ಅದು ಇಂಟ್ರೆಸ್ಟ್ ಇಲ್ಲ ಆ್ಯಕ್ಚುಲಿ ಮಾಡೋದು. ಅದು ನಾ ಅವ್ರಿಗೆ ಯಾರಿಗೂ ಅದು ಒಂದು ಹೇಳ್ತೇನೆ ನಾ. ಯಾಕಂದ್ರೆ ನನ್ನ ಫೀಲ್ಡ್ ಒಳಗೆ ನಾವು ಎದ್ರಾಬದ್ರ ಭಾಳ ಆಗ್ತೇವೆ ಹಿಂದಿ ಯೂಟ್ಯೂಬರ್ಸ್ ಎಲ್ಲ. ನಾವು ಗೇಮಿಂಗ್ ಫೀಲ್ಡ್ ಅಲ್ಲ, ಒನ್ ಟೈಪ್ ಸ್ಪೋರ್ಟ್ಸ್ ಅದು. ಎಕ್ಸಾಂಪಲ್ ಈಗ ಹೋಳಿ ಇವೆಂಟ್ ಆಡಿದಲ್ಲ ನಾನು, ಆಲ್ಮೋಸ್ಟ್ ಎಲ್ಲ ದೊಡ್ಡ ಕಾಂಟೆಂಟ್ ಕ್ರಿಯೇಟರ್ಸ್ ಈ ಸ್ಪೋರ್ಟ್ಸ್ ಪ್ಲೇಯರ್ಸ್ ಎಲ್ಲ ಆದ್ರೆ ನಮಗೆ ನಾ ಯಾವಾಗೂ ಹಂಗೆ ಥಿಂಕ್ ಮಾಡಂಗಿಲ್ಲ. ಹಿಂದಿ ಯೂಟ್ಯೂಬರ್ ಅದಾನ ಹಂಗೆ ಹಿಂಗೆ ಅಂತಿಲ್ಲ, ಹೊಡಿಬೇಕಷ್ಟೆ. ನಾ ಹೊಡಿಲ್ಲ ಅಂದ್ರೆ ನನ್ನ ಟೀಮ್ ಅವ್ರ ಹೊಡಿಬೇಕಷ್ಟೆ, ಗೆಲ್ಬೇಕಷ್ಟೆ. ಅದು ಒಂದು ತಲೆಯಾಗಿರೋದು. ಅವ್ರು ಹಂಗದಾರ ಒಂದು ಟೈಮ್ದಾಗ ಇತ್ತು, 2021 ಮಟ್ಟ ಇತ್ತು ಹಿಂದಿ ಯೂಟ್ಯೂಬರ್ಸ್ ಅಂತ. ಈಗೆಲ್ಲ ಇಲ್ಲ, ಕನ್ನಡ ಯೂಟ್ಯೂಬರ್ ನಾವು ಬೆಳೆಯೋದು. KGF ಬರೋವರೆಗೂ ಕನ್ನಡ ಫಿಲಮ್ ಅಲ್ಲೂ ಹಂಗೆ ಇತ್ತು. ಇವತ್ತು ಕನ್ನಡದ ಯಾವ್ದಾದ್ರು ಫಿಲಮ್ ಬಂತು ಅಂತಂದ್ರೆ ಅಷ್ಟೇ ಇದಾಗಿ ನೋಡ್ತಾರೆ. ಹಂಗೆ ಇರೋದು. ಆಫ್ ಆತಾ ಇಲ್ಲ ನಾವು ಅವಾಗಿಂದನೂ ಕನ್ನಡನೇ. ಈಗೀಗಂತೂ ಅತಿರೇಕಿಸ್ಕೊಂಡ್ಬಿಟ್ಟದ ನನ್ನ ಕನ್ನಡ. ಹೆಂಗಂದ್ರೆ OTP ಹೇಳಂದ್ರೆ 33 99 55. ಅಲ್ಲ ನೀವು ಯಾವ್ದಕ್ಕೂ ಹೆದರ್ಬೇಡಿ, ಕನ್ನಡ ನಿಮ್ ಹಿಂದೆನೇ ಇದೆ. ಇಲ್ಲ, ಕನ್ನಡ ನಮ್ಮ ಹಿಂದೆ ಮುಂದೆ ಎಲ್ಲ ಕಡೆ ಕನ್ನಡ ಇಟ್ಕೊಂಡು ಹೊಂಟಿ ನಾಂತ್ರು. ಇದು ಒಂದು ಹೇಳ್ತೀನಿ ಆ್ಯಕ್ಚುಲಿ. ಮೊದ್ಲು ಒಂದು ಟೈಮ್ ಒಳಗೆ ಕನ್ನಡ ಇದು ಇತ್ತಲ್ಲ, ಬಟ್ ಅಷ್ಟು ಇದ ಪೆಟ್ರೋಟಿಸಮ್ ಹಿಂಗೆ ಏನು ಪೆಟ್ರೋಟಿಕ್ ಅಂತ ನೀವ್ ಯಾಕೆ ಹಂಗಂತೀರಾ? ಗೋಕಾಕ್ ಚಳುವಳಿ ನಡೆದಿತ್ತು, ಅವಾಗೇನು ಇಲ್ಲ ಅಂತಾನ ಕನ್ನಡ ಪ್ರೇಮ? ನೀವು ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಏನಾಗ್ತಿದೆ, ಎಲ್ಲಾ ಕಡೆಗೂ ಮುಟ್ತಾ ಇದೆ ಅವೇರ್ನೆಸ್ಗಳು. ಆಗ ಅವ್ರವರಲ್ಲೇ ಇತ್ತು. ಆವಾಗ ನಿಜ ಹೇಳ್ಬೇಕು ಅಂತಂದ್ರೆ ಇನ್ನೊಂದು ಹೇಳೋಣ, ಇವತ್ತು ನಾವು ಕನ್ನಡದ ವಿಚಾರದಲ್ಲಿ ನಾವು ಹಿಂದೆ ಅಥವಾ ಏನಾದ್ರು ಒಂದು ಅವಮಾನ ಆಗ್ತಿದೆ ಅಂತಂದ್ರೆ ಅದಕ್ಕೆ ಕಾರಣ ನಾವು ಬಳಸಕ್ಕೆ ಎಜುಕೇಟೆಡ್. ನಮ್ಗೇನ್ ಗೊತ್ತಾ, ಯಾರವನು ಒಬ್ಬ ತಮಿಳವನ್ ಬಂದ್ರೆ ಹಿಂದಿಯವನ್ ಬಂದ್ರೆ ನಮ್ಗೆ ಹೇಳ್ಕೋಬೇಕು ಹಿಂದಿ ಬರುತ್ತೆ ತಮಿಳು ಬರುತ್ತೆ ಅಂತ, ಎಲ್ಲ ಗೊತ್ತೈತೆ ಅನ್ನೋದು ತೋರಿಸ್ಕೊಬೇಕು ಅಂತ. ನೀವು ಚಾಮರಾಜನಗರ ಡಿಸ್ಟ್ರಿಕ್ಟ್ ತಗೊಳ್ಳಿ, ನಿಮಗೆ ಹಿಂದುಳಿದ ಜಿಲ್ಲೆ ಅಂತ ಹೇಳ್ತಾರೆ. ಅಲ್ಲಿ ಸಾಕ್ಷರತೆ ರೇಟುನು ಕಡಿಮೆ ಇದೆ ಅನ್ನೋ ಥರ ಹೇಳ್ತಾರೆ. ನೀವು ಬಂದಲ್ಲಿ ಬೇರೆ ಭಾಷೆದವ್ರು ಬಂತು ಅಂತಂದ್ರೆ, ಒಬ್ರು ಸೇಟು ಬರಲಿ ಅಥವಾ ಒಬ್ರು ಹಿಂದಿಯವ್ರು ಬರಲಿ, ಅಲ್ಲಿ ವ್ಯಾಪಾರ ಮಾಡಬೇಕು ಅಂತಂದ್ರೆ ಕಡ್ಡಾಯವಾಗಿ ಕನ್ನಡ ಕಲೀಲೇಬೇಕು. ಆ ವಾತಾವರಣನ ಸೃಷ್ಟಿ ಮಾಡ್ತಾರೆ. ಯಾಕೆ ಅಂತಂದ್ರೆ ಎಜುಕೇಟೆಡ್ಸ್ ಕಡಿಮೆ ಇದ್ದಾಗ, ಗುರು ನೀನು ಬಂದಿದ್ಯಾ ಅಂತಂದ್ರೆ ನೀನು ನಮ್ಮ ಭಾಷೆಲ್ಲೇ ಮಾತಾಡಬೇಕು. ನೀನು ನಮ್ಮ ಭಾಷೆಯಲ್ಲಿ ಮಾತಾಡಿದ್ರೆ ಮಾತ್ರ ನಿನ್ನ ವ್ಯವಹಾರ ಕ್ಲೀನಾಗಿ ಆಗುತ್ತೆ ಅನ್ನೋದಾದ್ರೆ ಅವ್ನಿಗೆ ಆ ಅನಿವಾರ್ಯತೆನ ಇಕ್ಕಟ್ಟನ್ನು ಸೃಷ್ಟಿ ಮಾಡಬೇಕು. ಆ ಇಕ್ಕಟ್ಟನ್ನು ನನ್ನ ಪ್ರಕಾರ
ಎಜುಕೇಟೆಡ್ಸ್ ನಾವು ಸೃಷ್ಟಿ ಮಾಡಂಗಿಲ್ಲ. ಬ್ರೋ ಬೆಂಗಳೂರಾಗ ಇಲ್ಲೇ ಇಲ್ಲ, ಅಲ್ಲಿ ಕನ್ನಡ ಗೊತ್ತಿದ್ದವರು ಕನ್ನಡ ಮಾತ್ರ. ಅದು ಏನಂತಂದ್ರೆ ಈಗ ಈಗಿಂದ ಏನು ನಡೆಯ ಅಂತೈತಲ್ಲ, ಹೆಂಗೆ ನೋಡ್ತಾರೆ ಅಂದ್ರೆ ಅವ್ರು ತಮ್ಮ ಲ್ಯಾಂಗ್ವೇಜಿಗೆ ರೆಸ್ಪೆಕ್ಟ್ ಮಾಡೋದು ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಕೂಲ್ ದೇ ವಾಂಟ್ ಟು ಬಿ ಕೂಲ್. ಈಗ ನಾ ಹೆಂಗೆ ಇಂಗ್ಲೀಷ್ದಾಗ ಮಾತಾಡೋದಲ್ಲ, ಏನು ಗ್ರೆಷರ್ಸ್ ಯೂಸ್ ಮಾಡೋದು ಅಂತೀನಿ, ಇದೆಲ್ಲ ಕೂಲ್ ಆಗಕ್ಕೆ ಮಾಡೋದು ಇವು. ಇವನ್ನೆಲ್ಲ ಮಾಡೋದಕ್ಕಿಂತ ಮೊದಲು ಕನ್ನಡ ಹುಟ್ಟದಾಗ ಮುಕ್ಳಿ ಮೇಲೆ ಜಾಡ್ಸ್ ಹೋದ್ರೆ ಯವ್ವ ಅಂತ ಬರೋದು. ಅದು ಮಾಮ್ ಅಂತ ಬರಂಗಿಲ್ಲ, ಅದು ಡ್ಯಾಡ್ ಅಂತೇನು ಬರಂಗಿಲ್ಲ. ಜಾಡ್ಸ್ ಹೋದಾಗ ಏನು ಭಾಷೆ ಬರ್ತೈತಲ್ಲ ಅದವ್ರ ಟ್ರೂ ಭಾಷೆ. ಅದು ಇನ್ನೂ ಒಂದು ಪ್ರಾಬ್ಲಮ್ ಆಗಿದೆ. ನಾವು ಆ್ಯಕ್ಚುಲಿ ಇದನ್ನ ಹಳೆ ಇದರಲ್ಲೂ ಇವರು ಸ್ಟ್ರೀಮಲ್ಲಿ ಡಿಸ್ಕಸ್ ಮಾಡಿದ್ವಿ. ನೀವು ಎಲ್ಲ ಓದಬೇಕಾದ್ರೆ ನಾವು ಮಸ್ಟ್ ಶುಡ್ ನಾಡಗೀತೆ ಆಡ್ತಾ ಇದ್ವಿ, ಗೊತ್ತಾಯ್ದಿಲ್ಲ? ನೀ ಮೆಟ್ಟುವನೆಲ್ಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ ಅಂತ. ಅದ್ರದ್ದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಲೈನು, ನೀನು ಎಲ್ಲಿಗೆ ಹೋಗ್ತೀಯೋ ನೀ ಮೆಟ್ಟುವನೆಲ್ಲ ಅದೇ ಕರ್ನಾಟಕ, ನೀನು ಎಲ್ಲೋಯ್ತೀಯೋ ಅದನ್ನ ನಿನ್ನ ನಾಡು ಅಂತ ರೆಸ್ಪೆಕ್ಟ್ ಮಾಡು ಅಂತ ಹೇಳ್ಕೊಟ್ಟಿರೋ ನಾಡು ನಂದು. ನಮಗೆ ಮತ್ತೊಬ್ಬರ ಭಾಷೆ ಆಗಲಿ ಅಥವಾ ಅವ್ರ ಕಲ್ಚರನ್ನಾಗಲಿ ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿರೋದು ನನ್ನ ನಾಡು, ನನ್ನ ಹಿರಿಯರು. ಅದನ್ನ ಈಗ ಯಾರು ಸೋಕಾಳು ಈಗ ಕನ್ನಡದ ಮೇಲೆ ಇಲ್ಲೇ ತಿಂದು ಇಲ್ಲೇ ಉಂಡು ಇಲ್ಲೇ ಬೆಳೆದು ಅವ್ರು ಅಷ್ಟು ಅಜೀಬಾಗಿ ಮಾತಾಡ್ತಾರೆ ಅಂತಾನೆ ನಾವು ತಿಳ್ಕೊಬೇಕು ಅದೆಷ್ಟು ಗಲೀಜ್ ಪದಾರ್ಥ ಅಂತ. ಇಲ್ಲೇ ತಿಂದು ಇಲ್ಲೇ ಹೇತು ಮತ್ತೆ ಇಲ್ಲಿಗೇನೆ ಆ ಥರ ಮಾತಾಡುತ್ತೆ ಅಂತಂದ್ರೆ ಅಲ್ಲಿ ಕಲ್ಚರ್ ಹೆಂಗೆ ಅನ್ನೋದನ್ನ ತೋರಿಸ್ಕೊಡುತ್ತೆ. ಹಂಗಂತೇಳಿ ಈಗ ನಾವು ಈಗ ಯಾರೋ ಈಗ ನಾವು ಯೂಶ್ವಲಿ ನೀವು ನೋಡಿ ಎಲ್ಲೂ ಡಿಸ್ರೆಸ್ಪೆಕ್ಟ್ ಮಾಡಂಗಿಲ್ಲ, ಮತ್ತೊಬ್ಬರನ್ನ ನಾವು ಮಾಡಂಗಿಲ್ಲ. ಬೇಕಾದ್ರೆ ಈಗ ಅತಿಥಿಯಾಗಿ ಒಬ್ರು ಬರ್ತಾರೆ, ಒಬ್ರು ತಮಿಳಿಯನ್ಸೇ ಬರ್ತಾರೆ ಅನ್ಕೊಳ್ಳೋಣ, ಈಗ ಬೆಂಗಳೂರಿಗೂ ಅಥವಾ ಇಲ್ಲಿಗೇನೆ ಬಂದ್ರು ನನಗೆ ನಿಮಗೆ ತಮಿಳು ಅಥವಾ ಹಿಂದಿ ಗೊತ್ತಿತ್ತು ಅಂತಂದ್ರೆ ಒಂದು ಸಲಕ್ಕೆ ಆತಿಥ್ಯಕ್ಕಾಗಿ ನಾವು ಅವ್ರ ಜೊತೆ ಅವ್ರ ಭಾಷೆನಲ್ಲಿ ಮಾತಾಡೋದು ತಪ್ಪೇ ಇಲ್ಲ. ಹೌದು. ಆದರೆ ಒಬ್ಬ ವ್ಯವಹಾರಕ್ಕೆ ಅಂತ ನನ್ನ ನಾಡಿಗೆ ಬಂದ ಮೇಲೆ ಅವನಿಗೆ ನಾವು ಸೃಷ್ಟಿ ಮಾಡಬೇಕು, ನಿನಗೆ ಕನ್ನಡ ಮಾತಾಡಿದ್ರೆ ಮಾತ್ರಪ್ಪ ಇಲ್ಲಿ ವ್ಯವಹಾರ ಅಂತ. ಇದನ್ನ ನಾವು ಯಾರನ್ನು ನೋಡಿ ಕಲಿಬೇಕು ಅಂತಂದ್ರೆ ತಮಿಳ್ನಾಡಲ್ಲಿ ಹಂಗಂತೇಳಿ ಅವ್ರಿಗೆ ಅದು ಬರತ್ತೋ ಬರಲ್ವೋ ಗೊತ್ತಿಲ್ಲ, ಬಟ್ ಆದರೆ ಅವ್ರಿಗೆ ತಮಿಳು ಒಂದು ಮಾತ್ರ ಸ್ಪಷ್ಟವಾಗಿ ಗೊತ್ತು. ಇವನ್ ಇಂಗ್ಲೀಷ್ ಹಿಂದಿಗಂತೂ ತಲೆನೇ ಕೆಡ್ಸ್ಕೊಳ್ಳಲ್ಲ, ಹಿಂದಿಗಂತೂ ತಲೆನೇ ಕೆಡ್ಸ್ಕೊಳ್ಳಲ್ಲ. ನಿಮ್ಗೆ ಅನಿವಾರ್ಯತೆ ಸೃಷ್ಟಿ ಮಾಡ್ತು ಅಂತಂದ್ರೆ ಆಟೋಮೆಟಿಕಲಿ ನನ್ನ ಪ್ರಕಾರ ವ್ಯವಹಾರದಲ್ಲಿ ಅನಿವಾರ್ಯತೆನ ಸೃಷ್ಟಿ ಮಾಡಬೇಕು, ಆತಿಥ್ಯದಲ್ಲಿ ಅನುಸರಿಸ್ಕೊಂಡು ಹೋಗಬೇಕು. ಆವಾಗ ನೋಡಿ ಒಂದು ಪ್ರದೇಶದ ಒಂದು ಘನತೆ ಇದೆಯಲ್ಲ ಅದು ಎತ್ತಿ ಹಿಡಿಯುತ್ತೆ. ಮತ್ತೆ ಹೆಂಗೆ ಗೊತ್ತಾ, ಕನ್ನಡ ಮಾತಾಡೋದು ಕೂಲ್ ಆ್ಯಕ್ಚುಲಿ. ಅಲ್ಲ ಕನ್ನಡ ಮಾತಾಡೋಲ್ಲ ಕೂಲ್ ಅಂತಲ್ಲ, ಅಯ್ಯೋ ನೀವು ಕೂಲ್ ಅಂತ ನಿನ್ನ ಭಾಷೆನು ನನ್ನ ಭಾಷೆ, ನನ್ನ ಭಾಷೆ, ನನ್ನ ಪ್ರೀತಿ. ಇದನ್ನೆಲ್ಲ ಸಾಲ್ವ್ ಮಾಡೋದು ಯಾರು? ಇದೇನು ಅಂತ ಕೂಲ್ ಅಂತೇನು ಮಾತ್ರ ಅಂತೇವಲ್ಲ ನಾವು, ಈಗ ಅನ್ನ ಅಂತೇವಲ್ಲ ನಾವು, ಯಾರು ಮಾತಾಡ ಇದನ್ನೆಲ್ಲ ಸಾಲ್ವ್ ಮಾಡೋದು ಯಾರು ಹೇಳ್ರಿ? ನಾವು ಎಷ್ಟು ಕ್ವಾಲಿಟಿ ಕಂಟೆಂಟ್ ಕೊಡ್ತೇವಿ, ಎಷ್ಟು ಟಕ್ಕರ್ ಕೊಡೋ ಅಂಥದ್ದು ಕೊಡ್ತೇವೆ ನೋಡಿ ನಾವು ಕನ್ನಡದಾಗ ಈ ಕಾಂಟೆಂಟನ್ನು. ಆ್ಯಂಡ್ ಇವೇನು ಕೊಲಾಬ್ಸ್ ಮಾಡೋ ಅಂತೇವಿ, ಈಗೇನಿದೆ ಇದೇನು ನಡೆಯ ಅಂತೈತಲ್ಲ, ಇದೇನು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಂತೈತಲ್ಲ, ಇದು ಭಾಳ ಚೇಂಜ್ ಮಾಡಿದೆ ನನಗೆ. ನನ್ನ ತಲೆ ಒಳಗದು ನಾನು ನೋಡ ಅಂತೇನೆ ಒಂದು 2-3 ವರ್ಷ ಆದಮೇಲೆ ಏನೇನು ಆಗಬಹುದು ಅಂತಂದು. ಇಮ್ಯಾಜಿನ್ ನೀವೆಲ್ಲ ಮೈಸೂರಿಗೆ ಹೋಗಿ ಟಿಪಿಕಲ್ ಅವ್ರ ಜೊತೆ ನೀವು ವ್ಲಾಗ್ ಮಾಡಿದರೆ, ಇಲ್ಲ ನೀವು ಹೋಗಿ ಅಲ್ಲಿ ಪಾಡ್ಕಾಸ್ಟ್, ಇಲ್ಲ ಅವ್ರು ಇಲ್ಲಿ ಬರೋದು, ಇಂಥವು ಏನು ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿ ಸ್ಟಾರ್ಟ್ ಆಗ್ತಾವಲ್ಲ ಕೊಲಾಬ್ಸ್ ಆತ, ನೀವು ಟಿಪಿಕಲ್ ಅವ್ರ ಜೊತೆ ರೀಲ್ ಮಾಡಿದ್ರೆ ಇವೇನು ಟಿಪಿಕಲ್ ಅಂತಲ್ಲ, ನೀವು ರಘು ಅವ್ರ ಜೊತೆ ಹಿಂಗೆ ಎಷ್ಟೋ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನಾವು ಭಾಳ ಕ್ರೇಜಿಯಾಗಿರೋ ಎನ್ವೈರ್ಮೆಂಟ್ ಸೃಷ್ಟಿ ಆಕೈತಿ. ಮುಕ್ಕುಳಿ ಹಡಿಸ್ ಕನ್ನಡ ನೋಡಕ್ಕೆ ಬರಬೇಕು ಅಂದ್ರೆ ಈಗ ಹಂಗ ಆಗೈತಲ್ಲ ಬ್ರೋ. ಈಗ ಇರಲಿಲ್ಲ ಮೊದಲು ನಾವೆಲ್ಲ ಮಾಡ್ತಿದ್ವಲ್ಲ, ಅವಾಗ ಬ್ರ್ಯಾಂಡ್ಸ್ ಬಂದ್ರೆ ಥಿಂಕ್ ಮಾಡ್ತಿದ್ರು ಮಾಡ್ಸೋಣ ಬೇಡ ಅಂತಂದು. ಈಗ ಹೆಂಗೈತಿ, ಕನ್ನಡ ಕ್ರಿಯೇಟರ್ ಬೇಕು, ರೀಜನಲ್ ಬೇಕು. ಆ್ಯಕ್ಚುಲಿ ಇನ್ನೊಂದು ಹೇಳೋಣ, ಮೊದಲು ಒಂದು ಎರಾ ಇತ್ತು. ಯಾವ ಥರ ಅಂತಂದರೆ ನಿಮಗೆ ಭಾಷೆದೇನಾದರೂ ಅವೇರ್ನೆಸ್ನ ಮೂಡಿಸೋದು ಸಿನಿಮಾ ಅನ್ನೋದು ಒಂದು ಭಾಷೆನ ರೆಪ್ರೆಸೆಂಟ್ ಮಾಡ್ತಾ ಇದ್ದಿದ್ದು ಸಿನಿಮಾ ಹೆಂಗಿತ್ತೋ, ಇವತ್ತು ಜಮಾನ ಚೇಂಜ್ ಆಗಿದೆ. ಇವತ್ತು ಸಿನಿಮಾನೇ ಯೂಟ್ಯೂಬರ್ಸ್ ಹತ್ರ ಬಂದು ಪ್ರಮೋಷನ್ ಮಾಡಿಸ್ಕೊಳ್ತಾರೆ ಅಂತಂದ್ರೆ ಈ ಜಮಾನ ಯೂಟ್ಯೂಬರ್ ಜಮಾನ. ಇದನ್ನ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವೊಬ್ರು ಕಮೆಂಟ್ ಮಾಡಿ ಹೇಳ್ಬೋದು, ನೀವು ಬಂದು ಏನು ಕನ್ನಡಕ್ಕೆ ಕೊಡುಗೆ. ಫಸ್ಟ್ ಆಫ್ ಆಲ್ ನಾವ್ ಇಲ್ಲಿ ಯಾರು ಕೊಡುಗೆ ಹೇಳಬಾರ್ದು, ನಾವು ಬದುಕ್ತಾ ಇದೀವಿ ಕನ್ನಡದಿಂದ. ಒಂದು ಎರಡನೇದು ಹಂಗಂತ ಹೇಳಿ ಹಂಗಂದ್ರೆ ನಮ್ಮಿಂದ ಇಂಪ್ಯಾಕ್ಟೇ ಆಗಲ್ವ ಅನ್ನೋದಾದ್ರೆ 100% ಇಂಪ್ಯಾಕ್ಟ್ ಆಗುತ್ತೆ. ಸೊ ನಾವು ಏನು ಮಾತಾಡ್ತೀವಿ ಅಥವಾ ನಾವು ಹೆಂಗೆ ಅದನ್ನು ಪ್ರಮೋಟ್ ಮಾಡ್ತೀವಿ ಭಾಷೆನ, ಅದನ್ನು ನೋಡ್ತಾ ಇರೋರು ಇನ್ಫ್ಲೂಯೆನ್ಸ್ ಆಗ್ತಾರೆ. ಈಗೇನು ಒಂದು ಓಲ್ಡ್ ಜನ್ರೇಷನ್ ಇತ್ತು, ನೀವು ಹಿಂದಿ ಮಾತಾಡ್ತೀರಾ ಅಥವಾ ನೀವು ಹಿಂದಿ ಹಾಡನ್ನು ಕೇಳ್ತಾ ಇದ್ದೀರಾ ಅಥವಾ ಹಿಂದಿ ಹಾಡನ್ನು ಗುಣಗಾಡ್ತಿದ್ದೀರಾ ಅಂತಂದರೆ ಇವ್ರು ಸ್ವಲ್ಪ ಏನೋ ಮೆಚ್ಯೂರ್ಡ್ ಕಿಡ್ ಅನ್ನೋ ಥರ ಇತ್ತು. ಆದರೆ ಇವತ್ತು ಹಂಗಲ್ಲ. ಇವತ್ತು ಡೆಲ್ಲಿಲಿ ಕೂತಿರೋನು ರಾಕಿ ಬಾಯ್ ಅಂತ ಹಾಡಾಡ್ತಾನೆ. ದಿಸ್ ಇಸ್ ಡಿಫ್ರೆನ್ಸ್ ಅಲ್ಲ, ಅದನ್ನು ಅರ್ಥ ಮಾಡ್ಕೊಂಡು ಅಷ್ಟೇ. ನಾನು ಅದ ಒಂದು ರೀಸನ್ ಸಂಬಂಧ ನಾನು ಪ್ರತಿ ಸ್ಟೋರಿ ಒಳಗೆ ಕನ್ನಡ ಹಾಡಾಕ್ತೀನಿ.
ಜನಕ್ಕೆ ಗೊತ್ತಾಗಲಿ, ಒಂದು 4-5 ಜನಕ್ಕಾದ್ರೂ ಗೊತ್ತಲ್ಲ ಹೊಸದೇ ಆದರೆ ಇದ್ರು ನನಗೆ ಜಗ್ಗ ಕನ್ನಡ ಹಾಡು ಗೊತ್ತು. ನಾವು ಹುಟ್ಟದಿಂದ ಕನ್ನಡದಾಗ ರೂಪ್ಕೊಂಡ ಬಂದಿನಿ ನಾನು. ಆಕ್ಚುಲಿ ನನ್ನ ಸ್ಟೋರೀಸು ಜನ ನೋಡೋದು ಅದೇ ಉದ್ದೇಶಕ್ಕೆ. ಯಾವ್ದಾದ್ರು ಒಂದು ಫೋಟೋ ಹಾಕಿದ್ರೆ ಅದಕ್ಕೆ ರಿಲೇಟೆಡ್ ಆಗಿರೋದು ಯಾವ್ದಾದ್ರು ಸೇಮ್ ಜಾನಪದ, ನಾ ಬರೀ ಜಾನಪದ ಆಗ್ತೇನೆ. ಇವ್ರಿಂತ ಕ್ರಿಯೇಟರ್ಸ್ ಬಾಜಿರಲ್ಲ, ಅದೇ ನನ್ನ ಪುಣ್ಯ. ನನ್ನ ಪುಣ್ಯ. ನಮ್ದೇನು ಗೊತ್ತಿಲ್ಲ, ನೀ ಅವ್ರ ಬಾಜುದಿರಲ್ಲ. ಎಲ್ಲರೂ ಬಾಜು ಇದ್ದಿದ್ರಿಂದ ಎಲ್ಲಿಂದ ಪುಣ್ಯ ಮಾಡ್ಯಾನ. ಮಧ್ಯಾಹ್ನ ಹೇಳ್ಕೊ ಬಂದಿದ್ದೆ, ಸ್ವಲ್ಪ ಚೆನ್ನಾಗಿ ಹೇಳ್ಬೇಕು ಅಂತ. ಹುಡುಗ ಬಾರಿ ಹೇಳ್ದಂಗೆ ಮಾಡ್ತಾನೆ. ಈಗ ಹೆಂಗ ಆಗ್ಬಿಟ್ಟೈತೆ ಅಂದ್ರೆ ಸೌತ್ ನಾರ್ತ್ ಕಡೆ 2 ಕಡೆ ಹಡ್ಸ್ಕೊಳ ಹಿಂಗ ಈಗ ಈಗ ಕನೆಕ್ಟ್ ಆಗಿದ್ದಕ್ಕೆ ಅತ್ತಗಿತ್ತಗೆ 2 ಕಡೆ ಹಾಡ ಆಗ್ಲೇ RP ಹೇಳಿದ್ದ. ಈಗ ಬ್ರಿಡ್ಜ್ ಅಲ್ಲೋ, ನಡಿಬೇವಿ. ಇಲ್ಲ ಬ್ರಿಡ್ಜು ಅಲ್ಲ, ದೋಣಿ ಇದು. ನಾರ್ತ್ ಅವ್ರನ್ನ ಸೌತ್ ಕರ್ಕೊಂಡ್ಬಿಡೋದು, ಸೌತ್ ಅವ್ರನ್ನ ನಾರ್ತ್ ಕರ್ಕೊಂಡ್ ಬಂದ್ಬಿಡೋದು. ಈಗ ನನ್ನನ್ ಮಾಡಿರೋದು ಹಂಗೆ ಅಲ್ಲ, ಅಲ್ಲಿಂದ ಕರ್ಕೊಂಡ್ ಇಲ್ಲಿ ಬಿಟ್ಟಿರೋದು. ಅವ್ರು ಗೊತ್ತಿಲ್ಲ ಬರ್ತಾರಂತೆ, ಕಾಲ್ ಮಾಡಿ ಬ್ರೋ ನಾಳೆ ಇಲ್ಲ ಆಕ್ಚುಲಿ ಒಳ್ಳೇದಲ್ಲ. ನನ್ನ ಒಬ್ಬನ ಬರೋದಕ್ಕಿಂತ ಇನ್ನೂ ದೊಡ್ಡ ಇಂಪ್ಯಾಕ್ಟ್ಫುಲ್. ಎಷ್ಟೊಂದು ಈಗ ನೀವು ಮಾತ್ರ ಅಂತೀರಿ ಫುಲ್ ಕನ್ನಡ ಎಷ್ಟು ಸ್ಪಷ್ಟ ಆಯ್ತು. ಈಗ ನೀವು ಇದು ಈ ಪಾಡ್ಕಾಸ್ಟಿಗೆ ಎಂತ ಇಂಪ್ಯಾಕ್ಟ್ ಬರುತ್ತಾನೆ, ನೀವು ಫಸ್ಟ್ ಟೈಮ್ ಕಾನ್ವರ್ಸೇಷನ್ ಮಾಡ ಅಂತೀರಿ ಫೇಸ್ ಟು ಫೇಸ್. ಅಂಡ್ ನ್ಯಾಚುರಲ್ ಅದು ಈಗ ಇರೋದು. ಇವ್ರು ಒಟ್ಟ ಮೀಟ್ ಆಗಿಲ್ಲ, ಸೀದಾ ನಾಂತ್ರು ಇನ್ನೂ 1-1.5 ತಾಸರ ಬಂದಾರ. ಆಯ್ತು ಇಷ್ಟು ಸ್ಪಾಂಟೇನಿಯಸ್. ಹೆಂಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಏನ್ ತಿಂತೀರಿ? ನ್ಯಾಚುರಲ್ ಆಗಿ ನೀವು ತಾಯಿ ಕೈ ರುಚಿ ಇದಕ್ಕೆ ಬಂದಿದ್ದು. ನ್ಯಾಚುರಲ್ ಆಗಿ ಸ್ಪಾಂಟೇನಿಯಸ್ ಆಗಿ ಬಂದಿರೋದು. ನಿಮ್ಗೆ ಚಾ ಕುಡಿಯಂಗಿಲ್ಲ ಬೈ ನಾ ಮುಂಜಾನೆ. ಇವ್ರು ಆಕ್ಚುಲಿ ವ್ಲಾಗ್ ಎಲ್ಲ ಮಾಡಕ್ಕೆ ಫೋನ್ ಕ್ಯಾಮ್ರಾ ಬೇಕಾಗಿಲ್ಲ, CC ಕ್ಯಾಮ್ರಾ ಇಟ್ಟರೆ ಸಾಕು. ಗೌರ್ಮೆಂಟಿಗೆ ಅಪ್ಲೈ ಇದೆ. ಹೆಂಗಂದ್ರೆ ಬೈ ನಾ ಯಾವ ಏರಿಯಾ ಅಡ್ಡಾಡ್ತೀನಿ ಎಲ್ಲ CCTV ಕ್ಯಾಮ್ರಾ ನನಗೆ ಫುಟೇಜ್ ಕೊಟ್ಬಿಡಪ್ಪ, ಅಲ್ಲಿ ಕಂಟೆಂಟ್ ವ್ಲಾಗ್ ನಂದು ಕೊಡ್ತಾರ ಹಂಗೆ. ಮಾಡಿದ್ದ ಇಲ್ಲೇ ಮೈಕ್ ಇಟ್ಕೊಂಡು ಹೊಂಟು ಬಿಡುದು ಮಾತಾಡ್ಕೊಂತ ಈಗ ಒಂದ್ ಕೆಲಸ ಮಾಡೋಣ. ಒಂದ್ ಹಂಗ ಈಗ ಆಕ್ಚುಲಿ ಗಾಡಿ ಮೇಲೆ ಬರೋಬೇಕಾರೆ ಆತಿದೆ ಒಂದ್ ಫನ್ ಇದ. ಎಲ್ಲಾರು ಒಂದೊಂದ್ ಸೆಂಟೆನ್ಸ್ ಹೇಳೋಣ, ನಾವು ಹಿಂಗ ನಮ್ಮ ಭಾಷೆದಾಗ ಹೇಳೋಣ. ಅದೇ ನೀವು ಒಂದೊಂದ್ ಸೆಂಟೆನ್ಸ್, ಅವ್ರ ಭಾಷೆದಾಗ ಅದನ್ನೇ ಅವ್ರು ಹೇಳ್ತಾರೆ ಸೇಮ್ ಆಗಿ. ಅದ ಈಗ ನೀವು ಕನ್ನಡ ಅವ್ರ ಆಕ್ಸೆಂಟ್ದಾಗ ಹೇಳ್ತಾರೆ, ಎಲ್ಲಾರು ಹೇಳೋಣ ಅಂತ. ಆದ್ರೆ ಜಾಸ್ತಿ ಕೆಟ್ಟದಾಗ ನಾರ್ಮಲ್ ಆಗಿ ಯೂಸ್ ಮಾಡೋದು ಎಷ್ಟು ಚೇಂಜ್ ಐತೆ ಅನ್ನೋದು ಗೊತ್ತಾಕೈತಿ. ಭಾಷೆ ಕನ್ನಡ ಭಾಷೆ ಎಷ್ಟು ವೆರೈಟಿದಾಗ ಐತೆ ಅನ್ನೋದು ಗೊತ್ತಾಕೈತಿ. ಫಸ್ಟ್ ನಾ ಹಂಗ ಸ್ಟಾರ್ಟ್ ಮಾಡ್ತೇನೆ, ಒಂದು ಸೆಂಟೆನ್ಸ್ ಹೇಳ್ತೀನಿ. ಚೇತನ್ ಬೈ ಏನದಾರಲ್ಲ ನಮ್ಮ ಈ ಹುಬ್ಳಿದಾಗ ಎಂಥ ಕ್ರಿಯೇಟರ್ ಅಂದ್ರೆ ಅವ್ರು ಕಾಂಟೆಂಟ್ ಹೆಂಗೆ ಮಾಡ್ತಾರಂತಂದು ನಮ್ಗೆ ಗೊತ್ತಾಗಂಗಿಲ್ಲ. ಅಂಥ ಕಂಟೆಂಟ್ ಇರೋ ಮನುಷ್ಯ ಅವರು. ಚೇತನ್ ಅವ್ರು ಇದಾರಲ್ಲ, ಅವ್ರು ಹುಬ್ಳಿನಲ್ಲಿ ಹೆಂಗಿದ್ದಾರೆ ಅಂತಂದರೆ ಅವ್ರು ಮಾಡೋ ಕಂಟೆಂಟು ನಮ್ಗೆ ಗೊತ್ತೇ ಆಗಲ್ಲ, ಆ ಲೆವೆಲಿಗೆ ಮಾಡ್ತಾರೆ. ಗೊತ್ತೇ ಆಗಲ್ಲ, ಗೊತ್ತಾಗತ್ತೆ ಬೈ. ಸ್ವಲ್ಪ ಚೇಂಜ್ ಆಗ್ತಿಲ್ಲ, ಸ್ವಲ್ಪ ಚೇಂಜ್ ಹೇಳಿ ಸೆಂಟೆನ್ಸ್ ತಪ್ಪಿತ್ತು. ಇನ್ನೊಂದು ಒಂದು ಸೆಂಟೆನ್ಸ್ ಹೇಳ್ತೀನಿ ಸೆಂಟೆನ್ಸ್ ಕ್ರಿಯೇಟ್ ಮಾಡಕ್ ಬರಲಿಲ್ಲ. ನೀವು ಒಂದು ಸೆಂಟೆನ್ಸ್ RP ಅಂತ ಹೇಳಿ ನಡೀತಿದೆ. ಎನಿಥಿಂಗ್ ರೆಡ್ ಪ್ಯಾರಾಸೈಟ್ ಗಾಣ್ ಗಾಬರ್ ಮನುಷ್ಯ ಅದಾನ. ರೆಡ್ ಗಾಣ್ ಗಾಬ್ರಿಗೆಲ್ಲ ಹೆಂಗಪ್ಪ ನೀವು ಗಾಣ್ ಗಾಬ್ರಿನೇ ಹೇಳೋದು ವಿಶಿಷ್ಟವಾಗಿ. ಒಂದು ಫುಲ್ ಒಂದು ಸೆಂಟೆನ್ಸ್ ಪ್ರಾಪರ್ ಆಗಿ. ನಾನೀಗ ಒಂದು ಮದುವೆಗೆ ಹೋಗಿದ್ದೆ, ಊಟ ಮಾಡ್ಕೊಂಡು ಬಂದೆ. ಹೆಂಗಿತ್ತು ಹುಡುಗರ್ದು ಊಟ? ಸೈಕ್ ಅಂದ್ರೆ ಸೈಕ್. ಯಾವ ಮಾಡಿದ್ದಾನು ಊಟ ಕರೆ ಹೇಳ್ತೀನಿ, ಕೈಗೆ ಹೋಗಿ ಪಪ್ಪಿ ಕೊಡ್ಬೇಕನ್ಸ. ದೊಡ್ಡ ನೀ ಆರಾಮ್ 3000 ಲೀಟರ್ ಎಸ್ ಆರಾಮ್ ಬರ್ತೀವಿ. ಇನ್ನೊಂದು ಅಬ್ಸರ್ವ್ ಮಾಡಿದ್ರ ಸೆಂಟೆನ್ಸ್ ಹೇಳೋ ನೆಪದಲ್ಲಿ ತನ್ನ ಫೀಲಿಂಗ್ ಸೈಕ್ ಎಂತ ಕೊಡೋದೆಲ್ಲ ಹೇಳ್ತಾ ಇತ್ತಲ್ಲ, ತನ್ನ ಫೀಲಿಂಗ್ ಎಲ್ಲ ಹೇಳ್ಕೊಳ್ತೀರ. ನಾ ಹೇಳ್ತೀನಿ ನೋಡ್ರಿ, ಅದ ಅವ ಹೇಳಿದ್ದ. ರೆಡ್ ಪರ್ಸೆಂಟ್ ಮದುವೆ, ಸಾರಿ ನಾ ಒಂದು ಮದುವೆ ಹೋಗಿದ್ದೆ. ಊಟ ಅನಾಹುತ ಇತ್ತು, ಲೈಕ್ ಇದು ಜಾಮೂನ್ಗರು ನೆಕ್ಸ್ಟ್ ಲೆವೆಲ್ ಇತ್ತು. ಇಷ್ಟ. ನಾನೊಂದು ಮದುವೆಗೆ ಹೋಗಿದ್ದೆ, ಊಟ ಅಂತೂ ಸಕ್ಕದಾಗಿತ್ತು. ಇನ್ನೊಂದೇನೋ ಜಾಮೂನ್ ಅಂತೂ ಇನ್ನೂ ಅದ್ಭುತವಾಗಿತ್ತು. ಅದ್ಭುತ. ಇದು ಹಿಂಗೆ ಬರ್ಬೇಕಿತ್ತು, ತಪ್ಪರ ಆಗಲ್ಲ. ಗಾಡಿ ಆಕ್ಚುಲಿ ಚಲೋ ಬಂದ್ಬೋವೆ. ನಾನು ಅದೇ ಅನ್ಕೊಂಡೆ, ಅಲ್ಲಿ ಹೋಗ್ಕೊಳ್ಳೆ ಇದ್ರ ಮಾಡಿಸ್ಬೋದು. ಈಗ ನೋಡಿದ್ರೆ ನಾನು ಎಲ್ಲ ಎದ್ರ ಕಮ್ಮಲ್ ಗೊತ್ತಾನೆ, ಇದು ಕಿಕಿನ್ ಆಗಿತ್ತು. ಇದು ಕ್ಯಾಫೆನ್ ತಲೆಗೆ ಜುಪ್ಪು ಹೊಡೆ ಆಗ್ತೈತಿ. 4 ಹೊಡಿದಿದ್ದು 400 ಆಗತ್ತಾವ. ಈಗ ನೀವು ಅದ್ರ RP ಇದನ್ನ ಹೇಳಿ ತಡಿ ಅವ್ರ. ನಿನ್ನೊಂದು ಮೂವಿ ಇದೆ, ಎಂತ ಶಣ್ ಪಟಾಕ್ಷಿ ಮೂವಿ ಗೊತ್ತದ? ಇದನ್ನ ಹೆಂಗೆ ನಾನು ಶಾಕ್ ಆಗಿ ಶಂಟ್ ಪಟಾಕ್ಷಿ
ವರ್ಡ್ ಗೊತ್ತಿದೆ ನನಗೆ. ಫಸ್ಟ್ ಟೈಮ್ ಡಿಸ್ಕವರ್ ಆದಾಗ ನಾನಂತೂ ನಾನು ಇಡೀ 8 ಲೋಕ ಕಂಡಿದ್ದೆ. ನಾನು ಏನ್ ಮಾಡಿದೆ ಸ್ಟ್ರೀಮ್ದಾಗ ಇರ್ಬೋದು ಇದೋ ವರ್ಡ್ ಯೂಸ್ ಮಾಡ್ದಲ್ಲ. ಸಣ್ಣ ಪಟಾಕ್ಷಿ ಪಟಾಕ್ಷಿ ಬ್ರೋ, ಶರ್ಟ್ ಪಟಾಕ್ಷಿ. ನಾ ನಂಗೆ ಅದು ಗೊತ್ತಾದಾಗಿಂದ ಜಗ್ಗಿ ಯೂಸ್ ಮಾಡ್ತಾನೆ. ಅದು ಶರ್ಟ್ ಪಟಾಕ್ಷಿ ಬ್ರೋ, ಶರ್ಟ್ ಪಟಾಕ್ಷಿ ಅನ್ನೋದು ಅಲ್ಲ ಬ್ರೋ ಹೆಂಗೆ ಅದ ಅಂದ್ರೆ ಮೂವಿ ಚಲೋ ಇಲ್ಲ ಅಂತ ಹೇಳಿ ಅಲ್ಲ ನೀವು ಪಾಲ್ತು ಕೆಟ್ಟ ಪಾಲ್ತು ಚೆನ್ನಾಗಿಲ್ಲ. ಏನಂತ ನಿನ್ನೆ ಒಂದು ಮೂವಿಗೆ ಹೋಗಿದ್ದೆ, ಎಷ್ಟು ಅಸಹ್ಯವಾಗಿತ್ತು ಗೊತ್ತಾ. ಅಷ್ಟೇ ಹೊಲಸು ಅಸಹ್ಯ. ಅವ್ರು ಟೋನ್ ನೋಡಿಲ್ಲ ಹೆಂಗೆ ಸಾಫ್ಟ್ ಬರುತ್ತೆ. ಇವ್ರದ ಕನ್ನಡ ಭಾಳ ಸ್ಪಷ್ಟ ಐತಿ. ನಮ್ದು ಹೆಂಗೈತಂದ್ರೆ ನಮ್ದು ಒಂದ್ ಸ್ವಲ್ಪ ಹಿಂದಿ ಮಿಕ್ಸ್ ಬರ್ತೈತಿ, ಹಿಂದಿ ಮರಾಠಿ ಮಿಕ್ಸ್ ಲೈಟ್ ಆಗಿ ಬರ್ತೈತಿ. ನಮ್ದು ಫಾಸ್ಟ್ ಆಗ್ತದೆ ನಮ್ದು. ಅಲ್ಲ ನಮ್ಮೂರು ಬೀದರ್ ಕಡೆ ಕನ್ನಡ ಕೇಳಿರ ನನಗೆ ಬೈ ನೀವು ಗೊತ್ತಿಲ್ಲ ಅನ್ನಕ್ಕೆ ಏನಂತೀರಿ? ಗೊತ್ತಿಲ್ಲ. ನೀನು ಗೊತ್ತಿಲ್ಲ. ಆ ಸೈಡ್ ಒಂದಿಷ್ಟು ಜನ ಮಾಲೂಮ್ನೇನು ಅನ್ಬೋದ. ಬೀದರ್ ಮಂದಿ ಕೂನ ಇಲ್ಲ ಅಂತಾರ. ನನ್ ಕೂನ ಇಲ್ಲ, ಕೂನ ಇಲ್ಲ. ಇಲ್ಲ ಆಕ್ಚುಲಿ ಅದು ಒಂದು ಒಳ್ಳೆ ಕನ್ನಡನೇ. ಹೆಂಗ್ ಗೊತ್ತಾ, ಕೋನ ಡಿಗ್ರಿ ಕೋನ ಇಲ್ಲ. ನನಗೂ ಗೊತ್ತು, ಇವ್ರು ಡಿಕೋಡ್ ಮಾಡಿದ್ರಲ್ಲ. ಕೋನ ಇಲ್ಲ, ಹೌದು ಕರೆಕ್ಟ್. ಅವ್ರ ಆಡು ಭಾಷೆ ಹೆಂಗ್ ಬಂದ್ರೆ ಕೋನ ಇಲ್ಲ, ಕೋನ ಸಮ ಇಲ್ಲ ಅಂತೀವಿ, ಈಕ್ವಲ್ ಇಲ್ಲ ಅಂತೀವಲ್ಲ, ಆತರ ಇವನ್ ಗಣಿತದ ಭಾಷೆಯಲ್ಲೂ ನಮಗ್ ಹೆಂಗ್ ಕೇಳಿಸ್ತೈತಿ ಕೂನ ಇಲ್ಲ. ಗಣಿತದ ಭಾಷೆನಲ್ಲೂ ನೀವು ಸಂವಹನ ಮಾಡ್ಬೋದು. ಕೋನ ಸಮ. ಆಮೇಲೆ ಇದು ಬೀದರ್ ಭಾಷೆ ಕೇಳಿದ್ದಲ್ಲ ಫಸ್ಟ್ ಟೈಮ್, ನನಗೆ ಅರ್ಥನಾಗ ಏನ್ಗೆ ಆಕ್ಚುಲಿ ಬೀದರ್ ಭಾಷೆ ನಾನು ಒಂದು ಕಾಂಟೆಂಟ್ ಕ್ರಿಯೇಟರ್ ಅವ್ರದ್ದು ನೋಡಿದ್ದೆ. ಅದು ಆಕ್ಚುಲಿ ಭಾಳ ಅವ್ರದ್ದು ಮಸ್ತ್ ಕನ್ನಡ, ಭಾಳ ಮಸ್ತ್ ಕನ್ನಡ. ಒನ್ ಟೈಪ್ ಬೇರೆನೇ ಆಯ್ತು. ಒಂದೆರಡು ವರ್ಡ್ ಹೇಳ ನಂಗೆ. ಅದು ನಂಗೆ ಅದು ಏನ್ಗೆ ಬರ್ತೇನ್ಗೆ ಈ ಟೈಪ್ ಬರ್ತದ. ಒಂದ್ ಸ್ವಲ್ಪ ಹಿಂಗ ಗೇ ಸ್ವಲ್ಪ ನೋಡನ್ ಬ್ಯಾರೆ ಟೈಪ್ ಐತಿ, ಭಾಳ ಮಸ್ತ್ ಐತೆ ಅದು. ಇಲ್ಲ ನಿಮ್ಗೆ ಡಿಫ್ರೆಂಟ್ ಐತಿ. ಭಾರತದಲ್ಲಿ ಹಂಗೆ ಅಲ್ಲ, ಎವ್ರಿ 12 ಕಿಲೋಮೀಟರ್ಗೆ ಒಂದು ತರ ವಿಶಿಷ್ಟವಾದ ಭಾಷೆ ಶೈಲಿ ಮತ್ತೆ ಸಂಸ್ಕೃತಿ ಸಿಗುತ್ತೆ. ಅದರಲ್ಲಿ ಒನ್ ಸ್ಟೇಟ್ ಮೆನಿ ವರ್ಡ್ ಕರ್ನಾಟಕ. ಇಡೀ ಪ್ರಪಂಚದಾಗ ಭಾರತ ಫುಲ್ ಸೆಕ್ಯುಲರ್ ಎಲ್ಲ ಮಿಕ್ಸ್ ಇರೋದು. ಆ ಭಾರತದಾಗ ಕರ್ನಾಟಕ ಸೇಮ್, ಆ ಭಾರತದ ಸೇಮ್ ಕರ್ನಾಟಕ. ಆ ಕರ್ನಾಟಕದಾಗ ಹುಬ್ಬಳ್ಳಿ ಬೈ ಇಲ್ಲಿ ಎಲ್ಲಾರು ಸಿಗ್ತಾರೆ. ನೀವು ಹಿಂದಿ ಅಂದ್ರೆ ಇದನ್ನ ಮಾತಾಡಕ್ಕಂತೇಳಿ ಇದೇನೈತಲ್ಲ, ಇದು ನಮ್ಮ ಹುಬ್ಬಳ್ಳಿ ಈಗ ಹೆಂಗ ಇದೇನದು ಇದು ಇಲ್ಲ ಏನಂದ್ರೆ ಒಗ್ಗಟ್ಟಾಗಿ ಎಲ್ಲ ನಮ್ದು ನಾವ ಅನ್ನೋರು ಏನದಾರಲ್ಲ, ಹುಬ್ಬಳ್ಳಿ ಡೇಂಜರ್. ಹುಬ್ಬಳ್ಳಿ ಒಟ್ಟ ಸಪೋರ್ಟ್ ನಾಳೆ ಕರೆ ಅಲ್ಲ, ನಾಳೆ ಹುಬ್ಬಳ್ಳಿಲೇ ಇರ್ತಿರತಾನೆ. ಹೇಳಂತೀನಿ, ಇಲ್ಲಿ ಜನ ಏನಿಲ್ಲ ಅಲ್ಲ, ಏನು ಪ್ರಾಬ್ಲಮ್ ಇಲ್ಲ. ನಾವ್ ಇದ್ದು ಆಕ್ಚುಲಿ ಹಿಂಗ ಐತಿ. ಹೆಂಗಂದ್ರೆ ತಲೆ ಕೆಡ್ಸ್ಕೊಳಂಗಿಲ್ಲ. ನಮ್ ಮಂದಿಗೆ ಭಾಳ ಇನ್ಫ್ಲೂಯೆನ್ಸ್ ಆಗೋದು ಇದು ನಾರ್ತ್, ಇದು ಹಿಂದಿ ಕ್ರಿಯೇಟರ್ಸ್ ಹಂಗ. ಪಾಯಿಂಟ್. ನಮ್ಮ ಮಂದಿಗೆ ಭಾಳ ಅವ್ರು ನೋಡಿ ಆಗಿ ಅದ್ರ ಲೆಕ್ಕದಾಗ ನಾವು ಇದ್ದಾಗ ಅಷ್ಟೇ ನಮ್ಗೆ ಫಾಲೋ ಹೊಡಿದು. ಬ್ರೋ ಇಲ್ಲ ಹೆಂಗೈತೆ ಹೇಳ, ನೀವು ಕನ್ನಡ ಕ್ರಿಯೇಟರ್ಸ್ ಅಂತ ಪರಿ ಇದು ಇಲ್ಲ. ಈಗ ಆಕ್ಚುಲಿ ರೀಸೆಂಟ್ ಆಗಿ ನಾನು ನೋಡೇನಿ. ಈಗ 1 ವರ್ಷ 2 ವರ್ಷ ಆಯ್ತು ನಾ ಬೆಂಗ್ಳೂರು ಹೋಗಿ ಬಂದ್ಮೇಲೆ BGM ರೈಸಿಂಗ್ ಎಲ್ಲ ಆಡ್ದಲ್ಲ. ನಾನು ಆಕ್ಚುಲಿ ಭಾಳ ಇದಾದ, ಬೇಕಾದ್ರೆ ಹಿಂದಿ ಕ್ರಿಯೇಟರ್ಸ್ಗೆಲ್ಲ ಹೊಡೆದ್ಬಿಟ್ಟೆ ಅಲ್ಲ. ಅವಾಗ ಅದು ಸ್ವಲ್ಪ ನನ್ನ ಹೆಸರು ಬಂತ. ಅಂದ್ರೆ ಗೇಮ್ ಅಲ್ಲ, ನಾನು ಶಾಕ್ ಆಗ್ಬಿಟ್ಟೆ ಈಗ. ಹಂಗ ಈಗ ಸ್ವಲ್ಪ ಹೆಸರಾಗೈತಲ್ಲ, ಅಮ್ಮ್ಯಾಗ ನಾನು ಹುಬ್ಳಿದಾಗ ಸ್ವಲ್ಪ ಸರ್ಕ್ಯುಲೇಟ್ ಆಗಕ್ಕೆ ಸ್ಟಾರ್ಟ್ ಆಗಿ. ಮೊದ್ಲ ಗೊತ್ತಿರ್ಲಿಲ್ಲ, ನಾ ಯಾರನ್ನೋದ ಗೊತ್ತಿರ್ಲಿಲ್ಲ. ಇಲ್ಲಿ ಹುಬ್ಳ್ಯಾಗ ಅದೇನಂದ ಗೊತ್ತಿರ್ಲಿಲ್ಲ. ಮೊನ್ನೆ ನಂಗೆ ಒಬ್ರು ಸಿಕ್ಕಾರ, ನಿಮ್ಮ ಕಾಕ ನಂಗೆ ಬಂದು ಹಿಂಗೆ ಹೇಳಿದಾರೆ, ನಾ ರೆಡ್ ಪರ್ಸೆಂಟ್ ಕಾಕ ಅಂದ್ರೆ ನಾ ಏನಿದೆ ಒಮ್ಮೆ ಸಡನ್ ಆಗಿ. ಹೌದು, ಆಕ್ಚುಲಿ ನಮ್ಮ ಕಾಕ ಪರಮೇಶಿ ಕಾಕ ಅಂತದಾರ, ಪರಮೇಶಿ ಅಂತ ನಂಗೆ ಗೊತ್ತ. ಒಬ್ರು ಬಂದು ಕೇಳಿದಾರೆ, ನಾ ರೆಡ್ ಪರ್ಸೆಂಟ್ ಕಾಕ ಹೌದಾ ಅಂಕಲ್ ಚಲೋ ಆಗ್ಬಿಡ್ರಿ ಅಂತಂದು ಹೇಳಿ. ಈಗ ನಾವು ಏನು ಟಾಪಿಕ್ ಮಾತಾಡ್ತಿದ್ವಿ? ಇದು ನಮ್ಮ ಕಾಕ ಅಂದ್ಕೊಳ್ಳಿ ನಾನು ಎಲ್ಲಿಂದ ಬಂದ್ರೆ ನಮ್ಮ ಕಾಕ ಇಲ್ಲೇ ಅಂತ ಇಲ್ಲ. ಆಕ್ಚುಲಿ ಹಂಗ ಐತಿ. ಚಿಕ್ಕಪ್ಪ ಅಲ್ಲ ಕಾಕ. ಕಾಕ ಅಂದ್ರೆ ಕಾಕ ಚಾಚಾ. ನಮ್ಮ ಮನೆ ಚಾಚಾ ಅಂತ ಭಾಳ ಯೂಸ್ ಮಾಡೋದು. ಚಾಚಾ ನೆಹರು, ಚಾಚಾ ನೆಹರು ಅನ್ನೋದು ಅದು ಹಿಂದಿ ವರ್ಡ್. ಮಾತಾಗೇನು ಕಾಕ ಮಾಮಾಗ ಏನಂತಾರೆ ನೀವು? ಮಾವ ಅಲ್ಲ, ಅವ್ರು ಮಾಮ ಬೇರೆ ಮಾವ ಬೇರೆ. ಹೌದಾ? ಭಾವ ನೀವ್ ಹೇಳ್ತಿರೋದು. ನಾವು ಭಾವಾಗ ಮಾವ ಅಕ್ಕನ ಗಂಡ ಭಾವ, ನೀವು ಮಾಮ ಅಂತೀರಾ? ಅಕ್ಕನ ಗಂಡಾಗ ಮಾಮ ಅಂತೀವಿ, ಕರೆಕ್ಟ್ ಅಲ್ಲ? ನಾವು ಸೋದರ ಮಾವನ್ಗೆ ಮಾವ ಅಂತ ಕರಿತೀವಿ. ನಾವು ಸೋದರ ಮಾವಂಗೂ ಮಾಮನ ಅಂತೀವಿ. ಮಾವ ಯಾರಿಗಂತೀರ? ಗಂಡ. ಈಗ ಮಾವ ತನ್ನ ಯಾರದ ಹೆಂಡತಿಗೆ ಅಂದ್ರೆ ಗಂಡನ ಅಪ್ಪಗೆ ಮಾವ ಅಂತಾರ, ಅವ್ರಿಗೂ ಮಾವ. ಹಂಗ ಸೋದರ ಮಾವ. ಆಮೇಲೆ ಅಣ್ಣ ಅಕ್ಕಂತ ಗಂಡ ಇವ್ರಿಗೆಲ್ಲ ಮಾಮ. ಆಮೇಲೆ ಈಗ ನನ್ನ ಮಾವ ಅಂದ್ರೆ ನನ್ನ ಗಂಡನ ಅಪ್ಪ, ಅವನಿಗೆ ಮಾವ.
ಅತ್ತಿಗೆ ಅತ್ತಿಗೆ ಎಲ್ಲ ಕಡೆ ಅತ್ತಿಗೆ ಈ ಸೈಡ್ ಅಣ್ಣನ ಹೆಂಡತಿ ಇವರೆಲ್ಲ ಇವ್ರ ವೈನಿ ವೈನಿ ಮತ್ತಿದು ಬ್ರಾಹ್ಮಣ ವೈನಿ ನನಗೂ ಗೊತ್ತಿಲ್ಲ ವೈನಿ ಯಾರಿಗಂತಾರೆ ಸಂಬಂಧಗಳ ಬೆಸುಗೆ ಒಳಗೆ ಸಂಬಂಧ ಇಲ್ದಂಗ ತಂಗಿ ಗಂಡನಪ್ಪ ಎಲ್ಲೇ ನೋಡಿ ಯಾರು ಏನೇನು ಮಾತಾಡ ಇವ್ರು ಮಾವ ಅಂತಾಳ, ನಿಮ್ಮ ಮಮ್ಮಿಗೆ ಅತ್ತೆ ಅಂತಾಳ, ಅಷ್ಟ ನಂಗೂ ಗೊತ್ತಿರೋದು. ನಿನ್ನ ಹೆಂಡತಿ ಅಲ್ಲ ಮಾವ ಬಾವ ಏನೋ ಅಂದ್ರೆ ಅದು ತಿಳಿಲಿಲ್ಲ ಹಂಗ. ಅಲ್ಲ ನಿನ್ನ ಹೆಂಡತಿ ತಂಗಿ ನಿನಗ ಮಾಮ ಅಂತಾಳ. ಸರಿ, ಅಕ್ಕನ ಗಂಡನ್ಗೆ ಏನಂತೀರಾ? ಮಾಮ. ನಮ್ಮ ಕಡೆ ಬಾವ. ಬಾವ ಮತ್ತೆ ಇದೆ ಅನಾಹುತ ಏನ್ ಬೇರೆ ಕ್ವಶನ್ಸ್ ಏನ್ರೆ ತಲೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾಯ್ತು. ಮಾಮ ಇವತ್ತು ಅದ ವಿಡಿಯೋನು ಐತೆ, ಮಾಮ ಇನ್ ಎವ್ರಿ ಮ್ಯಾರೇಜ್ ಅಂತ. 1-2 ಸಲ ಹುಬ್ಳಿಗೆ ಬಂದಿರೋದಕ್ಕೆ ಸರ್ ಹೋಯ್ತು. ಇಲ್ಲ ಅಂತಂದಿದ್ರೆ ಸ್ಲ್ಯಾಂಗ್ ಅರ್ಥ ಆಗದೆ ಹೋಗಿದ್ದಿದ್ರೆ ಹೆಂಗಾಗದಕ್ಕೆ. ನಾ ಅದಕ್ಕೆ ಈ ಬ್ರಿಡ್ಜ್ ಅದಕ್ಕಾಗ ನನ್ನ ಸ್ಲ್ಯಾಂಗ್ ಅರ್ಥ ಮಾಡ್ಕೊಂಡೆ ಇಲ್ಲಿ ಈಸಿಯಾಗಿ ಕನೆಕ್ಟ್ ಆಗ್ಬಿಡ್ತಾರೆ. ಒಂದು ರೆಸ್ಟ್ ಹೊಡೆದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹಂಗೆ ಮಾಡೋಣ. ಒಂದು ಮಾಮ ಬ್ರೇಕ್ ಪೇಮೆಂಟ್ ಅಂದ್ರೂ ಕೊಡಂಗಿಲ್ಲ ನಮ್ಗೆ ನೀವು ಪಾಡ್ಕಾಸ್ಟ್ ಕರೋದೆ. ರೆಡ್ ಬುಲ್ ಮೇಲೆ ನಡೆಸ್ತೀರಿ, ಅದ್ರಾಗ ಫೋಟೋ ಗಿಟೋ ಹೊಡೆಸ್ಕೊಂಡ್ರೆ ತಪ್ಪ. ಏನು ಕೊಡ್ಸಿಲ್ಲ ನಾವು, ಅದು ಕರೆ. ಅದು ಕ್ಯಾಂಡಿ ಕಡೆ ನೀನ್ ಮನೆ ಕಟ್ಸ್ಕೋಬೇಕು. ಯಾಕೆ 10 ಸಲ ಹೋಗಿದ್ದಾರೆ? 2 ಸತೆ ನಾನು, ಇದು 5 ಸತೆ. ಈಗ ಮತ್ತೊಂದು ಇವತ್ತು ಮುಂಜಾನೆ ಕಾಲ್ ಮಾಡಿದಾಗ ಇನ್ನೊಂದು ಮಾಡೋಣ ಪಿಕ್ಚರ್ ಬಗ್ಗೆ ಅಂದ, ಹಾಗೆ ಬಿಡ್ಲಿ ಅಂದೆ. ಅದು ಅಲ್ಲ, ರಿಟರ್ನ್ ಅವ್ರು ಕೇಳಿದ್ರೆ ಪ್ರಮೋಷನ್ ಮಾಡಿದೀನಿ ನನಗೆ ಕೂಡ ಅಂತ ಕೇಳ್ಬಿಟ್ರೆ ಸಾಧ್ಯನೇ ಇಲ್ಲ, ಕೇಳಂಗಿಲ್ಲ. ಕ್ಯಾಂಡಿ ಪಾಡ್ಕಾಸ್ಟ್ ಐ ಥಿಂಕ್ ನಾವು ಕನ್ನಡದಾಗ ನೋಡಿದ್ ಒನ್ ಆಫ್ ದ ಬೆಸ್ಟ್ ಇದ್ದಿದ್ದು. ಚಲೋ ಮಾಡಿದವ್. ಯಾಕೆ ಹೇಳ ಅಂತೇನಂದ್ರೆ ನೆಕ್ಸ್ಟ್ ಕರಿಬೇಕಲ್ಲ ಈಗ ನನಗೆ. ಬೈ ನೀ ತಲೆ ಕೆಡ್ಸ್ಕೊಡ ಕರಿತಾನ. ನೀ ಎಲ್ಲಿವರೆಗೂ ನಾರ್ತ್ ಸೌತ್ಗೆ ದೋಣಿ ಆಗಿರ್ತೀವ ಅಲ್ಲಿವರೆಗೂ ಎಲ್ಲಾ ಕಡೆ ಬರ್ತಿರ್ತಾರ ಅಂತಾರ. ಅವ್ರನ್ನ ಕರ್ಕೊಬ, ಇವ್ರನ್ನ ಕರ್ಕೊಬ, ಅವ್ರನ್ನ ಕರ್ಕೊಬ ಅಂತ. ಈ ಕ್ವಶನ್ ನಿಮಗೂ ಅಂದ್ರೆ ಇವ್ರಿಗೆ ಕೇಳಿದಲ್ಲ ಹೆಂಗ ಡಿಫ್ರೆಂಟ್ ಅನ್ಸ. ನೀವು ಅಲ್ಲಿಂದ ಬಂದಿರಿ ಸೌತ್ ಸೈಡ್ ಅಂತಾರ, ನಿಮ್ಗೆ ಹೆಂಗ ಅನ್ಸ? ನಮಗೆಲ್ಲ ನೋಡಿ ಇಲ್ಲ, ನನಗೇನು ಹೊಸ್ದು ಅನ್ಸಂಗಿಲ್ಲ. ಯಾಕಂದ್ರೆ ನಾನು ಬರ್ತಾನೆ ಇದ್ದೀನಿ, ನಾನು ಅವಾಗಿಂದಾನು ಬರ್ತಾನೆ ಇದ್ದೀನಿ. ನನಗೆ ತಿರ್ಗಾ ಹುಚ್ಚಲ್ಲ. ನಾನಿದು ಹಂಗ 7ನೇ ಸಲನೋ 8ನೇ ಸಲ ಏನೋ ಹುಬ್ಳಿಗೆ ಬರ್ತಾ ಇರೋದು ನಾನು. ಅಲ್ಲಿ ಅದು ಕ್ರಿಯೇಟರ್ಸ್ ಅಂದ್ರೆ ಕ್ರಿಯೇಟರ್ಸ್ ಮೀಟ್ ಆಗಿ. ಕ್ರಿಯೇಟರ್ಸ್ ಮೀಟ್ ಅಂತಂದ್ರೆ ನಾನು ನೋಡ್ದಂಗೆ ಯುನಿಟಿ, ಒಗ್ಗಟ್ಟು ನಿಮ್ಮಲ್ಲಿ ತುಂಬ ಚೆನ್ನಾಗಿದೆ. ನಾನು ಹುಬ್ಳಿದು ಅಷ್ಟೇ ನೋಡಲಿಲ್ಲ, ನಾನು ಆಗಲೇ ಹೇಳ್ದಂಗೆ ಗುಲ್ಬರ್ಗದೊಂದು ಟೀಮ್ ನೋಡಿದ್ದೆ. ಅವರು ಹಿಂಗೇನೆ ಒಂದು ಸಪ್ರೇಟ್ ಒಂದು ಮನೆನೇ ಮಾಡ್ಕೊಂಡು ಅವ್ರವರು ಕ್ರಿಯೇಟಿವ್ ಪಾತ್ಗೆ ಏನೇನು ಮಾಡ್ಬೋದು ಅನ್ನೋ ಥರ ಯೋಚನೆ ಮಾಡ್ತಿದ್ರೆ ಮೇ ಬಿ ನಮ್ಮಲ್ಲಿ ಅದೊಂದು ಸ್ವಲ್ಪ ಇನ್ನು ಕಮ್ಮಿ ಏನೋ. ಈಗ ಇವನ್ ನಾರ್ತ್ ಕಂಟೆಂಟ್ ಕ್ರಿಯೇಟರ್ಸು ಬೆಂಗಳೂರಲ್ಲಿ ರೂಮ್ ಮಾಡ್ಕೊಂಡು ಹೋಗಿದ್ದಾರೆ, ಎಷ್ಟು ಜನ ಹೋಗಿದ್ದಾರೆ, ಎಷ್ಟು ಖುಷಿ ಆಗುತ್ತೆ. ಈಗ ನಾನು ಇಷ್ಟು ದಿನ ಆದ್ರೂ ನಾನು ಸಿಂಗಲ್ ಕ್ರಿಯೇಟ್ರೇನೆ. ಸೊ ಎಲ್ಲೋ ನಮ್ಮಲ್ಲಿ ಅದೊಂದು ಸ್ವಲ್ಪ ಕಮ್ಮಿ ಇಲ್ಲ. ಈಗ ಅದು ಈಗ ಸಿಂಗಲ್ ಇಲ್ಲ ಬ್ರೋ, ಈಗ ಸಿಂಗಲ್ ಇಲ್ಲ. ಅದು ಏನು ಶತ್ರುಗಳ ನಿಜವಾದ ಮಿತ್ರರು. ನಾನು ಅದನ್ನೇ ಹೇಳಿದ್ದು, ಶತ್ರುನ ಪಕ್ಕದಲ್ಲಿ ಇಟ್ಕೊಂಡ್ರೆ ಬೆಳಿಬೋದು ಅಂತ. ಸೊ ಈಗ ನನ್ನ ಶತ್ರು ಟಿಪಿಕಲ್ ಆ ಲೆಕ್ಕಕ್ಕೆ ನಡಿ. ಈಗ ಮತ್ತೆ ಇವು ದೊಡ್ಡ ದೊಡ್ಡ ಕಂಪ್ನೀಸ್ MNC ಎಲ್ಲ ಈಗ ಯಾವ್ದಾರ ಸಣ್ಣ ಕಂಪ್ನಿ ಬೆಳೆ ಅಂತ ಬರ ಅಂತ ತಂದ್ಬಿಟ್ಲೆ ಬಡ ಬಡ ಅವ್ರನ್ನ ತಂದ್ರ ತೊಗೊಂಡ್ಬಿಡ್ತಾರ. ಯಾಕಂದ್ರೆ ಅವನಿಗೆ ಅಪೋನೆಂಟೇ ಇರಂಗಿಲ್ಲ. ಸೊ ಆ ಸ್ಟ್ರಾಟಜಿ ಒಳಗೆ ಟಿಪಿಕಲ್ ಇವ್ರು ಬಂದ್ ಮಾಡ್ತಾರೆ, ನನ್ನನ್ನು ತಗೊಂಡ್ಬಿಟ್ಟಿದ್ದಾರೆ ಅಸಿಸ್ಟೆಂಟ್ ಕಂಟೆಂಟ್ ಕ್ರಿಯೇಟರ್. ಅಲ್ಲ, ನನಗೆ ಒಬ್ಬನಿಗೆ ಎಲ್ಲ ಇನ್ನೊಂದು ಸ್ವಲ್ಪ ದಿನ ನಾನು ಹಾಗೇ ಬಿಟ್ಟೆ. ನಾನು ಆಕ್ಚುಲಿ ಆಗಲ್ ಕ್ವಶನ್ ಕೇಳಿದ್ರಲ್ಲ, ನಾವು ಕಿತಾಡಿ ಕಿರಣ್ ಅವ್ರು ಹೆಂಗ್ ಮೀಟ್ ಆದ್ವಿ ಅಂತಂದ್ರೆ. ಹೌದು, ನೀವಿಬ್ರು ಹೆಂಗ್ ಮೀಟ್ ಆದ್ರಿ? ಹೆಂಗ್ ಮೀಟ್ ಆದ್ವಿ ಗೊತ್ತಿಲ್ಲ. ಯಾರ ಥ್ರೂ ಅವರ ಈ ಘಟನೆ ನನ್ನ ಜೀವನದಲ್ಲಿ ನಡಿಬಾರ್ದಿತ್ತು, ಅನಾವಶ್ಯವಾಗಿ ನಡೆದ್ಬಿಟ್ಟಿದೆ. ಅದನ್ನ ಯಾಕೆ ನೆನಪಿಸ್ಕೊಳೋದು? ಈಗ ಇದು ಹೆಂಗ್ ಮೀಟ್ ಆಗೈತಿ, ನಾವು ವಿಕಾಸ್ ಗೌಡಾಗ ಮೀಟ್ ಆದ ಬ್ರೋ. ಅವ್ರದ್ದು ಜೈಲಿನ ಸೀನ್ ಏನದು ಅದು ನಾನು ಹೇಳಕ್ ಬರಂಗಿಲ್ಲ. ಅವ್ರು ಬಂದಾಗ ಅವ್ರ ಜೊತೆ ಪಾಡ್ಕಾಸ್ಟ್ ಏನಾರ ಮಾಡಿದ್ರೆ ಅಂದ್ರೆ ಬೆಟರ್. ಅವ್ರ ನನಗೆ ಗೊತ್ತೈತಿ ಸ್ಟೋರಿ, ಬಟ್ ಅವ್ರು ಬಂದಾಗ ಅವ್ರ ಜೊತೆ ಮಾತಾಡೋದು ಬೆಟರ್ ಅದ. ಆಮ್ಯಾಗ ಹೆಂಗ್ ಮೀಟ್ ಆದ್ವಿ ಅಂತಂದ್ರೆ, ಈಗ ಸದ್ಯದ ಮಟ್ಟಿಗೆ ಟಿಪಿಕಲ್ ಅವ್ರು ಏನ್ ಮಾಡ ಅಂತಾರಲ್ಲ, ಅವರೆಲ್ಲ ಕ್ರಿಯೇಟರ್ಸ್ ಒಂದ್ ಕಡೆ ತಗೊಂಡ್ ಬರ ಅಂತಾರ, ಮುಚ್ಚ ಅಂತಾರ.
ಇಲ್ಲ ಜನ ಹಂಗ ಅನ್ಕೊಂಡ್ಬಿಡ್ಬೇಕು, ಆಮೇಲೆ ಎಲ್ಲಾರ್ನು ಮಣ್ಣು ಮಾಡಾತಾರ ಅಂತೇಳಿ ಸುಮಾರು ಜನ ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ನನಗೂ ಟೆಕ್ಸ್ಟ್ ಬ್ರೋ ಯಾಕೆ ಒಂದು ಯಾವ್ದಾದ್ರು ಒಂದು ಸ್ಟೋರಿನಲ್ಲಿ ಟಿಪಿಕಲ್ ನನ್ನ ಟ್ಯಾಗ್ ಮಾಡಿಲ್ಲ ಅಂದ್ರೆ ಬ್ರೋ ಯಾಕೆ ಬ್ರೋ ನಿಮ್ಮನ್ನ ಮಾತ್ರ ಟ್ಯಾಗ್ ಮಾಡಿಲ್ಲ, ಏನಾದ್ರು ಜಗಳ ಆಯ್ತಾ ಬ್ರೋ, ಮೊದಲೇ ಶತ್ರು ಅಂತಿದ್ದೀರಾ ಅಂದ್ರೆ ನಾವು ಹೆಂಗ್ ಮಾಡ್ತಿದ್ವಿ, ನಾವು ಒಂದ್ಸಲ ಮಾಡಿದ್ವಿ ಇದೆಲ್ಲ ಹೆಂಗಂದ್ರೆ ಫೇಕ್ ಇದು ಸುಮ್ಮ ಫೇಕ್ ಆಗಿ. ನಾನು ಸ್ಕ್ಯಾಂಡಿ ಒಂದು ಸುಮ್ಮನೆ ಸ್ಟಾರ್ಟ್ ಮಾಡಿದ್ದೆ, ನೀನು ಹಿಂಗೆಲ್ಲ ಮಾತಾಡಂತಿ ನನ್ನ ಬಗ್ಗೆ, ಸ್ವಲ್ಪ ಸರಿ ಅನ್ಸಂಗಿಲ್ಲದಂತೆ ಸ್ಟೋರಿ ಹಾಕಿದೆ. ಸ್ಕ್ಯಾಂಡಿಗೆ ಕಾಲ್ ಮಾಡಿದೆ, ರೀ ಇದಕ್ಕೆ ರಿಪ್ಲೈ ಕೊಡು ಅಂತ. ಏನು ಅಂದವ, ನೋಡೋ ಸ್ಟೋರಿ ನೋಡಂದೆ, ನೋಡಿ ಕಾಲ್ ಮಾಡಿದೆ, ಇದಕ್ಕಿಂತ ರಿಪ್ಲೈ ಕೊಡ್ಲು, ಏನು ನೀವು ಬೈದು ರಿಪ್ಲೈ ಕೊಡು ಅಂದೆ. ಕೊಟ್ಟುಗುಟ್ಲೆ ನನಗೆ ಜಾಯ್ನ್ ಆಗಿ 4 ಜನ ಬಂದರು. ಇದು ಅದ್ರ ಜೊತೆಗೆ ಫಾರ್ ಇದು ಸ್ಕ್ಯಾಂಡಿಗೆ ಒಂದಿಷ್ಟು ಜನ ಸಪೋರ್ಟು. ಜನ ಹುಚ್ಚಾಬಿಟ್ರ, ಏನು ಮಾಡ ಅಂತೀರಿ ನೀವು, ಹಿಂಗ್ಯಾಕೆ ಜಗಳ ಅಂತೀರಿ, ಹಿಂಗೆ ಒಂದಿಷ್ಟು ಜನ ಬೈದು ಮಷ್ಕಿರಿ ಆಗಿದ್ರು ಮಾಡಕ್ಕೆ ಹೋಗ್ಬೇಡ್ರಿ, ನಮ್ಗೆ ಸರಿ ಅನಿಸ್ವಲ್ದು, ನಮ್ಗೆ ತಲೆ ಹಾಪ ಅಂತೈತಿ, ಪ್ಲೀಸ್ ಮಾಡಬೇಡ್ರಿ, ಹಿಂಗೆ ನೋಡಕ್ಕೆ ನಮಗೂ ಸೇರಂಗಿಲ್ಲ. ಅವ್ರ ಮನೆ ಮುಂದೆ ನಿಮ್ಮ ಮನೆ ಮುಂದೆ ಅದನ್ನ ಬಾರೋ ಅನ್ನೋದು. ಸ್ಕ್ಯಾಂಡಿಗೆ ಒಂದು 10-12 ಸ್ಟೋರಿ ಹಾಕ್ಬಿಟ್ಟಿದ್ವಿ ಹಿಂಗೆ. ನೈಟ್ ಅನ್ನೋದ್ರ ಎಲ್ಲರಿಗೂ ನಮ್ದೆಲ್ಲರೂ ಸ್ಟೋರಿ ಇದಾವೆ, 10 ಸ್ಟೋರಿ ಇದಾವೆ. ಎಲ್ಲ DM ಬ್ರೋ ಏನಾಗೈತಿ, ಎಲ್ಲಿ ಬರ್ಬೇಕು ಹೇಳ್ರಿ, ಹಂಗಾಗೈತಿ ಹಿಂಗಾಗೈತಿ, ಎಷ್ಟು ಮಂದಿ ಕರಿಬೇಕು, ಎಲ್ಲ ಸ್ಟಾರ್ಟ್ ಬಿಟ್ಟೈತಿ. ಅಂದ್ರೆ ಜನ ಎಷ್ಟು ಲೆವೆಲ್ ಟ್ರೂತ್ನೆಸ್ ಇಂದ ಕನೆಕ್ಟ್ ಆಗಿರ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಅಲ್ಲ ಅದು. ಆಮೇಲೆ ಅವರಿಗೆ ನಮ್ಮನ್ನ ಹಿಂಗೆ ಜಗಳಾಡೋದು ನೋಡೋದು ಇಲ್ಲ, ಅದೊಂದು ಗೊತ್ತಾಗ್ತದೆ. ನೋಡ್ರಿ ನೀವು ಹಿಂಗೆ ಏನೋ ಮಷ್ಕಿರಿ ಮಾಡಂತಿದ್ರು ಪ್ಲೀಸ್ ಮಾಡಬೇಡ್ರಿ, ಎಷ್ಟೊಂದು ಜನ ರಿಕ್ವೆಸ್ಟ್ ಮಾಡಿದ್ರೆ. ಆಮೇಲೆ ನಾವು ಸ್ಟೋರಿ ಹಾಕಿದ್ವಿ, ಇಲ್ಲ ಇದು ಮಷ್ಕಿರಿಗೆ ಮಾಡಿದ್ದ ಹಂಗೆ. ಅಲ್ಲ, ಅದ್ರಲ್ಲಿ 2 ಕ್ಯಾಟಗರಿ ನಿಮ್ಗೆ. ಒಂದು ಜನ ತ್ರಾಸ್ತಗಳವರು, ಎರಡನೇದು ಬತ್ತಿ ಇಡೋರು. ಎರಡೂ ಗೊತ್ತಾಗಿರುತ್ತೆ ಅವತ್ತು ನೈಟ್ ನಿಮ್ಗೆ, ಯಾರು ಒಂದು ಗೊತ್ತಾಗಿರುತ್ತೆ. ಇಲ್ಲ ಅದು ಹೆಂಗಂದ್ರೆ ಮಜಾ ಬಂದಿತ್ತು ನಮಗದು ಮಜಾ ಬರಂತೈತಿ. ಜನಕ್ಕೆ ಸೀರಿಯಸ್ ಅಂದ್ರೆ ಅಲ್ಲೂ ಬರ ಅಂತೈತಿ, ಇಲ್ಲೂ ಬರ ಅಂತೈತಿ. ನನ್ನ ಸಪೋರ್ಟಿಗೆ ಅಂತೇಳಿ ಇವ ಹಾಕಂತಾನೆ, ಯಾರಿದ್ದು ಅನುಜ್ ಹಾಕಿದ, ಇವ ಗಗನ್ ಬಂದ, ಆಮೇಲೆ ಇವ ರಣಧೀರ್ ಸಪೋರ್ಟ್ ನಡೆದಿತ್ತದ. ನೀವೇನೋ ಜೋಕ್ ಮಾಡಕ್ ಹೋಗಿ ಆಮೇಲೆ ಅವ್ರವ್ರ ಮಧ್ಯದಲ್ಲಿ ಬಂದ್ಬಿಟ್ಟಿದ್ರಿ, ಏನ್ ಮಾಡೋದು ಅದೆಲ್ಲ ಲಾಸ್ಟ್ ಮಾಡಿದ್ದೆ. ಯಾಕಂದ್ರೆ ಸುಮ್ಮನೆ ಹಂಗ ಎಲ್ಲಾ ಸ್ಟೋರಿ ಒಳಗೂ ಬರೋನು ಒಂದ್ ಹಂಗ ಬಸ್ ಕ್ರಿಯೇಟ್ ಆಗ್ಲಿ ಅಂತ ಮಾಡಿದ್ದೆ. ಬಟ್ ಜನ ಬ್ಯಾಸರ ಮಾಡ್ತಾರೆ. ಎಷ್ಟು ವರ್ಷದ ಕತೆ ಇದು? ಒಂದು 2 ವರ್ಷದ. ಮೇ ಬಿ ಈಗಾದ್ರೆ ಮಾಡ್ತೀರಾ ತರ? ಈಗ ಮಷ್ಕಿರಿಗೆ ಮಾಡ್ಬೋದು, ಆದ್ರೆ ಜನ ಹಿಂಗೆ ತೊಗೊಂತಾರೆ ಅಂದ್ಬಿಟ್ಲೆ ಹೋಲಿ ಬಿಡಿ, ಎದಕ್ಕೆ ಸುಳ್ಳ ಏನಕ್ಕೆ ಮಾಡೋದು. ಆಮೇಲೆ ಈಗಲೂ ಒಂದಿಷ್ಟು ಜನ ಸೀದಾ ಅವ್ರ ಪ್ರಕಾರ ಸ್ಟೋರಿ ಹಾಕಂತ ಬಿಡ್ತಾರೆ ಆ ಸೈಡಿಂದ. ಕಲ್ಟ್ ಫ್ಯಾನ್ಸ್ ಒಂದಿಷ್ಟು ಅವ್ರವ್ರು ಸ್ಟಾರ್ಟ್ ಮಾಡ್ಬಿಡ್ತಾರೆ ಸ್ಟೋರೀಸ್. ಕಷ್ಟ ಅದು. ಆಮೇಲೆ ಒಂದಿಷ್ಟು ವಿಡಿಯೋನಾಗ ಇವ ಬರಲಿಲ್ಲ ಅಂತಿಕೋ, ಈಶ್ವರಕ್ಕೆ ಬಂದಿಲ್ಲ, ನನಗೆ ಇಷ್ಟ ಇಲ್ಲ, ನಾ ವ್ಲಾಗ್ನಾಗ ಸೀದಾ ಹಂಗ ಅದಕ್ಕೆ ಬರ್ಬೇಕು, ಬಂದಾಗ ರೊಕ್ಕ ಕೇಳ್ತಾನೆ, ನಾ ಅದಕ್ಕೆ ಕರ್ಕೊಳ್ಳೋ ಅನ್ನೋದು. ಆಮೇಲೆ ನೆಕ್ಸ್ಟ್ ವಿಡಿಯೋನೇ ಬರ್ತಾನ. ಮತ್ತೆ ಹೆಂಗ ಶೂ ಇದಕ್ಕೆ ಬಂದಿಲ್ಲ ಅಂತ ಕೇಳಿದ್ರೆ ಒಂದೇ ರೀಸನ್, ಎಲ್ಲರೂ ಫೈಲ್ಸ್ ಐತೆ ಅವಂಗ. ಯಾವ್ದೋ ವಿಡಿಯೋ ಇರಲಿ ಶಿವ ಎಲ್ಲ ಫೈಲ್ಸ್ ಆಗೈತೆ. ಅಲ್ಲ, ಶಿವ ಅವರು ಒಂದ್ ಸೈಡ್ ಇಂದ ಮೂಕಂಡ್ರು, ನಿಮ್ಗೆ ಮನೆ ಕೊಟ್ಟು ಜಾಗ ಕೊಟ್ಟು ಪಟ್ಟ ಕೊಡ್ರಿ ಕಂಡ್ರು ಅಂತ ಅಲ್ಲ. ಅಂದ್ರೆ ಈಗ ಸುಮ್ಮನೆ ಇಲ್ಲ ಬ್ರೋ ಅವನಿಗೆ ಕೆಲಸ ಐತಿ, ಎಲ್ಲಿ ಕೆಲಸ ಮಾಡ್ತಾರ ಬ್ರೋ ಎಲ್ಲ ಕೇಳೋದ್ರ ಬದ್ಲಿ ಬೈ ಆರಾಮಿಲ್ಲ ಫೈಲ್ಸ್ ಆಗೈತಿ ಸುಮ್ ಈಗ ಆಗೈತೆ ಇಲ್ಲ ನೋಡಿ ಪಾಪ. ನಾನು ಲೈವ್ದಾಗ ಇರ್ತೇನಲ್ಲ, ಗೇಮ್ಸ್ಗಳು ಆಟಾಡ್ತಿರ್ತೇನಲ್ಲ. ಈಗ 5 ವರ್ಷ ಆತ ಆಟಾಡ ಅಂತ. ಆ ಪ್ರೊಸೆಸ್ ಒಳಗೆ ಎಷ್ಟೋ ಜನ ಜೊತೆ ಆಟಾಡೇನಿ, ಅವರೆಲ್ಲ ಬಿಟ್ಟು ಹೋಗ್ಬಿಟ್ರೆ. ಒಬ್ಬೊಬ್ರು ಅವ್ರ ಲೈಫ್ ಬಿಸಿ ಹಾಕೊಂಡು ಹೋಗ್ತಾವ, ಸೊ ಸಪ್ರೇಟ್ ಹಾಕೊಂಡು ಹೋಗ್ಬಿಡ್ತಾರ. ನನಗೆ ಬರೋದು ಕೇಳೋದು ಅದೇ, ಒಬ್ರು ಅವ್ರೆಲ್ಲದಾರೆ, ಇವರೆಲ್ಲದಾರೆ, ಎಷ್ಟೋ ಕೊಂಡ್ ಜನ ಅದಾರೆ. ಕಡಿಮೆ ಅಂದ್ರು ಕೌಂಟ್ ಮಾಡಿದ್ರೆ 20-25 ಜನ. ಎಲ್ಲರೂ ಆಟ ಆಡಿಸ್ಬಿಟ್ಟು ಬಿಟ್ಬಿಟ್ಟು ಹೊಡಿತಾರೆ. ಅವ್ರ ಲೈಫ್ದಾಗ ಬ್ಯುಸಿ ಆಗ್ಯಾರ. ಅವ್ರು ಜಾಬ್, ಮದ್ವಿ, ಬರೋ 5 ವರ್ಷ ಮಟ ಅಂದ್ಕೊಳ್ಳ ಏನೇನು ಚೇಂಜ್ ಆಗಿರ್ತೈತಿ. ಮಕದಾಗ ಬಗಲಾಗ ಎಲ್ಲ ಕಡೆ ಕೂದಲು ಬೆಳೆದ ಎಲ್ಲ ಹೋಗ್ಬಿಟ್ಟಿರ್ತಾರೆ ಒಬ್ಬೊಬ್ರು, ಯಾಕೆಲ್ಲ ಕಡೆ. ಅದೇ ಇದೇನು ಕ್ವಶನ್ ಬರ್ದೈತಲ್ಲ, ಸೇಮ್ ಹಿಂಗೆ ಆನ್ಸರ್ ಮಾಡ್ತಾನೆ. ಜಗಳ ಆಗೈತೆ ಇಲ್ಲ, ಅವ್ರ ಜೊತೆ ಮಾತಾಡಂಗಿಲ್ಲ, ಜಗಳ ಆಗೈತೆ ಅಷ್ಟೇ. ಚಲೋ ಇದ್ರು ಜಗಳ ಆಗೈತೆ ಅಂದ್ಬಿಟ್ರೆ ಮುಗಿದು ಮಾತು. ನೆಕ್ಸ್ಟ್ ಟೈಮ್ ಬಂದ್ಬಿಟ್ಲಿ ಅದು ಜಗಳ ಆಗಿತ್ತು ಅಂದಿಲ್ಲ ಹಂಗ ಸುಮ್ಮ ಬ್ರೋ, ಅವಾಗ ಅದು ಇಂಟ್ರೆಸ್ಟ್ ಇರ್ತೈತೆ. ಮಾರನೇ ದಿನ ಬಂದ್ಬಿಟ್ರೆ ಸುಮ್ಮ ಅವ್ರಿಗೆ ಒಂದು ಹೈಪ್ ಮಾಡಿ ಕೈ ಬಿಟ್ಟು ಮಾರನೇ ದಿನ ಬಂದ್ಬಿಡ್ತಾರೆ. ನನ್ನೇ ಸುಮಾರು ಜನ ಕೇಳ್ತಾರೆ, ಬ್ರೋ ಟಿಪಿಕಲ್ ಕನ್ನಡಿಗ ನಂಬರ್ ಕೊಡಿ, ಅವ್ರ ನಂಬರ್ ಕೊಡಿ, ಇವ್ರ ನಂಬರ್ ಕೊಡಿ ಅಂತ. ಯಾವ ಸರಿ ಇಲ್ಲ ಬ್ರೋ, ಹಂಗೆ ಹೇಳ್ಬಿಡುತ್ತೆ. ಅಲ್ಲೇ ಅವ್ನು ಸರಿ ಇಲ್ಲ ಬ್ರೋ, ಮನುಷ್ಯ ವೀಡಿಯೋದಲ್ಲಿ ನೋಡೋದಿಲ್ಲ, ನಿಮಗೆ ತುಂಬ ಹೊಲ್ಸು ಅಂದ್ರೆ ಹೊಲ್ಸು. ಅವ್ನ ಮಾತೆ ನನ್ನ ಮುಂದೆ ಎದ್ಬಿಟ್ಟು ಹೋಗಿರ್ತೀನಿ, ಅಲ್ಲಿ ನೋಡಿದ್ರೆ ಮಾರನೇ ದಿನಿಗೆ ಅಲ್ಲಿರುತ್ತೆ. ಇವರು ನೆಟ್ನಲ್ಲಿ ಮುಕ್ಕೊಂಡಿರ್ತಾರೆ. ಒಂದ್ಸಲ ನಾವು ಇದನ್ನು ಶಿವಂದು ಹಂಗೆ ಮಾಡಿದ್ವಿ. ಶಿವು ಒಬ್ಬರು ಬಂದು ಕೇಳಿದ್ರು, ಹಿಂಗೆ ಒಂದು ಶೋ ನಡೆಯಂತಿತ್ತು. ಬಂದು ಅವರು ಶಿವು ಇಬ್ರು ಏನ್ರಿ ಅವ್ರು ಅಂದ್ವಿ. 3 ಜನ ಅಂದ್ವಿ. ಬ್ರಹ್ಮ, ವಿಷ್ಣು, ಶಿವು. ಹೀರೋ ಹೊಂಡ ಮೇಲೆ ಅಡ್ಡಾಡ್ತಿರ್ತಾನಲ್ಲ ಅವ ಶಿವು.
ಅವ ನ್ಯಾನೋನಾಗ ಅಡ್ಡಾಡವ ಬ್ರಹ್ಮ ನಡಕಿದ್ ನಾವು ಬೇರೆ ಊರಾಗಿರ್ತಾನ ಅವಾಗ ಹೋಗಿ ಬರ್ತಿರ್ತಾನ. ಹೌದಾ ಅಂತವ್ರು ನಂಬ್ತಾರ್ರು, ಅದ ನನಗೆ ಖುಷಿ ಅನ್ಸೋದು. ಹಿಂಗೆ ಏನು ಹೇಳಿದ್ಬಿಟ್ಲೆ ನಂಬ್ತಾರಲ್ಲ, ವಾವ್ ಎಂತ ಮಸ್ತ್ ಅದಾರ ಹುಡುಗರು, ಏನು ಹೇಳಿದ್ರು ನಂಬ್ತಾರಲ್ಲ, ಅದು ಖುಷಿ. ಆಮೇಲೆ ಅನ್ನೋದಿಲ್ಲ ಒಬ್ಬ ನಾವು ಬೈ ಹುಚ್ಚು ಮಾಡಿದಲ್ಲ ನನ್ನ ಅಂತೇಳಿ ಅಂತಾರೆ. ಆದರೂ ಏನು ಹಿಂಗೆ ಇದೇನು ಫಾಲೋ ಎಲ್ಲ ಮಾಡ್ತಾರಲ್ಲ, ನಮ್ಗೆ ಫ್ಯಾನ್ಸು ಅನ್ನಕ್ಕೆ ಆಗಂಗಿಲ್ಲ ಅಂತ ಕಿತ್ತು ಗುಡ್ಡೆ ಹಾಕಿಲ್ಲ. ಅವ್ರೇನು ಫಾಲೋ ಮಾಡ್ತಾರೆ, ಇನ್ನು ನಮ್ಮ ಏನ್ಗೆ ಹಿಂಗೆ ಸಪೋರ್ಟ್ ಮಾಡ್ತಾರಲ್ಲ, ಕರೆಗೂ ಕನ್ನಡದ ಹಿಂಗೆ ಕ್ರಿಯೇಟರ್ಸಿಗೆ ಮಾಡೋರು ಅದು ಡೈ ಹಾರ್ಡಾಗಿ ಮಾಡ್ತಾರಲ್ಲ, ಕ್ರೇಜಿ. ಅವ್ರಂತರೂ ಲೆಜೆಂಡ್ರಿ, ಬಿಟ್ಟೋ ಕೊಡಂಗಿಲ್ಲ ಅಂತಾರಪ್ಪ ನಮ್ಮನ್ನು. ಏನರ ಮಾಡಲಿ ಹಿಡ್ಕೊಂಡು ನೀವು ಮಾಡ್ರಿ, ನಾವು ಸಪೋರ್ಟ್ ಅದೇವಿ. ಎಂಥ ಟೈಮ್ ಬಂದರೂ, ಎಂಥ ಖರಾಬ್ ಟೈಮ್ ಬಂದರೂ ನಿಂತಿರ್ತಾರೆ ಜೊತೆ. ಈಗ ನನಗೆ ಇಂಥದ್ರು ಏನಂದ್ರೆ ಮೊದ್ಲು ಹೆಂಗಿತ್ತು, ಲೈಕ್ ನೀವೆಲ್ಲ ಮಾಡ್ಬೇಕು 17 ಟೈಮಿಗೆಲ್ಲ ಭಾಳ ಮಂದಿ ಇದು ಮಾಡ್ತಿರ್ಲಿಲ್ಲ ಕನ್ನಡ ಅಂದ್ರೆ ಸ್ವಲ್ಪ ಹಿಂಗೆ ಇದು ಮಾಡ್ತಾರೆ. ಈಗ ಚೇಂಜ್ ಆಗೈತೆ. ಈಗ ನನಗೆ ಹಿಂಗೆ ಕಲ್ಟ್ ಫ್ಯಾನ್ ಒಳಗೆ ನನಗೆ ನಾನು ನೋಡಿದ್ದು ಪರ್ಸ್ನಲಿ ನೋಡಿದ್ದು ಅಂದ್ರೆ ಪ್ರಕಾಶ್ ಆರ್ ಕೆ ಬ್ರೋ, ಕ್ರೇಜಿ ಬೈ. ಅವ ಮನುಷ್ಯನೂ ಹಂಗದಾನ, ಅವ ಮಾಡೋ ಕೆಲಸನೂ ಹಂಗ. ಏನು ಆ ಸ್ಕೂಲ್ ಪೇಂಟ್ ಮಾಡೋದು, ಸೋಷಿಯಲ್ ವರ್ಕ್, ಅವ ತಂದು ಬಂದಿದ್ದನ್ನ ಅರ್ಧ ಅಲ್ಲಿ ಹಾಕಿ ಅಲ್ಲಿ ಮಾಡ್ತಾನ. ಅದ್ರ ಜೊತೆಗೆ ವಿಡಿಯೋನು ಬ್ರೋ. ಪ್ರಕಾಶ್ ಆರ್ಕೆ ಅವ್ರು ಹೆಂಗದಾರ ಅಂತಂದ್ರೆ ಅವ್ರಿಗೆ ಏನು ಕೇರ ಮಾಡಂಗಿಲ್ಲ ಸೋಷಿಯಲ್ ವರ್ಕ್ ಮಾಡೋಬೇಕಾರೆ. ಆಮೇಲೆ ಇನ್ನೊಂದಿದೆ, ಎಲ್ಲರಿಗೂ ಆ ಸೇವೆ ಮಾಡೋ ಭಾಗ್ಯ ಸಿಗಲ್ಲ ನಿಮ್ಗೆ. ಟೈಮ್ ಜೊತೆ ಆ ಟೀಮು ಕೂಡೋದಿದೆ ಗೊತ್ತಾ, ಎಲ್ಲರಿಗೂ ಸಿಗಲ್ಲ. ಆಮೇಲೆ ಅಷ್ಟು ನಿಸ್ವಾರ್ಥ ಬುದ್ಧಿನೂ ಬರಂಗಿಲ್ಲ. ಒಂದು ಬಸ್ ಸ್ಟ್ಯಾಂಡ್ ಕ್ಲೀನ್ ಮಾಡಿದ್ದು ಅಲ್ಲಿ ಹೆಂಗ್ ಉಗುಳ್ಯಾರ ಇವ್ರು, ಹೋಗಿ ಎಷ್ಟು ಚಂದ ಮಾಡ್ತಾರ ಅದನ್ನ ಪೇಂಟ್ ಮಾಡಿ. ಎಲ್ಲ ಹೇಳ್ಕೊತ ಯಪ್ಪ ಮನುಷ್ಯ ಸೈಕ್. ಪ್ರಕಾಶ್ ಪಾರ್ಟ್ ಒಳಗ ಅವ್ನ ಫ್ಯಾನ್ಸು ಹಂಗ ಅದಾರ. ಅವ ಎಲ್ಲಿ ಸಿಕ್ಕರು ಹರದ ತಿಂದು ಬಿಡ್ತಾರ ಅವ್ನು ಫುಲ್. ನಾ ಲಿಟ್ರಲಿ ನೋಡಿನಿ. ಅದ ಇದಕ್ಕೆ ಕನ್ನಡ ರಾಜ್ಯೋತ್ಸವ ಬೆಳಗಾವಿಗೆ ಹೋಗಿದ್ವಲ್ಲ ಬೈ, ಮಿಸ್ ಕಾಡಕ್ ಬಿಡೋಲ್ರ ಅವ್ನು. ಹಿಂಗೆ ಫುಲ್ ಚಿಗಿ ಪೂರ ಬಿಡೋಲ್ ಹಿಂಗೆ. ಅವ ಬರೇ ಇನ್ನು ಇದು ಮಾಸ್ಕ್ ಹಾಕೊಂಡ್ ಬಂದಾಗ ಕಂಡು ಹಿಡ್ದಿದ್ ಮಾಡಿದ್ದು ಅದನ್ನ ನೋಡಿದ್ ಬಿಟ್ಲೆ ಈ ಫ್ಯಾನ್ಸ್ ಅದಾರ ನೋಡ. ಅವ ಬಂದ್ರ ಹೆಂಗಂದ್ರ ಒಂದ್ ಟೈಪ್ ಮಾಸ್ ಇರೋ ಇದ್ದಂಗ. ಅವ ಬಂದ ಅಂದ್ರ ಅಷ್ಟು ಪ್ರೀತಿಯಿಂದ, ಯಾಕಂದ್ರ ಅವ ನಗ್ಸೋದ್ರ ಜೊತೆಗೆ ಕೆಲಸ ಮಾಡ್ತಾನೆ. ಸೊ ಅವ 2 ವೇ ಕನೆಕ್ಟೆಡ್. ನೋಡಿ, ಸೋಷಿಯಲ್ ಮೀಡಿಯಾ ಎಷ್ಟು ಫ್ರೀಡಮ್ ಕೊಡ್ತು ನಮಗೆ ಅಂದರೆ, ಈಗ ಆಲ್ಮೋಸ್ಟ್ ನಾವುಗಳಾಗಿರ್ಬೋದು, ಈಗ ಯಾರು ದೊಡ್ಡ ದೊಡ್ಡ ಹೀರೋ ಸೆಲೆಬ್ರಿಟೀಸ್ ಮಕ್ಕಳಲ್ಲ, ರಾಜಕಾರಣ ವ್ಯಕ್ತಿ ಮಕ್ಕಳಲ್ಲ, ಆದರೂ ನಮ್ಗೊಂದೊಂದು ಸಿಕ್ಕಿದೆ ಅಂತಂದ್ರೆ ನಿಜ ಸೋಷಿಯಲ್ ಮೀಡಿಯಾ ಒಂದು ಪ್ರಜಾಪ್ರಭುತ್ವದ ಸವಿನ ಕೊಟ್ಟಿದೆ ಅನ್ಸುತ್ತೆ. ನಿಮ್ದು ಫೇವ್ರೇಟ್ ಕ್ರಿಯೇಟರ್ ಕನ್ನಡ ಆ ಥರ ಡಿಸ್ಕ್ರಿಮ್ ಇದು ಹೇಳ್ರಿ ನಿಮ್ಗೆ ಲೈಕ್ ಹಾಕಾರ ಅಂತಂದು. ಸಂದೀಪ್ ಟೆಕ್ಕಿನ್ ಕನ್ನಡ ಸಂದೀಪ್ ಅವ್ರನ್ನ ಆವಾಗಿಂದ ಅಂದ್ರೆ ಒಬ್ಬೊಬ್ರು ಒಂದೊಂದು ಕ್ಯಾಟಗರಿಲಿ ಇದೆ. ಶಾಂತತೆಯಲ್ಲಿ ಬಂದ್ರೆ ಸಂದೀಪ್ ಅವ್ರನ್ನ ಹೇಳ್ಬೋದು. ಇನ್ನು ಒಳ್ಳೆ ಎಂಟರ್ಟೈನ್ಮೆಂಟ್ ಆದ್ರೆ ನಮ್ಮ ಇವ್ರು ಇದ್ರಲ್ಲ, ಮಸ್ತ್ ಚಿಂದಿ ಚಿತ್ರಾನ್ನ ಲೆಜೆಂಡ್. ಎಂಟರ್ಟೈನ್ಮೆಂಟ್ ಆ ಜೋಶ್ ನೋಡಿ ಅಲ್ಲ, ಚಿಂದಿ ಚಿತ್ರಾನ್ನ ಚೂಸ್ ಮಾಡಿ ಟಾಪಿಕ್ಸ್ ಇನ್ನೂ ಮಟ್ಟ ಬೀಜ ಎಲ್ಲ ಮುಟ್ಟಕ ಒಂದು ಟಾಪಿಕ್ಸ್ಗಳನ್ನ ಒಬ್ಬೊಬ್ಬರಿಂದನೂ ಒಂದೊಂದು ಕ್ವಾಲಿಟೀಸ್ ತಗೋಬಹುದು. ಡಾಕ್ಟರ್ ಒಬ್ರು ರೆಸ್ಪಾನ್ಸಿಬಿಲಿಟಿ, ಈಗ ಇವ್ರು ಹೇಳಿದ್ರಿ ಯಾರು ಪ್ರಕಾಶ್ ಅವರು, ಅವ್ರ ಕಡೆಯಿಂದ ಅಂತಂದ್ರೆ ಸೋಷಿಯಲ್ ವರ್ಕ್. ಇಲ್ಲಿ ಅಕ್ಕ ಅನ್ನುವಂತ ಅವರು ಸೋಷಿಯಲ್ ವರ್ಕ್ ನೋಡಿ. ಅವರು ವಿಡಿಯೋಸ್ ಮಾಡಲ್ಲ, ಬರೀ ಜಸ್ಟ್ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಅಷ್ಟೇ ಇರೋದು. ಇನ್ನೇನು ಬ್ಲಾಗ್, ಡೈಲಿ ಬ್ಲಾಗ್ ನಮ್ಮ ಥರ ಏನು ಡೈಲಿ ಅಪ್ಡೇಟ್ ಕೊಟ್ಕೊಂಡು ಮಾಡಲ್ಲ. ಇಷ್ಟಕ್ಕೂ ಜನಕ್ಕೆ ಇಷ್ಟು ರೀಚ್ ಆಗಿದೆ ಅನ್ನೋದಾದ್ರೆ ಅಕ್ಕ ಅಂತೇಳಿ ಅವರು ಎಲ್ಲ ಕನ್ನಡ ಸ್ಕೂಲ್ನ ಜೀರ್ಣೋದ್ಧಾರ ಮಾಡೋದು. ಪೇಂಟಿಂಗ್ ಮಾಡಿಸ್ಕೊಂಡು ಪೇಂಟ್ ಅದನ್ನ ರಾಡ್ ಎದ್ದಿರ್ತಾವ ಎಲ್ಲ ಕ್ಲೀನ್. ಅಲ್ಲಿ 15 ದಿವ್ಸ ಇದ್ದು ಆ ಸ್ಕೂಲ್ ಒಳಗೆ, ಆ ಊರೊಳಗೆ ಇದ್ದು ತಮ್ದ ರೊಕ್ಕದ್ಲೆ ಇದನ್ನ ಮಾಡಿ ಅವರು ಒಬ್ಬೊಬ್ಬರು ಅವರಿಗೆ ಏನಾದ್ರು ಇದನ್ನ ಕೊಡುದು, ಗಿಫ್ಟ್ ಕೊಡ್ತಿರ್ತಾರಲ್ಲ, ಅವ್ರಿಗೆ ಮರ ಕೊಡಿ, ಗಿಡ ಕೊಡಿ, ಅದನ್ನೇ ಸ್ಕೂಲಲ್ಲಿ ನೆಟ್ಟು ಹೋಗ್ತೀವಿ. ಅವ್ರು ಹಿಂಗ್ ಗಿಫ್ಟ್ ಕೊಡೋದು ಬ್ಯಾಡ್ರಿ. ನನಗೆ ಪೇಂಟ್ ಬ್ರಷ್ ಕೊಡಿಸ್ರಿ ಅವ್ರು ಹೇಳುದು. ಪೇಂಟ್ ಬ್ರಷ್ ಕೊಡಿಸ್ರಿ ನನಗಿಲ್ಲ ಅಂದ್ರೆ ರೋಲರ್ ಕೊಡಿಸ್ರಿ, ಪೇಂಟ್ ಕೊಡಿಸ್ರಿ. ಯಾಕಂದ್ರೆ ಅದರಿಂದ ನಾನು ಇನ್ನೊಂದು ಮುಂದೆ ಕೆಲಸ ಮಾಡಕ್ ಈಸಿ ಆಗ್ತೈತಿ ನನಗೆ. ಅದನ್ನ ಬಿಟ್ಟು ನೀವು ಗಿಫ್ಟ್ ಕೊಟ್ರೆ ನನಗೆ ಖುಷಿ ಆಗ್ತೈತಿ, ನನಗೆ ಅಷ್ಟ ಆಗ್ತೈತಿ. ನೀವು ಇನ್ ಪೇಂಟ್ ಗಿಂಟ್ ಕೊಡ್ಸಿರ ಒಂದು ಶಾಲಿಗೆ ಖುಷಿ ಆಗ್ತೈತಿ. ಆ ಥಾಟ್ ಪ್ರೊಸೆಸ್ ಅಕ್ಕ ನೋಡಿ. ರಾಯಚೂರಿನವ್ರವ್ರು ನೋಡಿ, ಈಗ ಒಂದು ಸಿಂಪಲ್ ಟಾಪಿಕ್ ತಗೊಂಡ್ವಿ, ಕನ್ನಡದಲ್ಲಿ ಯಾರು ನಿಮಗೆ ತುಂಬ ಇಷ್ಟ ಅಂತ. ಬಟ್ ಎಣಿಸ್ಕೊಂತ ಹೋದ್ರೆ ಒಂದೊಂದು ಕ್ವಾಲಿಟೀಸ್. ಆಮೇಲೆ ನಾನು ಹೇಳೋದು, ಮನುಷ್ಯಂಗೆ ಒಂದು ಒಳ್ಳೆ ಗುಣನೂ ಇರುತ್ತೆ, ಒಂದು ಕೆಟ್ಟ ಗುಣನೂ ಇರುತ್ತೆ. ನಮಗೆ ಯಾವ್ದು ಬೇಕು ಸಮಾಜದಲ್ಲಿ, ಈಗ ತುಂಬಾ ಅರಳಿರೋ ಶತ್ರುನೇ ಹಿಂಗಿದ ದುಶ್ಮನ್ ಕಾ ಅಂದ್ರೆ ನಾನು ಐ ಥಿಂಕ್
ಬಿಟ್ಕೊಡಂಗಿಲ್ಲ ನಾನು. ಅದಾದ್ಮೇಲೆ ಹೃದಯದಿಂದ ದೂರ ಇರೋರ್ನ ಅಷ್ಟೇ ಎಣಿಕೆ ತಗೊಳ್ತೀನಿ, ಒಳಗಿರೋ ಗೂಡಲ್ಲಿರೋರನ್ನ ಯಾರು ಎಣಿಕೆ ತಗೊಳಲ್ಲ, ಯಾಕಂದ್ರೆ ಇಲ್ಲೇ ಇರ್ತಾರಲ್ಲ ಅದಕ್ಕೆ. ಯಾವತ್ತು ಮನ್ಯಾಗಿದ್ದವ್ರನ್ನ ಯಾರು ಹೊಗಳಂಗಿಲ್ಲ. ಈ ಟೈಮ್ ಅದೇ ಟಿಪಿಕಲ್ ಅವ್ರನ್ನ ಮೀಟ್ ಆದಾಗಿಂದ ಎಷ್ಟು ಜನ ಮೀಟ್ ಮಾಡಿಸ್ಬಿಟ್ರು ಅವ್ರು ಒನ್ ಟೈಪ್ ತಾಯಿ ಬೇರು ಅಂತಂದ ಐತಲ್ಲ ಅದು, ಅವ್ರ ರೆಂಬೆ ಕೊಂಬಗಳು ಆಗ್ಬಿಟ್ಟೈತದ. ಟೈಟಲ್ ಕೊಟ್ಟಿದ್ದೆ ನಾನು, ಒಂದು ಮರಕ್ಕೆ ತಾಯಿ ಬೇರು ಮತ್ತೆ ತಂತು ಬೇರು ಇರುತ್ತೆ. ತಾಯಿ ಬೇರು ಸ್ಟಿಫು, ತಂತು ಬೇರನ್ನೆಲ್ಲ ಇಟ್ಕೊಂಡಿರುತ್ತೆ. ಸೊ ಆ ತರ ಈಗ ನೋಡಿ, ಈಗ ನನ್ಗೆ RP ಯಾರು ಅಂತ ಗೊತ್ತೇ ಇರಲಿಲ್ಲ ಲಿಟರಲಿ, ಯಾಕಂದ್ರೆ ನಾನು ಗೇಮಿಂಗು, ಈಗ ನಂದು ಟಾಕಿಂಗ್ ಸ್ಟೈಲು ಇವೆಲ್ಲ ನೋಡಿದ್ರೆ ನಂದೇ ಬೇರೆ ಯೋಚನೆಗಳನ್ನ, ನಾನು ಈ ಕಡೆಗೆ ಬರೋದೇ ಇಲ್ಲ. ಅಂಥದ್ರಲ್ಲಿ ಕನ್ನಡದಲ್ಲಿ ಒಬ್ಬ ಗೇಮರ್ ಇದ್ದಾರೆ, ಓಕೆ. RP ಇವನ್ ಅಲ್ಲಿಗೆ ಬಂದ್ಮೇಲೂ ನಾನು ಮಾತಾಡ್ಸಿರ್ಲಿಲ್ಲ. ನಂದೊಂದು ಕಾನ್ಸೆಪ್ಟ್ ಇದೆ, ಯಾರನ್ನಾದ್ರೂ ಬಿಫೋರ್ ನಾನು ಜಡ್ಜ್ ಮಾಡಲ್ಲ, ಎದುರಿಗೆ ಸಿಕ್ಕಿದ ಮೇಲೆ ನಾನು ಏನು ಅನ್ನೋದನ್ನ ಅವ್ರಿಗೆ ನನ್ನನ್ನು ತೋರಿಸ್ಕೊಳ್ತೀನಿ. ನನ್ನನ್ನು ಈಗ ಕೆಲವೊಂದು ಜಗಳಗಳು ನೀವು ನೋಡಿರ್ಬೋದು, ಕ್ರಿಯೇಟರ್ಸ್ಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಸ್ಟಾರ್ಸ್ಗಳಾಗಿರ್ಬೋದು, ಎದುರು ಬದ್ರು ಫಸ್ಟ್ ಆಫ್ ಆಲ್ ನೋಡಿರಲ್ಲ. ಈಗ ನಿಮಗೆ ನನ್ನ ಈಗ ಕಿತಾಡಿ ಅನ್ನೋ ಒಂದು ಹೆಸರೇನೆ ನಿಮಗೆ ಡಿಫ್ರೆಂಟ್ ಆಗಿತ್ತು, ಅದು ಎದುರುಗಡೆ ಬಂದಾಗ ಕ್ಲಾರಿಫೈ ಆಯಿತು ಅನ್ನೋದಾದರೆ ಎಷ್ಟೋ ಬಗೆಹರಿಯದ ಸಮಸ್ಯೆಗಳು ಮೇ ಬಿ 1 to 1 ನಿಂತ್ಕೊಂಡಾಗ ಗೊತ್ತಾಗ್ಬೋದು. ಐದರ್ ಪಾಸಿಟಿವ್ ಆಗುತ್ತೆ ಇಲ್ಲ ನೆಗೆಟಿವ್ ಆಗುತ್ತೆ. ಡಿಸೈಡನ್ ಮಾತ್ರ 1 to 1 ನೋಡಿದ್ಮೇಲೆ ಮಾಡಿ ಅನ್ನೋದು ನನ್ನ. ಆಮೇಲೆ ಈ ಎಷ್ಟೋ ಅಕೌಂಟ್ ಕ್ರಿಯೇಟರ್ಸ್ ಅದಾರ ನೋಡ, ಅವರು ಆ ಸೋಷಿಯಲ್ ಮೀಡಿಯಾನಾಗ ಅವ್ರದ್ದು ವ್ಯಕ್ತಿತ್ವನ ಬೇರೆ ಇರ್ತೈತೆ, ಯಾಕಂದ್ರೆ ಅವ್ರು ಮಾಡೋ ಕಾಂಟೆಂಟ್ ಹಂಗಿರ್ತಾವೆ. ಅದ್ರ ಮೇಲೆ ಜಡ್ಜ್ ಮಾಡಿ ಅವ್ರನ್ನ ಬೆಟ್ಟಾದಾಗ ಅದು ಬೇರೆನೇ ಇರ್ತಾನೆ ಮನುಷ್ಯ. ಎಷ್ಟು ಜನ ನೋಡಿ ನಾನು ಇವನ್ ನೋಡಿದ್ರೆ ಹೆಂಗ ಅನ್ಸತ್ತೆ ಜಡ್ಜ್ಮೆಂಟ್ 1 to 1 ಆತಲ್ಲ ಜನ ಎಲ್ಲ ಕಾಮನ್. ಇವ್ರು ಕಾಮನ್ ಇರ್ಬೋದು, ಕೋಲು ಕೋಲು ಕೋಲಿ ಅಂತೇಳಿ ಈಗ ಹೆಂಗ ಅನ್ಸಿದ್ರೆ ನಿಮಗೆ ಇವರು? ಓಕೆ ಓಕೆ ಏನು ಎಕ್ಸಾಮಿನೇಷನ್ ಅಲ್ಲಿ ಇಟ್ಟಿದ್ದೀನಿ, ಅಲ್ಲ ನನಗೆ ನಿನ್ನೆ ಇವ್ರು ಕಿತ್ತಾಡಿ ಕಿರಣ್ ಅವ್ರು ಬರ ಅಂತಾರಂತ ಹೆಸರು ಕೇಳಿದಾಗ ನಾನು ನಿನ್ನ ಜೋಕರ್ ರೆಡಿ ಮಾಡಿ ಇಟ್ಕೊಂಡು ಬಂದಾಗ ನಾನು ಹೆಸರು ಚಿರಾಡಿ ಚೇತನ್ ಅಂತ ಹೇಳಿ ನಿನ್ನೆ ಆ ಜೋಕ್ ರೆಡಿ ಮಾಡಿ ಇಟ್ಟಿದ್ದೆ ನಾನು. ಅಲ್ಲ ಒಂದು ಗೆಸ್ಟ್ಗೋಸ್ಕರ ಇಷ್ಟೊಂದು ಮೊದಲೇ ಪ್ರಿಪೇರ್ ಮಾಡೋ ಒಂದು ಜೋಕ್ ತರ್ತಾರೆ ಅಂತಂದ್ರೆ ಯಾವ ಲೆವೆಲ್ಗೆ ಸೀರಿಯಸ್ ಆಗಿ ಮಾಡ್ತಿದ್ದಾರೆ ಅಂತ. ಸ್ಕ್ಯಾಂಡಿ ನೋಡು, ಸ್ಕ್ಯಾಂಡಿ ಏನು ಪ್ರಿಪೇರ್ ಆಗಿಲ್ಲ. ಸ್ಕ್ಯಾಂಡಿ ನ್ಯಾಚುರಲ್ ಇಲ್ಲ, ಇವತ್ತು ಮುಂಜಾನೆ ಕಾಲ್ ಮಾಡಿದ್ದ, ಸೂರಜ್ ಹೆಂಗ್ ಹೋದ್ನ, ಸೂರಜ್ ನೀನ್ ನೋಡ್ ಮಸ್ಕಿರಲ್ಲ. ಸೂರಜ್ ಜೊತೆ ಆಗಿಲ್ಲ ಪಾಡ್ಕಾಸ್ಟ್ ಇವತ್ತು ಮಾಡ ಅಂತಾನಲ್ಲ, ಇವತ್ತು ಮಾಡೋದನ್ನ ಸೂರಜ್ ಮತ್ತು ಸುಮಿತ್ ಇಬ್ರು ಇವತ್ತು. ಸೂರಜ್ ಆ ಸೂರಜ್ ಮಂಚಿಕೇರಿಗೆ ಹೋಗಿದ್ದಲ್ಲ, ಏನ್ ಒಂದಿನ ಆತ ಅಡ್ವೆಂಚರ್ ಹೇಳ್ತೀನಿ. ನೀವು ನೋಡಿ ಕಾಡ್ ಗಿಡದಾಗ ಅಡ್ಡಾಡಿ ಬ್ಯಾರದ ಲೆವೆಲ್ ಇತ್ತು ಬ್ರೋ. ಆ ಸೈಡ್ನವರು ಬೆಟ್ಟ ಹೋಗಿದ್ದೀನಿ, ಆ ಕ್ರಿಯೇಟರ್ಸ್ ಸೈಕ್ ಅವ್ರ ಆಕ್ಚುಲಿ ಓಡಾಡಿದ್ದೀನಿ ನಾನು. ಅಕ್ಷಯ್ ಓಡಾಡಿದ್ದೀನಿ, ಮೀಟ್ ಆಗ್ಬೇಕು ಅವ್ರನ್ನು. ಭಾಳ ಸೈಕ್ ಅಲ್ಲಿ ಕ್ರಿಯೇಟರ್ಸ್, ಅವರು ಭಾರಿ ಬೆಂಕಿ ಮನ್ಸರ್ ಅವರು. ಬಾ ಮಂದಿ ಬರಂತಾರೆ ಅಸಲಿಂತರ ಅವ್ರು ಇವರು ಬರಲ್ಲ, ಬಟ್ ಅಂಡ್ ಬಟ್ ಕುಕ್ ಮಾಡ್ತಾರಲ್ಲ ಅವರು ಆ ಸೈಡ್. ಅವ್ರು ಇವ್ರೆ ಕೊರಿಯಾದ ಮಾಡ್ತಾರ ಜೈಕ ಅಂತಂದಾರ ನೋಡ್ರಿ, ಬತೆಕಾ ಕುಂದಾಪುರದ ಅವರು ಭಾರಿ, ಅವ್ರದ್ದು ಸೈಕ್ ವಿಡಿಯೋ. ನಾರ್ತ್ ಕೊರಿಯಾದಲ್ಲಿ ಒಂದಿನ, ಹುಬ್ಬಳ್ಳಿಯಲ್ಲಿ ಒಂದಿನ, ಚಾಮರಾಜನಗರದಲ್ಲಿ ಒಂದಿನ ಅವ್ರನ್ನ ಕರೆಸಿ ಇಲ್ಲಿ ಇಟ್ಕೊಂಡ್ಬಿಡ್ದು 2 ದಿವಸ. ಮೂರನೇ ದಿನ ಇಲ್ಲೇ ಇಲ್ಲ ಅನ್ನೋದು, ಒಂದಿನ 2 ದಿನ ಮಾಡಿ ಕಳಿಸ್ಬಿಡ್ದು ಅವ್ರು. ಭಾಳ ಚಲೋ ಅದಾರ ಅವರು. ನೀವು ಎಲ್ಲ ಕಡೆ ಅಡ್ಡಾಡ್ರಲ್ಲ, ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಕಡೆ. ಸೊ ನೀವು ಯಾವ ಪಾರ್ಟ್ ನಿಮ್ಗೆ ಫೇವ್ರೇಟ್ ಇದು ಅನ್ಸುತ್ತೆ, ಚಲೋ ಅನ್ಸುತ್ತೆ? ನನಗೆ ನನ್ನ ಬ್ಲಾಗಿಂಗ್ ಜರ್ನಿ ಶುರು ಮಾಡಿದ್ದು ನಾನು ಸಕಲೇಶ್ಪುರ ಮತ್ತೆ ಮಡಿಕೇರಿ. ಅಲ್ಲಲ್ಲ, ಐ ಮೀನ್ ನೋಡಕ್ಕಂತಲ್ಲ, ಜನರಲ್ ಹೆಂಗೆ ಮಂದಿ ಎಲ್ಲ ಹೆಂಗೆ ಇದು ಮಾಡ್ತಾರೆ ರೆಸ್ಪಾನ್ಸ್ ಹಂಗಲ್ಲ ಆ ಥರ ಹೇಳಕ್ಕೆ ಹೋದ್ರೆ ಒಬ್ವಿಯಸ್ಲಿ ಗ್ರೀನರಿ ಚಲೋ ಅನ್ಸತಿ. ಇಲ್ಲ, ಅದು ಕನ್ನಡದ ಎಲ್ಲ ಕಡೆನೂ ಈಗ ನನಗೆ ಎಷ್ಟೋ ಜನ ಹೇಳ್ತಾರೆ ನಾರ್ತಲ್ಲಿ ರಫ್ ಇರುತ್ತೆ ಮಾತುಕತೆ, ಅದು ಇದು ಏನೇನೋ ಹೇಳ್ತಾರೆ. ಬಟ್ ಇಲ್ಲ, ಎಲ್ಲ ಕಡೆಲೂ. ಆಮೇಲೆ ಈಗ ನಾವೇನಾಗ್ಬಿಟ್ಟಿದ್ದೀವಿ, ನಾವು ಮೊದಲ ಥರ ನಾರ್ಮಲ್ ವ್ಯಕ್ತಿಗಳಾಗಿದ್ರೆ ಏನಾದ್ರು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ರೀಜನ್ಗೆ ನೀವು ಸೀಮಿತ ಆಗ್ಬೋದು. ಈಗ ನಾವು ಎಲ್ಲರೂ ಸ್ವಂತ, ಯಾಕೆಂದ್ರೆ ಈಗ ನನ್ನ ಫಾಲೋವರ್ ಇರೋದು ಎಲ್ಲಾ ಕಡೆ ಇರೋದ್ರಿಂದ ನಾನು ಈ ಭಾಗ ಇಷ್ಟ ಆ ಭಾಗ ಇಷ್ಟ ಅಂತಂದ್ರೆ ಮೇ ಬಿ ಫೀಲಿಂಗ್ಸ್ ಹರ್ಟ್ ಆಗ್ಬೋದು ನನ್ನ ಪ್ರಕಾರ. ಬಟ್ ನಾನು ನೋಡಿದ್ದಂಗೆ ಇಷ್ಟು ನಾನು ಬೈಕಲ್ಲೇ ತಿರುಗಾಡಿರೋದಲ್ಲ, ಎಲ್ಲಾ ಜನನು ಚಂದ. ಸಣ್ಣ ಪುಟ್ಟ ಜಗಳಗಳ ಹಾಗೆ ಆಗುತ್ತೆ, ಎಂಥವ್ರಿಗೆ ಆದ್ರೂ ಎಲ್ಲ ಊರಾಗೂ ಎಲ್ಲಾ ಟೈಪ್ ಜನನು ಇದ್ದಾರೆ. ಎಕ್ಸಾಕ್ಟ್. ನಾವು ಮೀಟ್ ಆಗಿದ್ದ ಜನರ ಮೇಲೆ ಡಿಪೆಂಡ್ ಆಗ್ತದೆ. ನೀವು 3 ಮಂದಿ ಮೀಟ್ ಆಗಿರಿ
ಇದನಿಗೆ ಕ್ವಶನ್ ಬರೋಲ್ವು ಈಗೇನು ಅದಕ್ಕೇನು ಅಲ್ಲ ಈಗೇನ್ ಹೇಳ್ಬೇಕು ನಿಮ್ 3 ಜನ ಒಂಚೂರು ಚೆನ್ನಾಗಿಲ್ಲ ಇಷ್ಟ ಹೇಳ್ಬೇಕಿತ್ತ ನಾನು ಸಮಾಧಾನ ಆಯ್ತಾ ನಿಮ್ಗೆ ಇಲ್ಲ ಅದ್ರ ಭಾಳ ಡಿಪ್ಲೊಮೆಟಿಕ್ ಆನ್ಸರ್ ಮಾಡ್ತಾರೆ ನೋಡಿ ಇಲ್ಲ ಅವ್ರು ಹಿಂಗೇನ್ರೆ ಹಿಂಗೆ ಲಾಯರ್ ನಾವು ಮೊನ್ನೊಂದು ಇವನ್ ಕರ್ಸಿದ್ವಿ ಲಾಯರ್ ಕರ್ಸಿದ್ವಿ ಅದ್ ಹೆಂಗಂದ್ರೆ ಕಾನೂನಿನ ಸರಹದ್ದಿನ ಒಳಗಿದ್ದ ಮಾತಾಡ್ತಾರೆ ಅವ್ರು ಯಾವತ್ತಿದ್ರು ಆ ಸರಹದ್ದನ್ನ ಹಾರಂಗಿಲ್ಲ ದಾಟಿದ್ರೆ ಅವ್ರಿಗೆ ಗೊತ್ತೈತೆ ಕಾನ್ಸಿಕ್ವೆನ್ಸಸ್ ನಮಗ್ ಸ್ವಾದಿಲ್ಲ ಸೊನ್ನಿಲ್ಲ ನ್ಯಾಲಿಗೆ ಎಲ್ಲಿ ಬಿಟ್ಬಿಡ್ತೇವೆ ಕಾನ್ಸಿಕ್ವೆನ್ಸಸ್ ನಾವು ಆಮೇಲೆ ನೋಡ್ಕೊಂತ ಕುಂದಿರೋದು. ಮತ್ತು ಇದು ಬರೋ ಕ್ವಶನ್ ಬರ್ಕೊಂಡಿದ್ದು ಏನಂದ್ರೆ ನೀವು ಮುಂದೆ ಅಂದ್ರೆ ಈಗ ಕಾಂಟೆಂಟ್ ಕ್ರಿಯೇಷನ್ ಬಿಡ್ತೀರೇನು ಹೆಂಗೆ ಲಾಯರ್ ಆದ್ಮೇಲೆ ಲಾಯರ್ದೇ ಕಾಂಟೆಂಟ್ನ ಮಾಡ್ಬೋದಲ್ಲ. ಅದು ಲೀಗಲ್ ಅಡ್ವೈಸ್ಗಳು ಮಾಡ್ಬೋದು ಅಥವಾ ಲೀಗಲ್ ಸಂಬಂಧ ಪ್ರಮೋಷನ್ ಮಾಡ್ಕೊಳಕ್ ಬರಂಗಿಲ್ಲ ಅವ್ರು ಗೊತ್ತಿಲ್ಲ ನಿಂಗೆ ರೂಲ್ ಅದು ಮಾಡಕ್ ಬರಂಗಿಲ್ಲ. ಬಟ್ ಹಿಂಗಿಂಗ್ ಲೀಗಾಲಿಟೀಸ್ ಇರ್ತಾವ. ಲೈಕ್ ಈಗ ಹೋಗಿ ನೀವು ಪೊಲೀಸ್ ಕೇಸ್ ಸಿಕ್ಕೊಂಡ್ರಿ ಎಂತ ಬೇರೆ ಯಾವುದೂ ಇರ್ಲಿಲ್ಲ. ಭಾಳ ಸ್ಟ್ರಾಂಗ್ ಟಾಪಿಕ್ ನೋಡುದು ಸ್ಟ್ರಾಂಗ್ ಟಾಪಿಕ್ ಓಯೋಗ್ ಹೋಗಿರಿ ನಿಮಗ ಪೊಲೀಸರು ಬಂದ್ಬಿಟ್ರೆ ಅದ್ ನೀವ್ ಹೆಂಗ್ ಡಿಫೆಂಡ್ ಮಾಡ್ಕೋಬೇಕು. ಸ್ಟ್ರಾಂಗ್ ಟಾಪಿಕ್. ನಿಮ್ಗೆ ಏನ್ರ ಪೊಲೀಸರು ಹಿಡಿದ್ ಬಿಟ್ರೆ ಏನ್ ಮಾಡ್ಬೋದು ನೀವು? ನೆಕ್ಸ್ಟ್ ಗಾರ್ಡನ್ ದಾಗ ಕುಂತಿದ್ರಿ ನೀವು ಏನೋ ಮಾಡಂದ್ರಿ ಪೊಲೀಸರು ಹಿಡಿದ್ ಬಿಟ್ರಿ ನಿಮಗೆ. ಅಲ್ಲ ಇಲ್ಲ ಅವ್ರ ರೊಕ್ಕ ಕೇಳಿದ್ರೆ ಡಿಸ್ಕ್ರಿಪ್ಷನ್ ನನ್ನ ನಂಬರ್ ಹಾಕಿದೀನಿ ಫೋನ್ ಬಿಸ್ನೆಸ್. ಯಾಕಂದ್ರೆ ಈಗ ನೋಡ್ರಿ ಆಸ್ತಿ ಬಗ್ಗೆ ಮನ್ಯಾಗ್ನವ್ರು ಹೇಳ್ತಾರೆ ಬ್ರೋ ನಿಮ್ಗೆ ಒಂದು ಯಾವ್ದ ಲೀಗಲ್ ಟರ್ಮ್ಸ್ ಆಸ್ತಿ ಇದಿರ್ಲಿ ಯಾವ್ದಾರ ಇರ್ಲಿ ಕರೆಂಟ್ ಬಿಲ್ಲು ಇದೆಲ್ಲ ಹೇಳ್ತಾರ. ಒಯ್ಯೋದ್ ಯಾರು ಹೇಳ್ತಾರ ಬ್ರೋ ಇನ್ನೊಂದು ಹೇಳಿ ನಿಮ್ ಟಾರ್ಗೆಟ್ ಆಡಿಯನ್ಸ್ ಮೋಟೋ ಬ್ಲಾಗರ್ಸ್ ಜಗ್ ಮಂದಿ ನೋಡ್ತಾರೆ ನಿಮಗೆ. ಪೊಲೀಸ್ ಹಿಡಿದಾಗ ಏನ್ ಮಾಡ್ಬೇಕಂತ ಸಿಂಪಲ್ ಒಂದು ಟಿಪ್ಸ್ ಹೇಳ್ಬಿಟ್ಟು ಮುಗೀತು ವೈರಲ್. ಅಂತವೆಲ್ಲ ಓಕೆ ಮಾಡ್ಬೋದು ಈ ಟೈಪ್ ಅಂದ್ರೆ ಟ್ರಾಫಿಕ್ ಮೋಟಾರ್ ರಿಲೇಟೆಡ್ ಟು ಮೋಟಾರ್ ಯಂಗ್ಸ್ಟರ್ ಆಟೋಮೋಟಿವ್ ಮಾಡಿದ್ರೆ ಕ್ಲೀನ್ ಆಗಿ ವರ್ಕೌಟ್ ಆಗುತ್ತೆ. ಜನರಿಗೆ ಗೊತ್ತಾಗ್ತೈತೆ ಹೆಂಗ್ ಮಾಡ್ಬೇಕಂತ. ಆಕ್ಚುಲಿ ನನಗೂ ಎಷ್ಟೋ ಗೊತ್ತಿಲ್ಲ ಅವೆಲ್ಲ. ಆಕ್ಚುಲಿ ನಂದು ಪ್ಲಾನ್ ಇದ್ದಿದ್ದು ಇದನ್ನ ಮಾಡೋಣ ಅಂತ. ಬಟ್ ನಂದೇನಾಯ್ತು, ಒಂದು ಸೆಮ್ ಉಳಿದ್ರಿಂದ ಒಂದು ಇನ್ನ 3-4 ತಿಂಗಳು ಮುಂದಾಯ್ತು. ಆಮೇಲೆ ನಾವ್ ಯಾವ್ದಾದ್ರು ಒಂದು ಅಡ್ವೈಸ್ ಕೊಡ್ಬೇಕು ಅಂತಂದ್ರೆ ಅಲ್ಲ ಓದ್ತಿದ್ದೆ, ಅದು ಕಾಮನ್ ಅಲ್ಲ ಜೀವನದಲ್ಲಿ ಜಾಸ್ತಿ ಆಗತ್ತೆ ನಿಮಗೆ. ಏನ್ ಹೇಳ್ತಾರೆ ಗೊತ್ತಿಲ್ಲ, ಅದ್ರ ಇದು ಮಾತ್ರ ಸೆಂಟೆನ್ಸ್ ಮಾತ್ರ ವೆರಿ ವೆಲ್ ಸ್ಟ್ರಕ್ಚರ್ಡ್. ಸೋಲೆ ಗೆಲುವಿನ ಮೆಟ್ಟಿ, ಸೋಲೆ ಗೆಲುವಿನ ಸೋಪಾನ. ನಾನು PUC ಮ್ಯಾಥಮೆಟಿಕ್ಸ್ ಫೇಲ್ ಆದಾಗ ನಗಾಡ್ತಾ ಇದ್ದೆ. ನಾನು ಖುಷಿಯಾಗಿ ತಗೊಂಡಿದ್ದೆ ಅದನ್ನ. ಅವಾಗ ಯಾರೋ ಬಂದು ಕೇಳಿದ್ರು, ಇಷ್ಟು ನೀನ್ ಫೇಲ್ ಆಗಿದ್ಯಾ ಕಣೋ, 3 ಸಬ್ಜೆಕ್ಟ್ ಫೇಲ್ ಆಗಿದ್ಯಾ, ಯಾಕೆ ಇಷ್ಟು? ನಾನು 10th ಹೈಯೆಸ್ಟ್ ಬಂದಿದ್ದೆ. ನಾನು ಬರೀ ಸಕ್ಸಸ್ಸೇ ನೋಡ್ತಾ ಹೋದ್ರೆ ನನ್ನ ಜೀವನದಲ್ಲಿ ಮುಂದಕ್ಕೆ ಫೇಲರ್ ಆದಾಗ ತಡ್ಕೊಳ್ಳೋದು ಹೆಂಗೆ ಇರೋದಿಯಾ, ಅದಕ್ಕೆ ಇದು ಪ್ರಾಕ್ಟೀಸ್ ಮಾಡಿದ್ದೀನಿ ಹೋಗು ಅಂತಂದೆ. ಅದಾದ್ಮೇಲೆ 3 ಡಿಗ್ರಿ ತಗೊಂಡಿದ್ದೀನಿ. ಡಿಪ್ಲೊಮಾ ಪಾಸ್ ಮಾಡಿದ್ದೀನಿ, ಇಂಜಿನಿಯರಿಂಗ್ ಮಾಡಿದ್ದೀನಿ. ಇಂಜಿನಿಯರಿಂಗ್ ಮಾಡಿದ್ರಿ, ಇದಕ್ಕೆ ಮಾಡಿದ್ರಿ ಲಾಯರ್. ನಂದಿದು ಚಿಕ್ಕ ವಯಸ್ಸಿನ ಆಸೆ LLB ಮಾಡಬೇಕು. ನಾನು ಯೂಶಲಿ ಕೇಳಿದ್ರೆ ಏನಾಗ್ತೀಯ ಅಂತ ಕೇಳಿದ್ರೆ ಸೈಂಟಿಸ್ಟ್ ಹೇಳ್ತಿದ್ದೆ, ಇಲ್ಲಾಂದ್ರೆ ಲಾಯರ್ ಅಂತ ಹೇಳ್ತಾ ಇದ್ದೆ. ಸೈಂಟಿಸ್ಟ್ ಅಂತೂ ನಮ್ಮ ಮುಖಕ್ಕಾಗಲ್ಲ ಅಂತ ಗೊತ್ತಾಯ್ತು. ಸೈಂಟಿಸ್ಟ್ ನಮ್ಮ ಕಾಲೇಜ್ನಾಗು BCom ಇದು ಕಾಮರ್ಸ್ ಹಚ್ಚನ ಸರ್ ಕೇಳ್ರಿ ಯಾರ್ಯಾರು ಏನಾಗಬೇಕು ಫಸ್ಟ್ ಇಯರ್ನಾಗ ಸೈಂಟಿಸ್ಟ್ ಅಂದಿದ್ದ ಸರ್ ಅಲ್ಲೇ ಸೆಲೆಕ್ಟ್ ಹೊಡ್ದ, ನೀ ಇದನ್ನು ಆಗಂಗಿಲ್ಲ ಅದು ಆಗಿಲ್ಲ ಹೋಗಂತ. ಆಕ್ಚುಲಿ ಸಣ್ಣಾಗಿರ್ತಿದ್ದಾಗ ಇಂಜಿನಿಯರ್ ಆಗ್ಬೇಕಂತಿದ್ದೆ, ಡಾಕ್ಟರ್ ಆಗ್ಬೇಕಂತಿದ್ದೆ. ದೊಡ್ಡ ಆದ್ಮೇಲೆ ಚೂತಿ ಆದ. ನಾನು ಎಷ್ಟೊಂದು ಈಗ ಎಷ್ಟೊಂದು ಜನ ಕೋರ್ಸ್ ಮಾಡಕ್ ಹೋಗ್ತಾರ, ಒಂದೊಂದ್ಸಲ ಕೋರ್ಸ್ ಅವ್ರಿಗೆ ಮಾಡಿಬಿಡ್ತೈತಿ. ಹಂಗ ಕೋರ್ಸ್ ಮಾಡಿಸ್ಕೊಂಡ್ರ ನಾವು CA ಮಾಡಕ್ ಹೋದ್ವಿ, CA ನಮಗ್ ಮಾಡ್ತು ಬಿಟ್ಬಿಟ್ಟು. ಇದು ಬಿಡ ನಾನು ಆಕ್ಚುಲಿ ಇಂಜಿನಿಯರಿಂಗ್ ಮಾಡಿಲ್ಲ. ಅದೇ ಇಂಜಿನಿಯರಿಂಗ್ ಭಾಳ ಮಸ್ಕಿರಿ ಅದ. ಏನಂದ್ರೆ ಇಂಜಿನಿಯರಿಂಗ್ ಮಾಡ್ತಾರೆ, ಆಮ್ಯಾಗ ಡಿಸೈಡ್ ಮಾಡ್ತಾರ ಅವ್ರು ಏನಾಗ್ಬೇಕಂತ. ಇಂಜಿನಿಯರಿಂಗ್ದು ಒಂದು ಸ್ಪಷ್ಟತೆ ಇದೆ, ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಇಂಜಿನಿಯರಿಂಗ್ ಮಾಡಿದವನು ತನ್ನ ಫೀಲ್ಡ್ ಬಿಟ್ಟು ಇನ್ನೆಲ್ಲನೂ ಮಾಡ್ತಾನೆ. ಸೈಕ್ ಅದು ಇಂಜಿನಿಯರಿಂಗ್. ನೀವು ಅದು ಐಡಿಯಾಸ್ ಕೊಡೋದು ಹೆಂಗೆ ಕೊಡುತ್ತೆ ಗೊತ್ತಾ? ಈಗ ನಾವು ಒಂದು PUC ಲೆವೆಲ್ ಇದ್ದಾಗ ಒಂದು ಶಿಫ್ಟ್ಗೆ ಫಿಕ್ಸ್ ಆಗಿರ್ತೀವಿ, ಶಿಫ್ಟ್ ದೊಡ್ಡ ಕಾರು ಅಂತ. ಬಟ್ ನೀವು ಒಂದು ಇಂಜಿನಿಯರಿಂಗ್ ಬರ್ತಿದ್ದಂಗೆ ದೊಡ್ಡ ಕುಳಗಳು ಬರ್ತಾರೆ, ದೊಡ್ಡ ಮನೆಯವರು ಬರ್ತಾರೆ. ಅಲ್ಲಿ Audi BMW ಲೆವೆಲ್ವರೆಗೂ ಥಿಂಕಿಂಗ್ ಮಾಡಿಸುತ್ತೆ. ಎಷ್ಟೋ ಜನ ಹೇಳ್ಬೋದು ಇಂಜಿನಿಯರಿಂಗ್ ವೇಸ್ಟ್, ಬೀದಿ ಲಭ ಮಾಡ್ತಾನೆ ಅಂತ. ಇಂಜಿನಿಯರಿಂಗ್ ಅನ್ನೋದು ನನ್ನ ಪ್ರಕಾರ ಎಜುಕೇಶನ್ ಅಲ್ವೇ ಅಲ್ಲ, ಅದು ಒಂದು ಬೀಜನ ಹುಟ್ಟಾಕುತ್ತೆ. ಏನಾದ್ರು ದೊಡ್ಡದಾಗಿ ಮಾಡಬೇಕು ಅನ್ನೋ ಒಂದು ಬೀಜನ ಕೊಡೋದೇ ಇಂಜಿನಿಯರ್. ಇದನ್ನ ರೀಲ್ ಮಾಡಿ ಹಾಕ್ರಿ, ನನ್ ಕೊಲ್ಯಾಪ್ ಕಳಿಸ್ರಿ. ನಾ ರೀಲ್ ಬಾಜು ಕೂತೀನಿ, ರೀಲ್ ಒಳಗೆ ಅದೇ ಇದ್ರಾಗ ನನಗೆ $1 million. ನೋಡಿ, ನಾನು ಸುಮಾರು ಜನ ಕೇಳೋದಂಗೆ ಇಂಜಿನಿಯರಿಂಗ್ ಮಾಡಿದ್ಯಾ, LLBಗೆ ಯಾಕೆ ಹೋದೆ? ಇಂಜಿನಿಯರಿಂಗ್ ಮಾಡಿರೋದಕ್ಕೆ ಈ ಕಡೆ ಬೇರೆ ಸ್ಟ್ರೀಮ್ಗೆ ಹೋಗ್ಬೋದು ಅನ್ನೋ ಧೈರ್ಯ ಕೊಟ್ಟಿದ್ದು, ಕಾನ್ಫಿಡೆನ್ಸ್ ಹೆವಿ ಬಿಲ್ಡ್. ಆಮೇಲೆ ಇಂಜಿನಿಯರಿಂಗ್ ಹೋದ್ಗುಟ್ಲೆ ನೀವು ಫಸ್ಟಿಗೆ ಒಂದೆರಡು
ಡಬ್ ಹಾಕಿದ್ವಿ, ಆಮೇಲೆ M1 M2 ಬಂತ ಅದಂತೂ ಹೋಗೇ ಹೋಗುತ್ತೆ. ಅವಾಗ ಅವ್ರಿಗೆ ಕ್ಲಾರಿಟಿ ಸಿಗ್ತೈತಿ. ಸೊ ನಾ ಬೇರೆದ್ ಮಾಡ್ಬೋದು. ನನಗೆ ಇಂಜಿನಿಯರಿಂಗ್ ಆಗ್ಬೋದು, ನಾನು ಇದನ್ನ ಬಿಟ್ರೆ ಬೇರೆದ್ ಏನ್ ಬೇಕೋ ಕ್ಲಾರಿಟಿ. ಅದು ಮೇನ್ ಇರೋದು. ಮತ್ತೆ ಇನ್ನೊಂದೇನು ತಗೊಂತಾರೆ, ಎಲ್ಲ ಕ್ರಿಯೇಟರ್ಸ್ ಇರ್ತಾರಲ್ಲ, ಎಲ್ಲರಿಗೂ ಏನು ತಗೊಂತಾರ, ಎಲ್ಲ ಕ್ರಿಯೇಟರ್ಸ್ ಇಂಜಿನಿಯರಿಂಗ್ ಮಾಡೇ ಬಂದಾರ ಅಂತ ತಗೊಂತಾರೆ. ಸ್ಟೀರಿಯೋಟೈಪ್ ಐತಿ. ಯಾರು ಹಿಂಗೆ ಕಾಮರ್ಸ್ ಕಾಮರ್ಸ್ ಅಲ್ಲ, ಆಲ್ಮೋಸ್ಟ್ ಈಗಂದು ನೀವು ಫಿಲಮ್ ಫೀಲ್ಡ್ ನೋಡಿದ್ರು ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಜಾಸ್ತಿ ಅಲ್ಲ. ಯಾಕಂದ್ರೆ ಬೇರೆ ಸ್ಟ್ರೀಮ್ನಾಗ ಇದ್ರೆ ಕೆಲಸ ಸಿಕ್ಬಿಡ್ತೈತೆ ಬೈ. ಕರೆ ನಾನು ಬೇರೆ ಸ್ಟ್ರೀಮ್ನಾಗ ಇದ್ರೆ ಭಾಳ ಲಘು ಏನು ರಾಂಡು ಪಾಂಡು ಕೆಲಸ ಮಾಡಿ ಅವರು ಮುಂದಿಲ್ ಥಿಂಕ್ ಮಾಡಂಗಿಲ್ಲ. ಆಯ್ತು ನಡಿ ನಂದೇನೀಗ ಈಗ ಕೆಲಸ ಬ್ಯಾಕ್ ಹ್ಯಾಂಡ್ ಕೆಲಸ ಏನೋ ಒಟ್ಟು ಸಾಟಾನ ಸಿಗ್ತೈತಿ, ಇದು ನಡ್ಸ್ಕೊಂಡು ಅವ್ರ ಅಕೌಂಟ್ ಎಲ್ಲ ಕಡೆ ಅಕೌಂಟಿಂದ ಇರ್ತೈತಿ, ಇದು ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಇವ್ರಿಗೆ ಆರ್ಟ್ಸ್ ಗಿಟ್ಸ್ ಮಾಡಿದ್ರು ಒಂದು ಟೀಚರ್ ಆಗ್ತಾರೆ, ಇಲ್ಲ ಲಾಯರ್ ಆಗ್ತಾರೆ, ಇಲ್ಲ ಇದನ್ನಾಗಿ ಹೋಗ್ಬಿಡ್ತಾರೆ, ಏನಿದೆ ಮಿನಿಸ್ಟರ್ ಆಗ್ಬಿಡ್ತಾರೆ. ಉಳಿದ್ರು ಎಲ್ಲ ಫೀಲ್ಡ್ನಾಗ ಅವ್ರು ಏನು ಮಾಡ್ಬೇಕೀಗ ಎಲ್ಲ ಮಾಡ್ತಾರೆ ಇಂಜಿನಿಯರಿಂಗ್ ಬಿಟ್ಟು. ಪಕ್ಕದ ಮನೆ ಅವ್ನು ಮಾಡದೆ ಇರೋದನ್ನ ಫಿಕ್ಸ್ ಆಗುತ್ತೆ. ಹಂಗೆ ಮತ್ತೆ ಒಂದು ಈಗೋ ಇರೋದು ಬ್ರೋ. ಹೆಂಗಿರತಿ ಎಲ್ಲರೂ ಇದು ಮಾಡಂತಾರ, ಒಂದು ಇಷ್ಟು ಬೇಕಂತ ಅವ್ರದ್ದು ಒಂದು ಈಗೋ ಇರೋದು. ಅಲ್ಲಿ ಮನ್ಯಾಗ ಇಂಜಿನಿಯರಿಂಗ್ ಹಚ್ಚಿ ಮತ್ತೆ ಬಂದೇನಿ, ಇಂಜಿನಿಯರಿಂಗ್ ಹಚ್ಚೇನಿ, ಸೀದಾ ಬೇರೆದ್ ಮಾಡ್ಬೇಕಂದ್ರೆ ಈಗೋ ಹಟ್ ಆಗುತ್ತೆ. ಅದನ್ನ ಆಗಂಗಿಲ್ಲ ಬೈ, ನಾವಿಬ್ರು ಕಾಮರ್ಸ್. ಓಕೆ, ನೀವು ಈಗ ಅಂದ್ರೆ ನೀವು ಇಂಜಿನಿಯರ್ ಹೇಳ್ಕೊಂತೀರ, ಲಾಯರ್ ಏನು ಹೇಳ್ಕೊಂತೀರಿ ನೀವು? ನಾನು BE LLB. ನಾವು ಮಾಡ್ಬಿಟ್ರೆ ಸೆಂಟೆನ್ಸ್ ಆಗ್ಬಿಡ್ತದ. ನಾನು ಅಕಸ್ಮಾತ್ ಏನಾರು ಅನಾಹುತ PUC ಪಾಸ್ ಆಗಿದ್ದೀರಿ, ಈಗ MBBS ಸೇರ್ಕೊಳ್ಳೋಣ ಅನ್ಕೊಂಡಿದ್ದೆ. ಅಲ್ಲ ಏನ್ ಬಿಡ್ಬೇಕಂತ ಯಾವ ಉಳಿದ್ವು ಕೋರ್ಸ್. ನೀವು ಬಯಾಲಜಿದ ಕೈ ಹಾಕಿ ಇಂಜಿನಿಯರಿಂಗ್ ಬಂದು ಬ್ಯಾಗಿಂದ ಲಾಯರ್ ತರ ತಗದ ಜರ್ನಲಿಸಮ್ ಮಾಡ್ತಾರೆ. ಎಲ್ಲ ಬಾಡಿದಾಗ ಅಂಗಗಳದೆಲ್ಲ ತೆಗೆದಲ್ಲ. ಯಾವುದೋ ಒಂದು ಕ್ರಿಯೇಟರ್ ಹಿಂಗೆ ಹಾಕಿದ್ದು, ಯೂಟ್ಯೂಬ್ ಮಾಡ್ತೀನಿ ಅಂತಂತಂದರೆ ಅದರಲ್ಲಿ ಲಕ್ಷ ದುಡ್ದು ಬಿಡ್ಬೋದು ಅಂತ ತೋರಿಸ್ತಾ ಇದ್ದಾರೆ. ಸೊ ಬ್ಯಾಡ್ ಇದು ಮಾಡ್ತಾ ಇದ್ದಾರೆ ಅಂತ ನನ್ನ ವಿಡಿಯೋ ನೋಡೋರಿಗೆ ನಾನೊಂದು ಮೆಸೇಜ್ ಕೊಟ್ಟಿದ್ದೀನಿ. ಬರೀ ಯೂಟ್ಯೂಬ್ ಅಷ್ಟೇ ಅಲ್ಲ, ನಾನು ಆ್ಯಕ್ಚುಲಿ ಯೂಟ್ಯೂಬ್ ಜೊತೆಗೆ LLB ಮಾಡಿದ್ದೀನಿ. ಯಾಕೆ ಅಂತಂದರೆ ಇಫ್ ಇನ್ ಕೇಸ್ ಓಕೆ ನಾನೀಗ ನನ್ನ ಪ್ಯಾಷನ್ ಹಿಂದೆ ಓಡೋಗಿದ್ದೀನಿ, ನಾಳೆ ದಿನ ಮುಗ್ಗುರ್ಸ್ ಬಿದ್ದರೂ ಬಿಡ್ಬೋದು. ಆವಾಗ ನನ್ನ ಮನಸ್ಸೇ ನನಗೆ ಪ್ರಶ್ನೆ ಮಾಡುತ್ತೆ, 3 ವರ್ಷ ನೀನು ಏನು ಮಾಡಿದೆ ಅಂತ. ಆವಾಗ ನಾನು ಚೂಸ್ ಮಾಡಿದ್ದೆ LLB. ಕರೆಕ್ಟಾಗಿ ಲಾಕ್ಡೌನ್ ಟೈಮ್ ಬಂತು, ವರ್ಕ್ ಮಾಡ್ತಾ ಇದ್ದೆ, ಅದನ್ನು ಯೂಸ್ ಮಾಡ್ಕೊಂಡು ಪಟ್ಟಂತ ಅಡ್ಮಿಷನ್ ಆದೆ. 2 ವರ್ಷ ಆನ್ಲೈನ್ ಕ್ಲಾಸ್ ನಡೀತು. 3ನೇ ವರ್ಷಕ್ಕೆ ಕೆಲಸಕ್ಕೆ ರಿಸೈನ್ ಮಾಡಿದೆ, ಪಟ್ಟಂತ ರೆಗ್ಯುಲರ್ ಕ್ಲಾಸ್. ಕೆಲಸ ಏನು ಮಾಡಿದ್ರಿ ನೀವು? ಸಿವಿಲ್ ಇದರಲ್ಲೇ ನಾನು ವರ್ಕ್ ಮಾಡ್ತಾ ಇದ್ದೆ. ಸಿವಿಲ್ ಇಂಜಿನಿಯರ್ ನಾನು ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೆ. ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟಲ್ಲಿ ಮತ್ತು ಪೊಲೀಸ್ ಹೌಸಿಂಗಲ್ಲಿ ಇನ್ಚಾರ್ಜ್ ಇಂಜಿನಿಯರ್ ಆಗಿದ್ದೆ. ಆಮೇಲೆ ಅದನ್ನು ರಿಸೈನ್ ಮಾಡಿ 1 ವರ್ಷ ಫುಲ್ ಟೈಮ್ ಕಾಲೇಜಿಗೆ ಬಂದು ಈ ಕಡೆ ಬ್ಲಾಗಿಂಗು ಮಾಡ್ಕೊಂಡು ಒಳ್ಳೊಳ್ಳೆ ಟ್ರಿಪ್ ಮುಗಿಸ್ಕೊಂಡು. ಇವ್ರು ಯಾಕೋ ನಮ್ಗೆ ಇದು ಬೇರೆ ಡಿಗ್ರಿ ಪ್ರಮೋಟ್ ಮಾಡಕ್ ಬಂದಾರಂಗಂತ ನಾವೇನ್ ಮಾಡಿಲ್ಲ ಅಂತ ಅನ್ಸಾನ್ಬಿಡ್ತೀವಿ. ನಮ್ ಯೂಟ್ಯೂಬ್ ಮುಗಿತಂದ್ರೆ ಯಾವ ಡಿಗ್ರಿ ಆಯ್ತು ಅಂತ. ಇನ್ನೊಂದು ಇದು ಟ್ರಾವೆಲ್ ಮಾಡ್ತಾರಲ್ಲ ಇವರೆಲ್ಲ, ಟ್ರಾವೆಲಿಂಗ್ ಏನೈತಿ ದೊಡ್ಡ ಟ್ರಿಪ್ಸ್ ಎಲ್ಲ ಹೋಗ್ತಾರಲ್ಲ, ಇದು ಒನ್ ಟೈಪ್ ಬುಕ್ ಓದ್ದಂಗೆ ಹೆವಿ ಲರ್ನಿಂಗ್ ಪ್ರೊಸೆಸ್. ನೀವು ಹುಬ್ಳಿಯಿಂದ ಈಗ ಒಂದು ನಾವು ಇಮ್ಯಾಜನ್ ಈಗ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಹುಬ್ಳಿಯಿಂದ ಬೈಕಿಂದ ನಾವು ಎಂಡ್ ಆಫ್ ಲದಾಖ್ ಲದಾಖ್ ಟ್ರಿಪ್ ಇದೆ, ಆ ಟ್ರಿಪ್ಪಿಗೆ ಹೊಂಟೇವಿ. ಆ ಪ್ರೊಸೆಸ್ ಒಳಗೆ ನಾವು ಏನು ಹೋಗ್ತೇವಲ್ಲ ಹೆವಿ ಕಲ್ತು ಬಿಡ್ತೇವೆ. ಅಲ್ಲೇ ಒಂದು ಬೈಕ್ ಕೆಟ್ಟಂತಂದ್ರೆ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಕಲಿತೇವಿ, ಕತ್ಲದಾಗ ಗಾಡಿ ನಿಂತಂದ್ರೆ ಕಲಿತೇವಿ, ಜನರ ಜೊತೆ ಹೆಂಗೆ ಮಾತಾಡ್ಬೇಕು ಕಲಿತೇವಿ, ಎಂತಿಂಥ ವೆರೈಟಿ ಲ್ಯಾಂಗ್ವೇಜಸ್ ಮೀಟ್ ಆಗ್ತೇವಿ, ಒಂದೊಂದು ಭಾಷೆನೂ ತೆಂಗಿಲ್ಲ ಅವ್ನ ಹ್ಯಾಂಡಲ್ ಮಾಡೋದು ಕಲಿತೇವಿ. ವಾಪಸ್ ಬರೋಬೇಕಾರೆ ನಾವು ಏನು ಪರ್ಸನ್ ಇಲ್ಲಿಂದ ಹೋಗಿರ್ತೇವಲ್ಲ ವಾಪಸ್ ಅದು ಬರೋಂಗಿಲ್ಲ. ಆ ನಾಲೆಜ್ ಈ ಮನುಷ್ಯಾಗ ಏನೇನು ಸಿಕ್ಕೈತಲ್ಲ ಎಲ್ಲೆಲ್ಲಿ ಇದೆ. ಬ್ರೋ ಮುಕ್ಕೋರ ಮಾಡ್ರಿ ಬ್ರೋ ನನ್ನ ದಮ್ಮ. ಅದೇ ಒಂದು ಗಾದೆ ಮಾತೈತಲ್ಲ, ದೇಶ ಸುತ್ತಿ ನೋಡು ಕೋಶ ಓದು. ಒಂದ್ ಅದೇ ಈಕ್ವಲೆಂಟ್ ಅದ, ಒಂದ್ ಕೋಶ ಓದೋದು ದೇಶ ಸುತ್ತೋದು ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್. ಎರಡೂ ಮಾಡಿದ್ರೆ ಟ್ರಾವೆಲ್ ಮಾಡೋದಿದ್ರು ಅದ್ರ ಬೈಕ್ ಒಳಗೆ ಆಗಂಗಿಲ್ಲ. ನನಗೂ ಆ್ಯಕ್ಚುಲಿ ಮಾಡೋದೈತಿ. ಜಪಾನ್ ಹೊಂಟೇವಿ. ಬೈ ಕರ್ಕೊಂಡೋಗಿ ಬೈ. ನಾವು ಬರೀ ಯಾವಾಗಲೂ ನಾನು ಹೇಳೋದು ಹೆಂಗಂದ್ರೆ ನಮ್ಮ ಮನ್ಯಾಗ ಎಲ್ಲಿ ಹೊಂಟಿ ಜಪಾನ್ ಹೊಂಟೆ ಬೆಂಗಾರೆ ಹೊಂಟಿದ್ರು. ಇಲ್ಲ ಆ್ಯಕ್ಚುಲಿ ಜಪಾನ್ ಗೇಮಿಂಗ್ ಅಂತ ಜಪಾನ್ ಗೇಮಿಂಗಿಗೆಲ್ಲ ಹಬ್ ಅಲ್ಲ. ಅದಕ್ಕೆ ಕೇಳಿದೆ. ಒನ್ ಟೈಮ್ ನಾವು ಟಿಪಿಕಲ್ ಅವ್ರು ನಾವು ಕುಂತು ಪ್ಲಾನ್ ಮಾಡೇವಿ, ಎಕ್ಸಿಕ್ಯೂಟ್ ಆಕೈತಿಲ್ಲ. ಅಲ್ಲ ಬ್ರೋ ಇವ್ರು ಕರೀತಾರಲ್ಲ, ನನ್ನ ಫ್ರೆಂಡ್ ಅದಾನ ಈಗ ರೀಲ್ ಮಾಡ್ಯಾನಲ್ಲ, ಯಾರು ಮದುವೆ ಆಗಿದ್ದಲ್ಲ ಅವ ಜಪಾನ್ನಾಗ ಇರ್ತಾನ. ಅವ್ರು ಹೊಂಟಾರ ಇನ್ನೊಂದು 4 ಸಿಫಿಟ್ ಬರ್ತಿದ್ದೆ ಒಂದು ಬಸ್ ಟಿಕೆಟ್ ಆಗ್ಬಿಡ್ತಿದ್ದೆ. ಅವ ಹೊಂಟಾನೋ. ಒಂದು ಕ್ವಶನ್ ನಿಂದೊಂದು ಕ್ವಶನ್ ಐತಿ ನೆಲ್ಪ ರೂಟಿನ. ಒಬ್ರು ಯಾರು ಕೇಳ್ಯಾರ ಸ್ಪೆಸಿಫಿಕಲಿ ನನಗೆ ಕೇಳ್ಯಾರ, ನಿಂಗೆ
ಅದಕ್ಕೆ ನಾ ಅದನ್ನ ಸೇವ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಇದು ಕೇಳ್ತಾರ ಕ್ವಶನ್ ಎಲ್ಲಿ ಹಾಕಿದ್ರಿ ಅದ್ರ ಕೇಳೋದು ಎಲ್ಲಿ ನನಗೆ ಅದಾರ ಇನ್ನೂ ಗೊತ್ತಿಲ್ಲ ನಿನಗೆ. ಮೊನ್ನೆ ಒಂದು ಪೋಸ್ಟ್ ಹಾಕಿದ್ರಲ್ಲ ಅದ್ರ ಎಫೆಕ್ಟ್ ಇದು ನೋಡಿಲ್ಲ. ರೆಡ್ ಪ್ಯಾರಾಸೈಟ್ ಅವರು ರೀಲ್ಸಲ್ಲಿ ಬುಲ್ಲಿಕಾಯಿ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಕೊಟ್ಟಿಲ್ಲ, ಸ್ವಲ್ಪ ಕೇಳಿ ಹೇಳ್ರಣ ಅಂತ. ಬುಲ್ಲಿಕಾಯಿ ಒಳ್ಳೆ ಪದಾರ್ಥ ಇರ್ಬೇಕು, ಭಾಳ ಕಡಿಮೆ ಮಂದಿಗೆ ಇರ್ತೈತೆ ಅದ. ಬಟ್ ಭಾಳ ಚಲೋ ಇರ್ತಾರೆ, ಗಟ್ಟಿರ್ತಾರೆ. ಒಬ್ಬೊಬ್ಬರಿಗೆ ಅದರಿಂದನೇ ಭಾಳ ಹಾರಾಡ್ತಿರ್ತಾರೆ. ಅದರಿಂದ ಭಾಳ ಹಾರಾಡ್ತಿರ್ತಾರೆ. ಬಟ್ ಇರಂಗಿಲ್ಲ ಅವ್ರಿಗೆ, ಐತ ತೋರ್ಸ್ಕೊತಿರ್ತಾರೆ. ಬುಲ್ಲಿಕಾಯಿ ಇರ್ಬೇಕ, ಬುಲ್ಲಿಕಾಯಿನ ಐತ್ ಅಂದ್ಕೊಳ್ಳಿ, ಅದಕ್ಕೆ ರೆಸ್ಪೆಕ್ಟ್ ಮಾಡ್ರಿ. ಅದಕ್ಕೆ ಇನ್ನೊಂದು ಹೆಸರು ಐತಿ, ಬುಲ್ಲಿಕಟ. ಬುಲ್ಲಿಕಟ ಅಂತ. ನಾವು ಆ್ಯಕ್ಚುಲಿ ಬುಲ್ಲಿಕಾಯಿ ಅಷ್ಟು ಸೀಮಿತ ಆಗೇವಿ. ಮತ್ತು ನಿಂಗೊಂದು ಐತ್ಲಿ, ಹೌ ಟು ಕಿಡ್ನಾಪ್ ಚೇತನ್. ನನಗೇನು ಕೇಳ್ತಿ, ನೀವು ಡಿಸ್ಕಸ್ ಮಾಡಿ ಹೇಳಿ. ಅಲ್ಲೇ ನೀ ಅಂದ್ರೆ ನಂಗೆ ಕೇಳಿದ್ರೆ ಅಂದ್ರೆ ನೀ ಹೇಳ ಜನರಲ್. ನಾನು ಚೇತನ್ ಅವ್ರಿಗೆ ಈಸಿಯಾಗಿ ಕಿಡ್ನಾಪ್ ಮಾಡ್ಬೋದು. ನಾ ಏನು ಅನ್ಬೋದು ಅಂದ್ರೆ ಅವ್ರಿಗೆ ಯೂಟ್ಯೂಬ್ಗೆ ಏನಾರ ಕ್ರಿಯೇಟ್ ವಿಡಿಯೋ ಏನಾರ ಮಾಡೋಣ ಬರ್ರಿ ಬ್ರೋ ಅಂತ ತಗೊಂಡೆ ಓಮಿನಿದಾಗ ಹಾಕೊಂಡ್ಬಿಟ್ರೆ ಬಂದ್ಬಿಡ್ತಾರೆ. ಈಗ ಮಾಮ ಕ್ಯಾರೆಕ್ಟರ್ ಅದ್ರ ಬದಲು ಇವಾಗ ಓಮಿನಿ ಡ್ರೈವರ್ ಕ್ಯಾರೆಕ್ಟರ್ ಅಂತ ಅಂದ್ಬಿಟ್ಟು ಎತ್ತಾಕೊಂಡು ಅಷ್ಟೇ. ಇಲ್ಲ, ರೀಲ್ ಮಾಡೋದೈತೆ ಅಂತ ಕರೀರಿ, ಬಂದ್ಬಿಡ್ತಾರೆ. ಇವ್ರಿಗೆ ಕಿಡ್ನಾಪ್ ಮಾಡ್ಬೋದು ಹೇಳ. ಇವ್ರಿಗೆ ಸಿಂಪಲ್ ಐತಿ ಬ್ರೋ, ಇಲ್ಲಿ ಯಾರೋ ಬೆಟ್ಟಿಂಗ್ ಆ್ಯಪ್ ಇದು ಬ್ರೋ ಹತ್ತು ಬಿಡ್ತಾರ. ಈಗ ಬ್ಯಾಟ್ಮ್ಯಾನ್ ಮೋಡ್ ಹೋದ್ರೆ ಬೆಂಚನ್ಸಿ ಅಂತದ್ ಬಂದ್ಬಿಡೋ ದಡ್ಡ ಅಂತದ ಬೆಸ್ಟ್ ಐತಿಲ್ಲ. ಲೆಟ್ಸ್ ಹಿಟ್ ದ ರೋಡ್ಸ್ ಅಂದ್ರೆ ಲೆಟ್ಸ್ ಹಿಟ್ ದ ರೋಡ್ಸ್ ಗಾಯ್ಸ್ ಅಂತದ. ಇಲ್ಲ ಅದನ್ನು ಹೇಳ್ಬೇಕು ನಾನು. ಹಂಗಂತ ಹೇಳಿ ಹೇಟ್ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ರೀಸನ್ ಏನು ಗೊತ್ತಾ, ಈಗ ನೀವೇ ಹೇಳ್ದಂಗೆ ಗೊತ್ತಿರ್ಲಿಲ್ಲ ಕೆಲವೊಂದು ಇದರಲ್ಲಿ ಆ ಥರದವರು ಇದ್ದಾರೆ. ಆಮೇಲೆ ನಾನೊಬ್ಬ ಅಡ್ವೊಕೇಟ್ ಆಗಿ ಸದ್ಯ ಇವತ್ತು ರಿಜಿಸ್ಟರ್ ಪಾಸ್ ಆಗಿ ಬಾರ್ ಮೆಂಬರ್ ಇನ್ನೂ ಇಲ್ಲ. ಅದು ಈಗ ಹೋಗಿ ಮಾಡಿಸ್ಕೊಂಡ್ಬಿಡ್ತೀನಿ. ಅಲ್ಲಲ್ಲ, ನಿಮ್ದು ಎಡಿಟ್ ಆಗಿ ಬಿಡೋಷ್ಟೊಳಗಡೆ ಅಡ್ವೊಕೇಟ್ ಆಗಿರ್ತೀನಿ. ಹಂಗಾಗಿ ಹೇಳ್ಕೊತೀನಿ, ನಮ್ಗೂ ಒಂದ್ಸರಿ ಖುಷಿ ಕೊಡ್ರೆ. ಅಲ್ಲಲ್ಲ, ಕೇಳಿದೆ ಬ್ರೋ, ಇನ್ನೂ ಬಾರ್ ಮೆಂಬರ್ ಇದು ಬಂದಿಲ್ಲ. ಈಗ ಇಲ್ಲಿಂದ ಕಾಲೇಜ್ ತಗೊಂಡೋಗಿ ಅಲ್ಲಿಂದ ಬಾರ್ ಅಂದ್ರೆ ಮತ್ತೆ ನೀವು ಇರ್ತಾರ, ಅದಲ್ಲ ಬಾರ್ ಕೌನ್ಸಿಲ್ ಹೇಳ್ಬಿಡು ಏನು ಹೇಳಂತಿದ್ರಿ. ಅಂದ್ರೆ ಅದು ಲೀಗಲಿ ಇವಾಗ ಅಲೋ ಇರೋದ್ರಿಂದ ನಾನು ಅದಕ್ಕೆ ನಂದೊಂದು ಬ್ಯಾನರ್ ನೀವು ನೋಡಿರ್ಬೋದು, ನಾನು ಅಲ್ಲಿ ಯಾರನ್ನೂ ಮೆನ್ಷನ್ ಮಾಡಿಲ್ಲ ಪ್ರಮೋಟ್ ಮಾಡೋರನ್ನ. ಅದು ಅವ್ರವ್ರ ಚಾಯ್ಸು. ನಾನೇನು ಅನ್ಕೊಂತೀನಿ, ಅದು ಕರ್ಮ, ನನಗೆ ಅದು ಹಿಟ್ ಬ್ಯಾಕ್ ಮಾಡೇ ಮಾಡುತ್ತೆ. ನಾನು ಅದನ್ನು ಮಾಡಲ್ಲ. ನನ್ನ ಫ್ರೆಂಡು RP ಕೇಳ್ತಾನೆ ಅನ್ನೋದಾದರೆ, ನೋಡೋ ಕರ್ಮ RP ಬೇಡ ಮಾಡಬೇಡ ಅಂತ ನಾನು ಹೇಳ್ತೀನಿ. ಅದು ಬಿಟ್ಟು ನೀವಿಬ್ಬರು ಮಾಡ್ತಾ ಇದ್ದೀರಾ ಅಂತಂದರೆ ನಾನು ನಿಮ್ಮನ್ನು ಹೇಟ್ ಮಾಡಲ್ಲ. ಯಾಕೇಳಿ, ನೀವು ಅದೇ ಕಾನೂನು ಬಾಹಿರವಾಗಿ ಮಾಡಿದ್ರೆ ನಾನು ನಿಮ್ಮನ್ನು ಕ್ವಶನ್ ಮಾಡ್ಬೋದು. ಈಗ ಅದೇ ಅದು ಕಾನೂನು ಲೀಗಲ್ ಇರೋದ್ರಿಂದ ನಾಳೆ ದಿನ ನಿಮ್ಮ ಹೆಸರನ್ನ ನಾನು ತಗೊಂಡ್ರೆ ನೀವು ನನ್ನ ಮೇಲೆ ಡಿಫಾಮೇಷನ್ ಕೇಸ್ ಹಾಕ್ಬೋದು. ಟ್ರೇಡ್ ಆಕ್ಟ್ ಇದೆ, ನನ್ನ ಟ್ರೇಡನ್ನ ಇವನು ಬಹಿರಂಗವಾಗಿ ಏನೋ ತುಂಬಾ ಸ್ಟೇಟ್ಗಳಲ್ಲಿ ಬ್ಯಾನ್ ಮಾಡಿದ್ದಾರೆ. ಮೊನ್ನೆ ತಮಿಳ್ನಾಡಲ್ಲಿ ಬ್ಯಾನ್ ಮಾಡಿದ್ದಾರೆ. ಹೈದರಾಬಾದಲ್ಲಿ ಬೆಟ್ಟಿಂಗ್ ಆ್ಯಪ್ಗಳು ಯಾವುದೂ ಇಲ್ಲ. ಅರುಣಾಚಲ್ ಪ್ರದೇಶದಲ್ಲಿ ಇಲ್ಲ. ನಂದು ಬೈಕಲ್ಲಿ ನಾನು ನಾರ್ತ್ ಕರ್ನಾಟಕ ರೈಡ್ ಮಾಡಿದೆ, ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಸಪ್ರೇಟ್ ಆಗಿ ನಾರ್ತ್ ಕರ್ನಾಟಕದ 13 ಡಿಸ್ಟಿಕ್ಕು ಒಂದು ರೈಡ್ ಮಾಡಿದ್ದೀನಿ ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪಲ್ಲೇ. ಅದ್ರಲ್ಲಿ ನನ್ನ ಬೈಕ್ದು ಟಾಪ್ ಬಾಕ್ಸ್ ಎಲ್ಲ ಬರುತ್ತಲ್ಲ, ಅದ್ರಲ್ಲಿ ಫುಲ್ಲು ಕ್ಲೀನ್ ಅವೇರ್ನೆಸ್ ಮಾಡಿಕೊಂಡು, ಅದು ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಯಾವ್ಯಾವ ಸ್ಟೇಟ್ಗಳು ಬ್ಯಾನ್ ಆಗಿದೆ. ಇದು ಇಷ್ಟೆಲ್ಲ ಸ್ಟೇಟ್ಗಳಲ್ಲಿ ಆಗಿದೆಯಲ್ಲ, ಟೋಟಲ್ 7-8 ಸ್ಟೇಟ್ಗಳಲ್ಲಿ ಬ್ಯಾನ್ ಆಗಿದೆ. ರೀಸೆಂಟಾಗಿ ಹೋದ ವರ್ಷ ಆಗಸ್ಟಲ್ಲಿ ತಮಿಳ್ನಾಡಲ್ಲಿ ಆಗಿದೆ. ನಮ್ಮ ಸ್ಟೇಟಲ್ಲಿ ಯಾಕೆ ಆಗಿಲ್ಲ, ಟ್ಯಾಕ್ಸ್ ಬೇಕಲ್ಲ ಬರೋ ಅವ್ರಿಗೆ ಅನ್ನೋ ಥರ ಕೇಳಿದ್ದೀನಿ. ಆ ಬ್ಯಾನರಲ್ಲೂ ನಾನು ಅದನ್ನೇ ಕೇಳಿರೋದು, ಸರ್ಕಾರ ಮತ್ತು ಪಾರ್ಟಿಗಳನ್ನ ಮೆನ್ಷನ್ ಮಾಡಿದ್ದೀನಿ. ದಯವಿಟ್ಟು ಆ ಥರ ನೀವು ಮಾಡ್ತಾ ಇದ್ದೀರಾ ಅನ್ನೋದಾದರೆ ನಂದೊಂದು ಸಜೆಷನ್ನು, ಮಾಡಬೇಡಿ ಅಂತ ಹೇಳ್ಬೋದು ಅಷ್ಟೇ. ಅದು ಬಿಟ್ಟರೆ ನಾನು ನಿಮಗೆ ಶತ್ರು ಅಲ್ಲ. ಡನ್. ಇದು ನೋಟಾಗಿ ಮುಗಿಸೋಣ ಅಂತ. ಸೊ ಯಾವ ಪಾರ್ಟ್ ನಿಮ್ಗೆ ಲೈಕ್ ಆಗೈತಿ ಕಮೆಂಟ್ ಹೊಡೀರಿ. ಮತ್ತು RP ಮತ್ತು ಇವ್ರಿಗೆ ಏನು ಹೇಳ್ಬೇಕಂತಂದು ಅದು ಕಮೆಂಟ್ ಹೊಡೀರಿ. ಚೇತಾಂಕರು ಇರ್ತಾನೆ ಬಿಡಿ, ಇಲ್ಲ ಅವ್ಗೆ ಏನು ಹೇಳ್ತಾರೆ, ಅದೇ ಮನೆಯಾಗಿದ್ದವನಿಗೆ ಮರ್ಯಾದಿಲ್ಲ. ಏನಿವೆ, ಇಲ್ಲೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ RP ಧೋನಿಗೆ ಥ್ಯಾಂಕ್ ಯು. ಹಾಗೆ ದಡಗಳಿಗೂ ಮತ್ತೆ ಯಾರು ಕ್ರಿಯೇಟರ್ಸ್ ಇದ್ರು ಕರ್ಕೊಂಬರ್ರಿ ಅವ್ರಿಗೂ. ನನ್ನ ಜೊತೆನಾ? ನಾನು ಧೋನಿ ಆಗೋಕೆ ಇಷ್ಟ ಇಲ್ಲ, ನನ್ನ ಕೆಲಸ ಐತಿ. ಯಾಕೆ ಗೊತ್ತಾ, ಏಣಿ ಧೋನಿ ಮೇಷ್ಟ್ರು ಹತ್ತದ ಮೇಲೆ ತಳ್ಳಬಾರ್ದಂತೆ. ಬಟ್ ಇವತ್ತಿನ ಜಗತ್ತಲ್ಲಿ ಎಲ್ಲ ತಳ್ಳೋರೇ ಜಾಸ್ತಿ, ಹಂಗಾಗಿ ಬೇಡ. ಒಂದೊಂದು ಟೈಮ್ ಇವ್ರು ಮಾತಾಡೋಬೇಕಾದ್ರೆ ಹುಚ್ಚಾಗ್ಬಿಡ್ತೀನಿ. ನನ್ನ ಶಾಲೆಗೆ ಕನ್ನಡ ಮೇಷ್ಟ್ರು ಮಾತಾಡ್ತೇನೆ. ಅದೇ ಮತ್ತೆ ರೆಡಿದು ನಿಮ್ಮ ಕಡೆ ಹೆಂಗೆ? ಅದು ನಮ್ಮ ಸರ್ಕಾರಿ ಶಾಲೆ ಕೊಟ್ಟ ಕೊಡುಗೆ. ನಿಮ್ಗೆ ಚಲೋ ಚಲೋ ಕಂಟೆಂಟ್ ಕ್ರಿಯೇಟರ್ ಹಿಡಿದೇನಲ್ಲ. ಥ್ಯಾಂಕ್ ಯು. ನೈಸ್. ಆಕ್ಚುಲಿ ಮಜಾ ಬಂತು ನನಗೆ. ಮಾತು ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನಾಲಿಟಿ
ಭಾಳ ಡಿಫ್ರೆಂಟ್ ಕೈಂಡ್ ಆಫ್ ಅ ಪರ್ಸನಾಲಿಟಿ. ಒನ್ ಟೈಪ್ ಇವ್ರು ಇದ್ದಂಗೆ ಮಾತ್ ಮಶ್ಕಿರಿ ಇದ್ರು ಒಂದು ಮೀನಿಂಗ್ ಕೊಡ್ತಾರಲ್ಲ ಜಗ್ಗೇಶ್ ಅವ್ರ ಇದ್ದಂಗೆ. ಇವ್ರು ಅದು ಹೇಳ್ತಾರೆ, ಅವ್ರು ಏನೋ ಮಾಡಿದ್ರು ವಿಡಿಯೋ ಮಾಡಿದ್ರೆ ಇವ್ರ ಮನುಷ್ಯನ ತಲೆ ಒಳಗೆ ಅದೇ ಇರೋದು. ಏನೋ ವಿಡಿಯೋ ಮಾಡಿದ್ರು ಏನಾದ್ರು ಲಾಸ್ಟಿಗೆ ಒಂದು ಮೆಸೇಜ್ ಬರ್ಬೇಕು, ಅದೈತಿ. ಮಾತೊಳಗೂ ಅದೇ ಐತಿ, ಪರ್ಸನಾಲಿಟಿನೂ ಅದೇ ಐತಿ. ಏನೋ ಮಾಡಿದ್ರು ಒಂದು ಮೆಸೇಜ್ ಕೊಡ್ಬೇಕು ಅದಕ್ಕೆ ಎಂಡಿಗೆ. ಮೊನ್ನೆ ಏ ಪಿಕ್ಚರ್ ನೋಡಿದ್ನಲ್ಲ, ಏನೋ ಮಾಡಿದ್ರು ಲಾಸ್ಟಿಗೆ ಒಂದು ಮೆಸೇಜ್ ಕೊಟ್ಟಿದ್ರು ಆ ಟೈಪ್ ಮನುಷ್ಯನೇ. ಅಂದ್ರು ಏ ಪಿಕ್ಚರ್ ರಿಲೀಸ್ ಆಗೈತಿ, ಇದು ಯಾವಾಗ ಬರೋದ್ರಾಗ ಅದು ಹೋಗಿರ್ಬೋದು, ರಿಲೀಸ್ ಆಗಿತ್ತು. ಬಟ್ ಆ ಥಿಯೇಟರ್ನ ನೋಡು ಮಜಾ ಲೆವೆಲ್ ಮಜಾ ಆಯ್ತು. ಲೆಜೆಂಡರಿ ಮೂವಿ, ಕಲ್ಟ್ ಕ್ಲಾಸಿಕ್ಸ್. ಅಲ್ಲಿ ಅವ್ರ ಈಗ ಅವಾಗ ಈಗಿದ್ದನ್ನ ಅವಾಗ ಮಾಡಿದ್ರು ಅವ್ರು. ಟೈಮ್ ಫಾರ್ವರ್ಡೆಡ್ ಮೂವೀಸ್ ಅಂತಾರಲ್ಲ, ಡ್ರಾಪ್ ಮಾಡ್ಬಿಡ್ತೀನಿ. ದೇಶ ಸುತ್ತಿ ನೋಡ್ರಿ, ಕೋಶ ಓದಿ ನೋಡ್ರಿ. ಮತ್ತೆ ಹೆಂಗೆ ಗೊತ್ತಾನೆ, ಈ ಪಾಡ್ಕಾಸ್ಟಿಗೆ ನಾವು ಕರಿಬೇಕಂತ ಅಂದ್ರೆ ಕರೆದಿದ್ದಿಲ್ಲ, ಇವ್ರು ಅವ್ರಿಗೆ ಬೆಟ್ಟಾಗ್ಯಾರ, ಸೀದಾ ಕರ್ಕೊಂಬಂದಾರ. ಒಂದು ಸ್ಪಾಟ್ ಆಗೈತಿ, ಇನ್ನೂ ಇದು ಮೊದಲು ಮೀಟ್ ಆಗಿದ್ದಿಲ್ಲ ಅವ್ರು ನಮ್ಗೆ. ಜಿಪೇ ಮಾಡ್ತೀನಿ ಅಂತ ಆ ರೂಮ್ ಒಳಗೆ. ಓಕೆ, ಫೋನ್ ಪೇ ಮಾಡ್ರಿ, ಜಿಪೇ ಮಾಡಿ. ಇದೆ ಜೋಕ್ಸ್, ಇದು ನಿನ್ನೆ ಬರ್ತಿದ್ರೆ ಜಿಪೇನ ವಿಡಿಯೋ ಮಾಡಿವಲ್ಲ. ಅದಕ್ಕೆ ನಂದೆಲ್ಲ ನಾ ಏನೋ ಆಗ್ಬೇಕಂತ ಚೂತಿ ಅದ. ಓಕೆ, ಮತ್ತು RPM ನಮ್ಮ ಪಾಡ್ಕಾಸ್ಟ್ ಮತ್ತೆ ಹೊಳ್ಳಮಳ ಬರ್ತಾರೆ, ಅದಕ್ಕೆ ಇಲ್ಲೇ ಇರ್ತಾರೆ. ಸೊ ನಾವು 3 ಮಂದಿ ಕೂಡಿ ಮತ್ತೊಂದು ಮಾಡೋದಂತ. ಇದು AC ವರ್ಕ್ ಇಲ್ಲ ಅಂದ್ರೆ RP ರೂಮ್ ಒಳಗೆ. ಹೌದು, RP ರೂಮ್ ಒಳಗೆ ಇಲ್ಲ, ಅವ್ನು ಲೈವ್ ಒಳಗೆ ಮಾಡೋಣ ಅಂತ ಹೇಳ. ನಾವು ಒನ್ ಟೈಮ್ ಲೈವ್ ಒಳಗೂ ಬರ್ರಿ ಮಾತಾಡೋಣ ಅಂತ. ಬ್ರೋ ನಾವು ಹೆಂಗೆ ನಾವು ಇಬ್ಬರು ಮನೆಗೆ PC ಎಲ್ಲ ಸೆಟಪ್ ಐತೆ, ಎಲ್ಲ ಐತಿ. ನೀವು ರಾತ್ರಿ ಮಾಡಿರ್ತಲ್ಲ ಸ್ಟ್ರೀಮ್, ಏನಾರ ಮಾತಾಡೋದು, ಏನಾರ ಗೇಮಿಂಗ್ ಕರೆ ನಾವು ಮಾಡ್ತೀವಿ, ಬರ್ತೀವಂತ. ಇವ್ರು ಎಷ್ಟು ಟೈಮ್ ಬಂದಾರಲ್ಲ, ಮಾಡೋಣ, ನಡೀತೈತಿ. ಯಾವಾಗ ಬೇಕಾದ ಏನು ಬೇಕಾದ OBS ಒಂದು ಸೆಟಪ್ ನಾವು ಏನಿಲ್ಲ. ಇದು ಡಿಸ್ಕಾರ್ಡ್ ಐತಿ ಆ್ಯಕ್ಚುಲಿ, ಇವರೆಲ್ಲ ಡಿಸ್ಕಾರ್ಡ್ದಾಗ ಅದಾರ ಈಗ. ಸೊ ಅದ್ರ ಅವಾಗ್ರೆ ಮಾತಾಡೋಬೇಕಾರೆ ಹಂಗೆ ಏನಾರ ಇತ್ತು ಅಂದ್ರೆ ಪವೈ ಹಂಗೆ ಬಂದು ನಡಕ್ ಜಾಯ್ನ್ ಆಗ್ತಿರ್ತಾನೆ. ಟಿಪಿಕಲ್ ಅವರು ಹಂಗೆ ಸ್ಟ್ರೀಮಿಂಗ್ ನಡಕ್ ಬಂದು ಜಾಯ್ನ್ ಆಗ್ತಿರ್ತಾರೆ. ನೀವೇನಾರ ಫ್ರೀ ಅದಿರಿ ಸ್ಟ್ರೀಮ್ ನೋಡ ಅಂತ ಅಂದ್ರೆ ಯಾವಾಗ ಬೇಕಾದ್ ಬಂದು ಜಾಯ್ನ್ ಆಗಿ ಆರಾಮ್ಸೆ ನಡಕ್ಕೆ. ಯಾವಾಗ್ರೆ ಊಟ ಮಾಡಿ ಕುಂತಾಗ ಸ್ಟ್ರೀಮ್ ನೋಡ ಅಂತೀರಿ, ಬಂದು ಜಾಯ್ನ್ ಆಗಿ ಏನು ಮಾಡ ಅಂತಿಪ್ಪ ಅಂತಂದು ಏನಿಲ್ಲ ಅವರು ಶಂಟಾರೆ ಅಂತ ಯಾಕೆ ಬರ್ರಿ ಜೊತೆಗೆ ಹೋಗೋಣ. ಈಗ ನೋಡ್ತೀರಿ. ಥ್ಯಾಂಕ್ ಯು. ಶೇರ್, ಸಬ್ಸ್ಕ್ರೈಬ್. ನೀವು ಹೇಳಿ ಬ್ರೋ. ನನ್ನ ಹೆಸರು ರೆಡ್ ಪ್ಯಾರಾಸೈಟ್ ಅಂತ. ನನ್ನ ಹೈಟ್ 5.10. ಇಲ್ಲ, ನಿಮ್ಮ ಚಾನಲ್ ಬಗ್ಗೆ ಹೇಳಿ. ಸಬ್ಸ್ಕ್ರೈಬ್ ಮಾಡ್ಕೋರಿ. ನಂದು ಒಂದು ಇದೈತಿ ಬೀಜ ಗ್ಯಾಂಗ್ ಅಂತಂದ್ರೆ. ಬೀಜ ಅಂದ್ರೆ ಆಕ್ಚುಲಿ ಒಂದು ಪರಿಸರದ್ದು ಮಾಡಿದ್ದದ. ಆ ಬೀಜ ಇಲ್ಲ ಅಂದ್ರೆ ಏನು ಹುಟ್ಟಂಗಿಲ್ಲ, ಅದು ಪರಿಸರದ್ದು. ಇವ್ರ ಲಾಸ್ಟ್ ವ್ಲಾಗ್ ಹಾಕಿತ್ತು, ಅದ್ರೊಳಗೆ ಇವರು ಎಕ್ಸ್ಪ್ಲೇನ್ ಮಾಡ್ಯಾರ. ಇನ್ನೂ ಭಾಳ ಕಾಂಟೆಂಟ್ ಕ್ರಿಯೇಟ್ ಮಾಡ್ಬೇಕು. ನಾ ಭಾಳ ಒಳ್ಳೆ ಹುಡುಗ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದ್ರೆ ಲೈವ್ ಬಂದು ಜಾಯ್ನ್ ಆಗಿರಿ, ಗೇಮ್ಸ್ ಆಡ್ತೀನಿ. ಇವ್ರಿಗೆ ಯಾರಿಗೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ನಂಗೆ ಸಬ್ಸ್ಕ್ರೈಬ್ ಆಗಿರಿ, ನಡೀತೈತಿ. ಆಮೇಲೆ ಅಂದ್ರೆ ಹೊಸದಾಗಿದ್ದವ್ರು ಗೊತ್ತಿರಂಗಿಲ್ಲ ನಿಮ್ದು. ಪೇಟೆಯಿಂದ ಬಂದ ಚಾಮರಾಜನಗರ ಜಿಲ್ಲೆ ಬೇರೆ ಅಲ್ಲ, ಪೇಟೆ ಬೆಂಗಳೂರಲ್ಲಿ ಒಂದು ಏರಿಯಾ. ಚಾಮರಾಜನಗರ ಒಂದು ಜಿಲ್ಲೆ. ಸೊ ಚಾಮರಾಜನಗರ ಜಿಲ್ಲೆ ಹುಡುಗ. ಗೊತ್ತಿಲ್ಲದೆ ಇರೋರಿಗೆ ಕಿತ್ತಡಿ ಕಿರಣ್ ಅಂತ ನನ್ನ ಹೆಸರು. ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀವಲ್ಲ, ಕಿತ್ತಡಿ ಕಿರಣ್ ಅಂತ. ಮೋಟೋ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ. ಸೊ RPS ಸ್ನೇಹ ಭಾವದಿಂದ ಇವತ್ತು ಇಲ್ಲೊಂದು ಅವಕಾಶ ಸಿಕ್ತು. ತುಂಬ ಥ್ಯಾಂಕ್ ಯು ಹುಬ್ಬಳ್ಳಿ ಮಂದಿಗೆ ಎಲ್ರಿಗೂ ಕೂಡ ಧನ್ಯವಾದಗಳು. ಮತ್ತೆ ಬರ್ಕೊಂತೀರ್ರಿ ನಾವು ಅಲ್ಲಿಗೆ ಬರೋಣ. ಖಂಡಿತ ನೀವು ಅಲ್ಲಿ ಹೋಗ್ಬೇಕು, ನೀವು ಅಲ್ಲಿ ಕಂಟೆಂಟ್ ಮಾಡಕ್ಕೆ ಹೋಗ್ಬೇಕು. ಅದು ಹೆಂಗೆ ಆದಷ್ಟು ಬೇಗ ಆಗಲಿ. ನಂದು ಕೊನೆ ಉದ್ದೇಶ ಏನು ಅಂತಂದರೆ, ಏನೀಗ ನಾರ್ತು ಸೌತ್ ಅನ್ನೋ ಡಿಸ್ಕ್ರಿಮಿನೇಷನ್ ಇದೆಯೋ ಅದೆಲ್ಲ ಹೋಗಿ ಕೂಡಿ ಒಂದು ಕರ್ನಾಟಕ ಆಗ್ಲಿ. ನಾಳೆ ಮಹದಾಯಿಗೆ ತೊಂದರೆ ಆದಾಗ ನಾವು ನಿಲ್ಬೇಕು, ನಾಳೆ ಕಾವೇರಿ ಗಲಾಟೆ ಆದಾಗ ನೀವು ನಿಲ್ಬೇಕು. ಸೊ ಈ ಡಿಸ್ಕ್ರಿಮಿನೇಷನ್ ಹೋಗಿ ನಾವೆಲ್ಲ ಕೊಟ್ಟಿರಲ್ಲ ಈ ಸ್ಥಾನ. ಹೆಂಗ್ ಹೇಳಲಿ, ನಾನು ಏನ್ ಹೇಳ್ಬೇಕು ಥ್ಯಾಂಕ್ಸ್ ಬಾಯ್ ಅಷ್ಟೇ. ಪುಣ್ಯ ಮಾಡ್ಯಾನ. ನೆಕ್ಸ್ಟ್ ಇನ್ ಪೊಲಿಟಿಕಲ್ ಟಾಕ್ಸ್.